ದಕ್ಷಿಣೆ ಲಕ್ಷ್ಮಣೋ ಯಸ್ಯ ವಾಮೇತು ಜನಕಾತ್ಮಜ ಪುರತೋ ಮಾರುತರ್ಯಸ್ಯ ತಂ ವಂದೇ ರಘುನಂದನಂ. ಇದು ರಾಮನ ಕಥೆ. ರಾಮಾಯಣ ಅನ್ನೋ ಪದದಲ್ಲೇ ಇದೆ. ರಾಮನ ಪ್ರಯಾಣ, ಅವನ ಹಾದಿ, ನಡೆದಂಥ ದಾರಿ. ಅವನು ನಡೆದ ದಾರಿ ನಾವು ಯಾಕೆ ಗಮನಿಸಬೇಕು ಅಂದರೆ ಅದು ಉತ್ಕೃಷ್ಟವಾದಂಥ ದಾರಿ. ಆ ದಾರಿಯಲ್ಲಿ ನಡೆದರೆ ನಮ್ಮ ಜೀವನಕ್ಕೂ ಒಳ್ಳೆಯದಾಗ್ತದೆ ಅನ್ನುವಂಥ ಖಚಿತವಾದ ನಂಬಿಕೆ. ರಾಮ ಎಷ್ಟು ವರ್ಷ ಹಿಂದೆ ಇದ್ದ, ಸಾಕಷ್ಟು ಸಂಶೋಧನೆಗಳನ್ನು ಮಾಡಿದ್ದಾರೆ. ಒಂದು ವಾಸ್ತವ ರಾಮಾಯಣ ಅಂತ ಪುಸ್ತಕನೇ ಬಂತು. ಅದರೊಳಗೆ ರಾಮಾಯಣ ನಡೆದದ್ದು 9600 ವರ್ಷಗಳ ಹಿಂದೆ ಅಂತ. ನನಗಿದೆಷ್ಟು ಚಿಂತೆ ಹಚ್ತದೆ ಅಂದರೆ 9600 ವರ್ಷಗಳಿದ್ದಂಥ ರಾಮ ಇವತ್ತಿಗೂ ಪ್ರಸ್ತುತ ಆಗ್ತಾನಲ್ಲ ನಮಗೆ. ಪ್ರಸ್ತುತ ಅಷ್ಟೇ ಅಲ್ಲ, ಪ್ರೇರಕನ ಆಗ್ತಾನೆ. ಎಲ್ಲೋ ಒಂದು ದೇವಸ್ಥಾನ ಆದರೆ ಇಡೀ ದೇಶದೋಸ ರೋಮಾಂಚನ ಉಂಟಾಗ್ತದೆ. ಅವನ ಹೆಸರು ಹೇಳಿ ಪಾರಾಯಣ ಮಾಡೋರಿದ್ದಾರೆ. ರಾಮಾಯಣ ಪಾರಾಯಣ ಮಾಡೋರು ನಾನು ಕಂಡಿದ್ದೇನೆ. ಅದರಲ್ಲಿ ಮಾಸ್ತಿಯವರೊಬ್ಬರು ತಪ್ಪದೇ ರಾಮಾಯಣ ಪಾರಾಯಣ ಮನೆಯಲ್ಲಿ ಮಾಡೋರು. ಅಂದರೆ 9600 ವರ್ಷಗಳ ನಂತರ ಕೂಡ ಅವನ ಹೆಸರು ನಮಗೆ ಪ್ರೇರಣೆ ಕೊಡ್ತದೆ ಅಂದರೆ ಆ ಜೀವನ ಹೇಗಿದ್ದಿದ್ದಿತ್ತು ಅಂತ. ಅದನ್ನು ಗಮನಿಸೋದು ಇವತ್ತಿನ ಕೆಲಸ. ಈ ರಾಮನ ಕಥೆ ನಮಗೆ ಸಿಕ್ಕೋದು ವಾಲ್ಮೀಕಿ ರಾಮಾಯಣದಲ್ಲಿ, ಮೊಟ್ಟ ಮೊದಲು ಸಿಗೋದು ವಾಲ್ಮೀಕಿ ರಾಮಾಯಣದಲ್ಲಿ. ಆಮೇಲೆ ಸಾಕಷ್ಟು ರಾಮಾಯಣಗಳು ಬಂದಿದ್ದಾವೆ. ಅವು ಎಷ್ಟು ಬಂದಿದ್ದಾವೆ ಅಂದರೆ ಕುಮಾರವ್ಯಾಸ ಅಂತ ಹೇಳಿಬಿಟ್ಟ, ತಿಣಿಕಿದನು ಫಣಿರಾಯ ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ. ರಾಮಾಯಣ ಭಾರ ಅಷ್ಟೇ ಅಲ್ಲ, ರಾಮಾಯಣದ ಕವಿಗಳ ಭಾರದಲ್ಲಿ ಅಂತ ಅಷ್ಟೊಂದು ರಾಮಾಯಣ ಬಂದಿದ್ದಾವೆ. ಕೆಲವೊಂದು ರಾಮಾಯಣ ಓದಿದಾಗ ಇದು ಮೂಲದಲ್ಲಿ ಹೀಗಿತ್ತಾ ಅಂತ. ನಾನು ಹೇಳೋದು ಏನೇ ಇದ್ದರೂ ಕೂಡ ಮೂಲ ವಾಲ್ಮೀಕಿ ರಾಮಾಯಣನೇ ಎಲ್ಲದಕ್ಕೂ. ಕಾಲಕ್ರಮೇಣ ಕೆಲವು ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಕಾರಣ ಇದೆ. ಮುಂದೆ ಎರಡು ಹೇಳ್ತೀನಿ, ಅದೆಲ್ಲ ಭಾಳ ಚೆನ್ನಾಗಿದೆ. ನಾವು ನಾಯಕರದ್ದು ಏನಾದರೂ ದೋಷ ಇದ್ದರೆ ತಿದ್ದುಕೊಳ್ಳೋಕೆ ನಾವೇ ರಾಮಾಯಣ ಬದಲಾಯಿಸ್ಬಿಡ್ತೀವಿ. ಆ ಥರದ ಬದಲಾವಣೆಗಳನ್ನು ಬೇಕಾದಷ್ಟು ಆಗಿದ್ದಾವೆ. ಆದರೆ ನಾನು ಇವತ್ತು ರಾಮಾಯಣದ ಕಥೆಯನ್ನು ತಗೊಳ್ಳುವಾಗ ಮೂಲ ವಾಲ್ಮೀಕಿ ರಾಮಾಯಣ ಇಟ್ಕೊಂಡೇ ಮಾಡೋದು. ಬದಲಾವಣೆ ಆಗಿದ್ದರೆ ಸ್ವಲ್ಪ ಹೇಳ್ತೀನಿ ಎಲ್ಲಿ ಬದಲಾವಣೆ ಆಗಿದೆ ಅಂತ. ಯಾಕಂದರೆ ವಾಲ್ಮೀಕಿ ರಾಮಾಯಣ ಯಾಕೆ ನಮಗೆ ಹತ್ತಿರ ಮತ್ತು ಹೆಚ್ಚು ಅಥೆಂಟಿಕ್ ಅನ್ನೋದಾದರೆ, ರಾಮ ಬದುಕಿದಾಗ ವಾಲ್ಮೀಕಿಗಳಿದ್ದರು. ರಾಮನನ್ನು ಕಂಡವರಷ್ಟೇ ಅಲ್ಲ, ರಾಮನ ಮಕ್ಕಳನ್ನು ಬೆಳೆಸಿದವರು ತಮ್ಮ ಆಶ್ರಮದಲ್ಲಿ. ಲವಕುಶರು ಅವರ ಆಶ್ರಮದಲ್ಲೇ ಬೆಳೆದರು, ಅಲ್ಲೇ ಹುಟ್ಟಿದ್ರು ಅವರು. ಅವರಿಗೆ ರಾಮಾಯಣವನ್ನು ಕೇಳಿಸಿ ಅವರ ಬಾಯಿಂದ ರಾಮನಿಗೆ ಹೇಳಿಸಿದ್ರು ಅವರು. ಎಂಥ ಅದ್ಭುತ ನೋಡ್ರಿ. ರಾಮನ ಕಥೆಯನ್ನು ರಾಮನ ಮಕ್ಕಳ ಬಾಯಿಗೆ ಕಲಿಸಿಬಿಟ್ಟು ಅವ್ರ ಕಡೆಯಿಂದ ಹೇಳಿಸಿದರು. ಆದ್ದರಿಂದ ವಾಲ್ಮೀಕಿಗಳು ಹತ್ತಿರ ಕಂಡವರು. ಅದು ಅಲ್ಲದೆ ಸೀತೆ ನೆಲೆ ಒಡೆದು ಕೆಳಗೆ ಹೋಗುವಾಗ ಅಲ್ಲಿದ್ದಂಥವ್ರು. ಇಟ್ಸ್ ಎ ವಿಟ್ನೆಸ್ ಟು ಆಲ್ ದೀಸ್ ಥಿಂಗ್ಸ್. ಆದ್ದರಿಂದ ವಾಲ್ಮೀಕಿ ರಾಮಾಯಣ ಹೆಚ್ಚು ಪ್ರಸ್ತುತವಾದದ್ದು, ಅಥೆಂಟಿಕ್ ಆದದ್ದು ಅಂತ. ಹಾಗಾದರೆ ವಾಲ್ಮೀಕಿ ರಾಮಾಯಣ ಕಾವ್ಯವೋ ಶಾಸ್ತ್ರವೋ? ಹಾಗಾದರೆ ಅದು ಕಾವ್ಯವೂ ಅಲ್ಲ, ಮಹಾಕಾವ್ಯ. ಅದು ಮಹಾಕಾವ್ಯ ಅಂದರೆ ಸುಂದರವಾದ ಕಾವ್ಯ. ಶಾಸ್ತ್ರವನ್ನು ಬಿಟ್ಟದ್ದಲ್ಲ, ಚರಿತ್ರೆಯನ್ನು ಬಿಟ್ಟದ್ದಲ್ಲ. ಶಾಸ್ತ್ರ ಚರಿತ್ರೆಗಳನ್ನು ಎರಡನ್ನೂ ಅಳವಡಿಸಿಕೊಂಡಾದಂಥ ಪುಷ್ಟಾಂಗವಾದಂಥ ಒಂದು ಮಹಾಕಾವ್ಯ. ಯಾಕೆ ಹೇಳಿ, ಕೆಲವು ಕಾವ್ಯದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ರಂಜನೀಯ ಬದಲಾವಣೆಗಳಾಗ್ತವೆ. ಕಾವ್ಯಕ್ಕೆ ಬೇಕು ಅವೆಲ್ಲ. ಹಾಗಾದರೆ ಆ ಚೌಕಟ್ಟು ಬಿಟ್ಟು ಹೋಯ್ತಾ ಅದು? ಕೆಲವೊಂದು ಸಲ ನಾವು ಕಾವ್ಯದಲ್ಲಿ ಬಂದಾಗ ತುಂಬ ವರ್ಣನೆ ಮಾಡಿಬಿಡ್ತೀವಿ, ಮೂಲದಲ್ಲಿ ಹೌದಾ ಇದು ಅಂತ ಅನ್ನೋ ಮತ್ತೆ ಸಂಶಯ ಬರೋ ಹಂಗಿರುತ್ತೆ. ಆದರೆ ಇದು ಚರಿತ್ರೆಯನ್ನು ಬಿಟ್ಟದ್ದಲ್ಲ, ಶಾಸ್ತ್ರ ರೂಪದಲ್ಲಿರುವಂಥದ್ದು, ಆದರೆ ಕಾವ್ಯವಾಗಿ ಪರಿಪುಷ್ಟವಾಗಿರುವಂಥದ್ದು. ಕಾವ್ಯಕ್ಕೆ ಏನು ಬೇಕೋ ಸೇರಿಸ್ಕೊಂಡಿದ್ದಾರೆ, ಅದರ ಮೂಲವನ್ನು ಬಿಟ್ಟಿಲ್ಲ. ಈ ಮಹಾಕಾವ್ಯಕ್ಕೆ 3 ಆಯಾಮಗಳಿದ್ದಾವೆ ಅಂತ ಹೇಳ್ತಾರೆ. ಸಣ್ಣ ಸಣ್ಣ ಕೃತಿಗಳಿಗಾಗೋದಿಲ್ಲ, ಮಹಾಕಾವ್ಯದ ಬಗ್ಗೆ ಮಾತಾಡ್ತಿದ್ದೇನೆ. ಮಹಾಕಾವ್ಯದಲ್ಲಿ 3 ಘಟ್ಟಗಳಿದ್ದಾವೆ ಅಂತ. ಯಾವುದನ್ನು ಮಹಾಕಾವ್ಯ ಅಂತ ಕರೀಬಹುದು? 3 ಅಂದರೆ, ಒಂದು ರಸಸೃಷ್ಟಿ, ಎರಡನೇದು ಜೀವನ ದರ್ಶನ, ಮೂರನೇದು ಭಾಳ ಮುಖ್ಯ ಜೀವೋತ್ಕರ್ಷ ಅಂತ. ಯಾವ ಕಾವ್ಯದಲ್ಲಿ 3 ಸಿಗ್ತಾವೋ ಅದು ಮಹಾಕಾವ್ಯ. ರಸಸೃಷ್ಟಿ ಕಣ್ಣು ಒದ್ದೆ ಆಗಬೇಕು. ತಾವು ನೋಡಿದಾಗ ರಾಮಾಯಣ ಓದ್ತಿರ್ಬೇಕಾದ್ರೆ ಭರತ ರಾಮರು ಸಂವಾದ ನಡೆದಾಗ ಅದು ಕಾಂಪಿಟೇಷನ್ ಫಾರ್ ನೊಬಿಲಿಟಿ. ಅದು ನಡೆದಾಗ ಕಣ್ಣಿದ್ದವರು, ಹೃದಯ ಇದ್ದವರು ಯಾರಿಗೂ ಕಣ್ಣಲ್ಲಿ ನೀರು ಬರದೇ ಇರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾಗಿ ಬರುತ್ತೆ. ಕೈಕೇಯಿ
ಕಾಡಿ ಕಳಿಸಿ ಮಗನನ್ನು ಅಂತ ಹೇಳಿದಾಗ, ರಾಮನನ್ನು ಕಳಿಸಿ ಅಂದಾಗ ದಶರಥ ಬೇಡ್ಕೋತಾನೆ, ಒದ್ದಾಡ್ತಾನೆ. ಆದರೂ ಆಕೆ ಬಿಡಲ್ಲ. ಆಕೆ ಮೇಲೆ ಎಷ್ಟು ಕೋಪ ಬರುತ್ತೆ ಗೊತ್ತಾ ನಮಗೆ. ಅಯ್ಯೋ ಎಂಥ ಕೈಕೇರಿ ಹೀಗೆ ಅಂತ ಅನಿಸುತ್ತೆ. ಹನುಮಂತ ಹಾರಿ ಹೋದಾಗ ಅವನ ಬಗ್ಗೆ ಅಭಿಮಾನ ಅನಿಸುತ್ತೆ, ಎಂಥ ಬುದ್ಧಿವಂತ ಇವನು ಅಂತ ಅನಿಸುತ್ತೆ. ಹಾಗೆ ಅಲ್ಲಲ್ಲಿ ರಸಘಟ್ಟಿಗಳು ಕಾಣಿಸ್ತವೆ, ರಸಸೃಷ್ಟಿ ಆಗ್ತದೆ. ಸಣ್ಣ ಸಣ್ಣ ಕೃತಿಗಳಲ್ಲೂ ರಸಸೃಷ್ಟಿ ಆಗ್ತದೆ, ಆಗೋದಿಲ್ಲ ಅಂತಲ್ಲ. ರಸಸೃಷ್ಟಿ ಒಂದೇ ಉದ್ದೇಶ ಆಗಬಾರ್ದು, ಅದು ಮನೋರಂಜನೆ ಮಾತ್ರ ಆಗ್ತದೆ. ರಸಸೃಷ್ಟಿ ದಾಟಿ ಎರಡನೇದ್ದು ಜೀವನ ದರ್ಶನ ಅಂತ, ಭಾಳ ಮುಖ್ಯ ಮಾತಿದು. ಮಹಾಕಾವ್ಯದಲ್ಲಿ ಜೀವನ ದರ್ಶನ ಸಿಗ್ತದೆ ಅಂತ. ಈ ರಾಮಾಯಣ ಓದ್ತಾ ಇದ್ದಾಗ ನಮ್ಗನ್ಸಲ್ವಾ, ಏನಾದರೂ ಆಗ್ಬೋದ್ರಿ ಜೀವನದಲ್ಲಿ. ನಾವು ಅನ್ಸಲ್ವ, ಏನೋ ಆಗಬೇಕು ಅಂತ ಹೋಗಿರ್ತೀವಿ, ಏನೋ ಆಗ್ಬಿಡುತ್ತೆ. ನನಗೆ ಹತ್ತಿರದಲ್ಲೇ ಆದದ್ದು, ಮದುವೆಗೆ ಹೋಗಬೇಕು ಅಂತ ಹೋದವರು ಗಂಡ ಹೆಂಡತಿ, ದಾರಿಯಲ್ಲಿ ಪಟ್ಟಂತ ಬಿದ್ದು ಗಂಡ ತೀರ್ಕೊಂಡ್ರು. ಅದು ನೋಡಿದ ನನ್ನ ಗುಂಡಪ್ಪದವ್ರದ್ದು ಮದುವೆಗೋ ಮಸಣಕ್ಕೋ ಹೋಗೆಂದ ಕಡೆಗೋಡು ಪದಕುಸಿ ನೆಲವಿಹುದು ಮಂಕುತಿಮ್ಮನ ನೆನಪಾಯಿತು. ಮದುವೆಗೆ ಅಂತ ಹೊರಟವರು ಕೊನೆಗೆ ಮಸಣಕ್ಕೆ ಹೋದರು. ಅಂದರೆ ಜೀವನದಲ್ಲಿ ಏನಾದರೂ ಆಗಬಹುದಲ್ಲ ಅನ್ನೋದಕ್ಕೆ ರಾಮಾಯಣ ಒಂದು ಕ್ಲಾಸಿಕ್ ಎಕ್ಸಾಂಪಲ್. ಹಿಂದಿನ ದಿವಸ ದಶರಥ ಕರೀತಾನೆ ಮಗನ್ನ, ನೋಡಪ್ಪ ನಾಳೆ ದಿನ ಯುವರಾಜ ಪಟ್ಟಾಭಿಷೇಕ ಮಾಡ್ತೀನಿ, ಸಿದ್ಧ ಆಗು, ನೀನು ಸೀತೆ ಇಬ್ಬರು ಹೋಗಿ ಉಪವಾಸ ಮಾಡಿ ವ್ರತ ಮಾಡಿ ನಾಳೆ ಬೆಳಗ್ಗೆ ನಿಮಗೆ ಪಟ್ಟಾಭಿಷೇಕ ಅಂತ ಹೇಳ್ತಾನೆ. ಹೇಳಿ ಸ್ವಲ್ಪ ಹೊತ್ತಿಗೆ ಮತ್ತೆ ಕರೆಸಿ ನೀನು ಕಾಡಿಗೆ ಹೋಗು ಅಂತ ಹೇಳಬೇಕಾಗತ್ತೆ. ಎಲ್ಲಿಂದ ಇದು? ಮರುದಿವಸ ರಾಜನಾಗುವಂಥದ್ದು, ರಾಜನಾಗೋದು ಬೇಡ, ಊರಲ್ಲಿದ್ದರೆ ಸಾಕಾಗಿತ್ತು, ಕಾಡಿಗೆ ಹೋಗು ಅಂತ ಹೇಳಬೇಕು. ಈ ಥರದ ಬದಲಾವಣೆ ಜೀವನದಲ್ಲಿ ಆಗೋಕ್ಕೆ ಸಾಧ್ಯ ಇದೆಯಪ್ಪ ಅಂತ ಅನಿಸೋದು ರಾಮಾಯಣ ಓದಿದಾಗ. ರಾಮನಿಗೆ ಹೆಂಗಾಯ್ತಂತೆ, ನಮಗಾಗೋದ್ರಲ್ಲೇನಿದೆ ಅಂತ ಅನಿಸುತ್ತೆ. ಇನ್ನೊಂದು ವಿಚಿತ್ರ ಅಂದರೆ, ಯಾರನ್ನು ಅತ್ಯಂತ ಪ್ರಿಯರು ಅಂತ ತಿಳ್ಕೊಂಡಿರ್ತೇನೋ, ಅತ್ಯಂತ ಪ್ರೀತಿ ಪಾತ್ರರು ಗೌರವ ಪಾತ್ರರು ಅಂದವರು ಅವರೇ ನನ್ನ ವಿರುದ್ಧ ನಿಂತ್ಕೊಂಡ್ಬಿಟ್ರೆ. ಕೈಕೇಯಿ ತನ್ನ ಮಗ ಭರತನಿಗಿಂತ ಹೆಚ್ಚು ಪ್ರೀತಿ ಮಾಡಿದ್ದು ರಾಮನ್ನ, ಅಷ್ಟು ಪ್ರೀತಿ ರಾಮನ ಮೇಲೆ ಆಕೆ. ಆದರೆ ಅದೇ ಕೈಕೇಯಿ ನಿಂತ್ಕೋತಾಳೆ, ರಾಮನ ಕಾಡಿ ಕಳಿಸು ಅಂತಾಳೆ. ಹೇಳೋದಲ್ಲ, ಆಕೆನೇ ಹೇಳ್ತಾಳೆ, ಬಾಯಿ ಬಿಟ್ಟು ರಾಮನಿಗೆ ಹೇಳ್ತಾಳೆ, ನಾನು ಹೇಳ್ತೀನಿ ನಿಮ್ಮ ಅಪ್ಪನಿಗೆ ಹೇಳೋಕ್ಕಾಗ್ತಾ ಇಲ್ಲ, ನೀನು ಕಾಡಿಗೆ ಹೋಗಬೇಕು 14 ವರ್ಷ. ಅಷ್ಟೇ ಅಲ್ಲ, ಇನ್ನೂ ಹೊಟ್ಟೆ ಉರ್ಸೋಂಗೆ ಅದೇ ಶ್ಲೋಕದಲ್ಲಿ ಹೇಳ್ತಾಳೆ, ನೀನು ಕಾಡಿಗೆ ಹೋದರೆ ನನ್ನ ಮಗ ಈ ಸಮೃದ್ಧ ರಾಜ್ಯವನ್ನು ರಾಜ ಆಳಬೇಕು, ಭರತ ಆಳಬೇಕು. ಆಶ್ಚರ್ಯ ಅನಿಸಲ್ವಾ? ಎಷ್ಟು ಪ್ರೀತಿ ಮಾಡುವಂಥ ತಾಯಿ ಕ್ಷಣದಲ್ಲಿ ಬದಲಾವಣೆ ಆಗಿಬಿಡುತ್ತೆ ಅಂತಂದರೆ ಇದೊಂದು ಜೀವನ ದರ್ಶನ. ಭ್ರಾತೃ ಪ್ರೇಮ. ಈಗ ಒಂದು ಸಣ್ಣ ಆಸ್ತಿಗೋಸ್ಕರ ಕೋರ್ಟಿಗೆ ಹೋಗುವಂಥ ಅಣ್ಣ ತಮ್ಮಂದಿರು ಇರುವಾಗ ಅವನಿಗೆ ಬಂದಂಥ ರಾಜ್ಯ ಭರತ ನನಗೆ ಬೇಡ ಅಣ್ಣ ನೀ ತಗೋ ಅಂತಾನೆ, ನನಗೆ ಬೇಡ ನೀ ತಗೋ ಅಂತಾರೆ. ಇದು ಆಸ್ತಿಗೋಸ್ಕರನೇ ಜಗಳ. ಆಸ್ತಿ ಬೇಕು ಅಂತಲ್ಲ, ಆಸ್ತಿ ಬೇಡ ಅಂತ ಜಗಳ ಇಬ್ಬರದು, ಸಿಂಹಾಸನ ಬೇಡ ಅಂತ. ಈ ಥರದ ಅಣ್ಣ ತಮ್ಮಂದಿರ ಪ್ರೇಮ ಒಂದು ಜೀವನ ದರ್ಶನ ಕೊಡಲ್ವಾ? ಮತ್ತು ಇನ್ನೊಂದು, ನಾವು ಸುಮ್ಮನಿದ್ರೂ ಕೂಡ ನಮ್ಗೆ ಕಷ್ಟ ತಪ್ಪೋದಿಲ್ಲ ಅಂತ ಆಗಲ್ವಾ ಜೀವನದಲ್ಲಿ. ನಮಗೆ ನಮ್ಮ ಪಾಡಿಗೆ ನಾವು ಇದ್ದೀವ್ರಿ, ಇದು ಯಾಕೆ ಬರ್ಬೇಕು ನಮಗಿದು ಅನ್ನಲ್ವ? ಹಾಗೆ ಅಲ್ಲೂ ಆಗತ್ತೆ. ಪಾಪ ರಾಮ ಸೀತೆ ಕಾಡಿಗೆ ಹೋಗಿದ್ದಾರೆ, ಆರಾಮಾಗಿ ಕೂತಿದ್ದಾರೆ ಕಾಡಲ್ಲಿ, ಕಷ್ಟದಲ್ಲೇ ಸುಖ ಪಡ್ಕೊಂಡಿದ್ದಾರೆ. ಅಲ್ಲಿ ಶೂರ್ಪಣಿಕೆ ಬರಬೇಕಾ? ಇವು ತಮ್ಮ ಪಾಡಿಗೆ ಇನ್ನೊಂದು 10 ತಿಂಗಳಾಗಿದ್ದರೆ ಮುಗಿದು ಹೋಗಿರೋದು 14 ವರ್ಷ, ಇನ್ನು 10 ತಿಂಗಳು ಉಳಿದಿತ್ತು. 13 ವರ್ಷ 2 ತಿಂಗಳು ಚೆನ್ನಾಗಿದ್ದರು. ಈ 10 ತಿಂಗಳಲ್ಲಿ ಪಾರಾಗಿ ಬರ್ತಿದ್ರಲ್ಲ, ಅಷ್ಟರೊಳಗೆ ಇದು ಶೂರ್ಪಣಿಕೆ ಬರಬೇಕಾ? ಅವ್ರು ಅಪೇಕ್ಷೆ ಮಾಡಿರಲಿಲ್ಲ, ಕಲ್ಪನೆ ಕೂಡ ಮಾಡಿರಲಿಲ್ಲ. ಅಂದರೆ ನಮ್ಮ ಜೀವನದಲ್ಲಿ ಕೂಡ ಯಾವ ಸಂದರ್ಭದಲ್ಲಿ ಯಾವ ಪರಿಸ್ಥಿತಿ ಬರ್ತದೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಇದೊಂದು ಜೀವನ ದರ್ಶನ. ಎಲ್ಲರೂ ವೈರಿಗಳೇ ಕೆಟ್ಟವರು ಅಂತಲ್ಲ, ವೈರಿಗಳ ಗುಂಪಲ್ಲಿ ಕೂಡ ನಮಗೆ ಒಳ್ಳೆಯವರು ಸಿಗಬಹುದು ಅನ್ನೋದಕ್ಕೆ ನಮ್ಮ ಜೀವನದಲ್ಲಿ ಗೊತ್ತಿದೆ. ಹಾಗೆ ರಾವಣ ವೈರಿ, ಆದರೆ ರಾವಣನ ಖಾಸ ತಮ್ಮ ವಿಭೀಷಣ ಇವನ ಕಡೆ ಬರ್ತಾನೆ, ಸ್ನೇಹ ಮಾಡ್ಕೊಂಡು ಬರ್ತಾನೆ. ಅಂದರೆ ವೈರಿಗಳಲ್ಲಿ ಕೂಡ ನಮಗೆ ಸ್ನೇಹಿತರಾದವರು ಸಿಗ್ತಾರೆ ಅನ್ನೋದೊಂದು ಜೀವನ ದರ್ಶನ. ಇನ್ನೊಂದು ನನಗೆ ಭಾಳ, ನಮ್ಮ ಗುಂಡಪ್ಪನವ್ರಿಗಂತೂ ಅತಿ ಪ್ರೀತಿ ಅದ್ರ ಬಗ್ಗೆ, ಅಂದರೆ ದಾಸ ಆದರೂ ಕೂಡ ಚಂದ ದಾಸ ಆಗಪ್ಪ ನೀನು, ದೊಡ್ಡವನಾಗ್ತೀಯ ಅಂತ. ಹನುಮಂತ ದಾಸ, ಅವನು ದಾಸ ಅಂತ ಒಪ್ಕೊಂಡಿದ್ದಾನೆ. ನಾನು ಯಾರು ಅಂದರೆ ರಾಮನ ದಾಸ ಅಂತ ಹೇಳ್ಕೊತಾನೆ. ರಾವಣ ಕೇಳ್ದ ನೀನು ಯಾರು ಅಂದರೆ ದಾಸು ಹೋಮ್ ರಾಮಚಂದ್ರಶ್ಯ ಅಂತ ಹೇಳ್ತಾನೆ. ರಾಮಚಂದ್ರನ ದಾಸ ಅಂತ ಹೇಳ್ಕೊತಾನೆ. ಇಂಥ ದಾಸ ಆಗಿದ್ದರೂ ಕೂಡ ಎಷ್ಟು ಪ್ರಸಿದ್ಧ ಆದ ಆಂಜನೇಯ ಅಂದರೆ, ನಮ್ಮ ಭಾರತದ ಹಳ್ಳಿಗಳಲ್ಲಿ ಆಂಜನೇಯನ ದೇವಸ್ಥಾನ ಇದ್ದಾವೆ. ಆಂಜನೇಯನ ದೇವಸ್ಥಾನದಲ್ಲಿ ರಾಮನ ವಿಗ್ರಹ ಇಲ್ಲ, ಆದರೆ ರಾಮಚಂದ್ರನ ದೇವಸ್ಥಾನದಲ್ಲಿ ಹನುಮಂತ ಇದ್ದೇ ಇರ್ತಾನೆ. ಅಂದರೆ ಯಜಮಾನಕ್ಕಿಂತ ಹೆಚ್ಚು ಪಾಪ್ಯುಲರ್ ಆಗಿಬಿಟ್ಟ ಅವನು. ಅದು ಹೇಳ್ತಾರೆ ನಮ್ಮ ಗುಂಡಪ್ಪನವ್ರು ಹೇಳೋರು, ದಾಸ ಆದರೆ ಅವನಂಗೆ ಆಗಬೇಕು. ಹೆಂಗೆ ದಾಸತ್ವವನ್ನು ನಿಭಾಯಿಸಬೇಕು ಅಂತಂದರೆ ಪ್ರಭು ಕೂಡ ಮೆಚ್ಚಬೇಕು, ಜಗತ್ತು ಮೆಚ್ಚಬೇಕು. ಅದೊಂದು ಜೀವನ ದರ್ಶನ ಅಲ್ವಾ?
ನಾನು ಸಣ್ಣ ಕೆಲಸ ಮಾಡ್ತೀನಿ ಅಂತ ಓದಬೇಕಾಗಿಲ್ಲ. ಇರುವ ಕೆಲಸವ ಮಾಡು ಕಿರಿದೆನದೆ ಮನಸ್ಸಿಟ್ಟು, ದೊರೆತುದ ಹಸಾದವೆಂದುಣ್ಣು ಗೊಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲಳದೆ ಮಂಕುತಿಮ್ಮ. ಸಣ್ಣ ಕೆಲಸ ಅಂತ ಗೊಣಗೋದು ಬೇಡ, ದಾಸತ್ವ ಸಣ್ಣದೇನಲ್ಲ ಅದು ಅಂತ ತೋರಿಸಿದವನು ಆಂಜನೇಯ. ನಮಗೆ ಮಾದರಿ ಆಗುತ್ತೆ. ಅಯ್ಯೋ ನಮ್ಮ ಕೆಲಸ ಯಾರು ಕೇಳ್ತಾರೆ ಸರ್, ನಮ್ಮ ಮಾತು ಯಾರು ಕೇಳ್ತಾರೆ ಸರ್, ನಮ್ಮದೇ ನಡೀತದೆ, ನಡೆಸುವಷ್ಟು ನಡೆಸೋಣ, ನಮ್ಮ ಶಕ್ತಿ ಇದ್ದಷ್ಟು ನಡೆಸೋಣ, ಅದು ದೊಡ್ಡದಾಗ್ಬೋದು ನಾಳೆ ಅಂತ ತೋರಿಸಿದವನು ಹನುಮಂತ. ಇನ್ನೊಂದು ಬಹುದೊಡ್ಡ ಪಾಠ ನನಗೆ ರಾಮಾಯಣ ಕಲಿಸಿದ್ದು ಅಂದರೆ, ನೀವೆಷ್ಟೇ ದೊಡ್ಡವರಾಗ್ರಿ, ಎಷ್ಟೇ ದೊಡ್ಡ ಸಾಧನೆ ಮಾಡಿದವರಾಗ್ರಿ, ಒಂದು ಸಲ ನಿಮ್ಮಲ್ಲಿ ಅಹಂಕಾರ ಮೊಳೀತು ಅಂದರೆ ನೆಲಕ್ಕೆ ಬೀಳ್ತೀವಿ ಅಂತ ಗ್ಯಾರಂಟಿ. ಮಹಾಬ್ರಾಹ್ಮಣ, ವೇದಾಂಗಗಳನ್ನು ತಿಳ್ಕೊಂಡಂಥವನು ರಾವಣ, ನವಗ್ರಹಗಳನ್ನು ಕೈಲಿ ಇಟ್ಕೊಂಡಂಥವನು ರಾವಣ, ಪರಮಶೂರ. ಇದುವರೆಗೂ ಪರಮಶಿವ ತನ್ನ ಆತ್ಮಲಿಂಗವನ್ನು ಕೊಟ್ಟದ್ದು ರಾವಣನಿಗೊಬ್ಬನಿಗೆ. ಹಾಗೆ ಶಿವನ ಆತ್ಮಲಿಂಗವನ್ನು ಪಡ್ಕೊಳ್ಳುವಂಥ ಭಕ್ತ ರಾವಣ. ಇಷ್ಟೆಲ್ಲ ಚೆನ್ನಾಗಿದ್ದರೂ ಕೂಡ ಒಂದು 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 ತಪ್ಪು ಮಾಡಿದ್ದ. ಸೀತಾದೇವಿಯ ಮೇಲೆ ಮೋಹ ಮಾಡಿ ಎಳ್ಕೊಂಡು ಹೋದ್ನಲ್ಲ, ಒಂದು ತಪ್ಪಿಗೆ ನೆಲದಲ್ಲಿ ಬಿದ್ದು ಮಣ್ಣಾಗಿ ಹೋದ. ಇದನ್ನು ನಮ್ಮ ಶೇಕ್ಸ್ಪಿಯರ್ ಭಾಳ ಚೆಂದ ಹೇಳ್ತಾನೆ, ಟ್ರ್ಯಾಜಿಕ್ ಫ್ಲಾ ಅಂತ. ಶೇಕ್ಸ್ಪಿಯರ್ನ ದುರಂತ ನಾಟಕಗಳು ಎಲ್ಲ ಅದಾವಲ್ಲ, ಎಲ್ಲದರಲ್ಲೂ ಒಂದೇ ಒಂದು ಸಾಲಲ್ಲಿ ಹೇಳ್ಬೋದು ಶೇಕ್ಸ್ಪಿಯರ್ನೆಲ್ಲ ದುರಂತ ನಾಟಕಗಳನ್ನು ಹೇಳೋದಾದರೆ ಟ್ರ್ಯಾಜಿಕ್ ಫ್ಲಾ. ಅದ್ಭುತ ವ್ಯಕ್ತಿಯಪ್ಪ, ಒಂದು ಕೆಟ್ಟ ಕೆಲಸ, ಒಂದು ಒಳ್ಳೆ ಒಂದು ತಪ್ಪು ಮಾಡಿದ, ಜೀವನ ಮುಗಿದೋಯ್ತು. ಮ್ಯಾಕ್ಬೆತ್ ಶೂರ, ಅಸಾಧ್ಯ ಪರಾಕ್ರಮಿ. ಯಾರೋ 3 ಜನ ಹೇಳಿಬಿಟ್ರು ಅವನಿಗೆ, ನೀ ರಾಜ ಆಗ್ತೀಯ ಅಂತ ಹೇಳಿಬಿಟ್ರು. ತಲೆ ಕೂತ್ಕೊಂಡ್ಬಿಡ್ತಾನೆ, ರಾಜ ಆಗಬೇಕು ಅಂತ ಹೇಳಿ. ತಾನು ರಾಜ ಆಗ್ಬೇಕಾದ್ರೆ ಸೀಟ್ ಖಾಲಿ ಆಗಬೇಕಲ್ಲ ಮೊದಲು. ಡಂಕನ್ ಅಂತ ರಾಜ ಇದ್ದ, ಅವನ ಮನೆಗೆ ಕರೆಸಿ ತಾನೇ ಕೊಲ್ತಾನೆ, ಕೊದ್ದುತ್ತಾ ರಾಜ ಆಗ್ತಾನೆ. ಒಂದು ಮಹತ್ವಾಕಾಂಕ್ಷೆ ಅನ್ನುವಂಥದ್ದು ಬಂದಾಗ ಎಂಥ ಕೆಟ್ಟ ಕೆಲಸ ಮಾಡಿಸುತ್ತೆ. ಮ್ಯಾಕ್ಬೆತ್ ವಿಲನ್ ಆಗಿ ಹೋದ. ಹ್ಯಾಮ್ಲೆಟ್ ಭಾಳ ಓದ್ಕೊಂಡವನು, ತಿಳುವಳಿಕೆ ಇದ್ದವನು, ಎಲ್ಲ ಇತ್ತು ಅವನಿಗೆ, ಆದರೆ ತೀರ್ಮಾನ ಮಾಡೋಕ್ಕೆ ಆಗಲ್ಲ. ಇಂಡಿಸೈಸಿವ್ನೆಸ್, ಟು ಬಿ ಆರ್ ನಾಟ್ ಟು ಬಿ ಇಸ್ ದ ಕ್ವಶನ್. ಒದ್ದಾಡ್ಕೊಂಡು ಹೋದ. ಒಂದು ಫ್ಲಾ. ಒಥೆಲ್ಲೋ ಮಹಾಶೂರ, ಒಳ್ಳೆ ಮನುಷ್ಯ. ಒಂದು ಸಂಶಯ, ಡೆಸ್ಡಮೋನ ಮೇಲೆ ಸಂಶಯ, ಹೆಂಡತಿ ಮೇಲೆ ಸಂಶಯ, ಒಂದು ಸಂಶಯದಿಂದ ಅವನ ಪತನ ಆಯಿತು. ಲಿಯರು ಹಾಗೇನೆ, ಅತಿ ಪ್ರೀತಿ ಮಕ್ಕಳ ಮೇಲೆ, ತೀರಾ ನಂಬಿಕೆ, ಕಣ್ಣು ಮುಚ್ಚಿ ನಂಬ್ಕೊಂಡ್ಬಿಡೋದು, ಅದು ಹೋಯ್ತು. ಹಾಗೆ ರಾವಣ ಎಲ್ಲವೂ ಇದ್ದಂಥ ಮನುಷ್ಯ, ಸಕಲ ಪರಾಕ್ರಮಿಯಾಗಿದ್ದಂಥ ಮನುಷ್ಯ, ಜ್ಞಾನಿ ಇದ್ದಂಥವನು. ಆದರೆ ಒಂದು ತಪ್ಪು ಮಾಡಿದ್ದರಿಂದ, ಅದಕ್ಕೆ ನಮಗೆ ಮಾಸ್ತಿ ಹೇಳಿದ್ದಂತು ಒಂದು ಸಲ ಅವರು ಕಾದಂಬರಿಗಳಲ್ಲಾಗಲಿ ಕಥೆಗಳಲ್ಲಿ ಕೆಟ್ಟ ಪಾತ್ರ ಬರೋದು ಭಾಳ ಭಾಳ ಅಪರೂಪ. ಕೆಟ್ಟ ಪಾತ್ರ ಇರೋಲ್ಲ. ನಾ ಕೇಳಿದೆ, ಸರ್ ನಿಮ್ಮ ಪಾತ್ರಗಳು ಕೆಟ್ಟ ಪಾತ್ರ ಬರೋಲ್ವಾ, ಕೆಟ್ಟ ಪಾತ್ರ ಇರಲ್ವಾ ಅಂದೆ. ಕೆಟ್ಟವ್ರು ಇದ್ದಾರಾ ಮೇಷ್ಟ್ರೆ ಅಂದರು. ಇದ್ದಾರಲ್ಲ ಸರ್ ಅಂದೆ. ಒಂದೇ ಉದಾಹರಣೆ ಹೇಳಿ ಅಂದರು. ನಂದು ಏನೂ ತಲೆಗೆ ಸರಿ ಇರಲಿಲ್ಲ, ರಾವಣ ಅಂದ್ಬಿಟ್ಟೆ. ಅಯ್ಯೋ ಅಯ್ಯೋ ಮೇಷ್ಟ್ರೆ, ರಾವಣ ಕೆಟ್ಟವನೇನ್ರಿ ಅಂದರು. ಅವ್ರು ಹೇಳೋದು ನೋಡಿದ್ರೆ ನಾನೇ ತಪ್ಪು ಓದಿದ್ದೀನಿ ಅನಿಸ್ಬಿಡ್ತು. ಅಲ್ರಿ, ರಾವಣ ಒಳ್ಳೆಯವನಲ್ವನ್ರಿ, ಎಂತೆಂಥ ದೊಡ್ಡ ಕೆಲಸ ಮಾಡಿದ್ದಾನೆ, ದೊಡ್ಡ ಸಾಧನೆ ಮಾಡಿದ್ದಾನೆ, ಎಲ್ಲ ತಿಳ್ಕೊಂಡಿದ್ದಾನೆ. ಒಂದು ತಪ್ಪು ಮಾಡಿದ, ಸೀತಮ್ಮನ ತೊಗೊಂಡು ಹೋದ, ಶಿಕ್ಷೆ ಆಯಿತು ಅವನಿಗೆ. ಎಷ್ಟು ದೊಡ್ಡ ಮಾತು ಮಾಸ್ತಿಯವ್ರದ್ದಂದರೆ, ಕಂಡೆಮ್ ದಿ ಆ್ಯಕ್ಟ್ ಬಟ್ ನಾಟ್ ಕಂಡೆಮ್ ದಿ ಪರ್ಸನ್. ವ್ಯಕ್ತಿಯನ್ನು ಬೈಬೇಡ, ಮಾಡಿದ ತಪ್ಪನ್ನು ಬೈರಿ. ಹಾಗೆ ಎಲ್ಲರೂ ಹೇಗೆ ಜೀವನ ದರ್ಶನ ಆಗೋದಿದು. ಅಂಥ ದೊಡ್ಡ ರಾವಣನೇ ಮಣ್ಣಾಗಿ ಹೋಗಿರಬೇಕಾದ್ರೆ ನನಗೆ ಅಹಂಕಾರ ಬಂದರೆ ಗ್ಯಾರಂಟಿ ನಾನು ಬೀಳ್ತೀನಿ ಅಂತ ಗೊತ್ತಾಗಬೇಕು, ಜೀವನ ದರ್ಶನ. ಇನ್ನೊಂದು ಕೊನೆಯದಾಗಂತಂದರೆ ಸೀತೆ. ಇದು ಬೆಳಗ್ಗೆ ಒಬ್ಬರು ಮಾತಾಡ್ತಾ ನನಗೆ ಹೇಳಿದರು, ಭಾಳ ಚೆನ್ನಾಗಿತ್ತು. ಊಟಕ್ಕೆ ಹೋದಾಗ ಒಬ್ಬರು ತಾಯಿ ಬೇಜಾರು ಮಾಡ್ಕೊಂಡು ಹೇಳಿದರು, ಉತ್ತರಕಾಂಡ ಓದಿದ ಮೇಲೆ ಭಾಳ ಬೇಜಾರಾಗಿಬಿಡ್ತು ರಾಮನ ಮೇಲೆ ನನಗೆ. ಎಂಥ ರಾಮ್ರಿ ಇವನು. ಅದಕ್ಕೊಂದು ಘಟನೆ ಹೇಳಿದೆ ಅವರಿಗೆ. ವಿ ಸೀತಾರಾಮಯ್ಯನವರು ಒಂದು ದಿವಸ ಗುಂಡಪ್ಪನವ್ರ ಕಡೆ ಬಂದರು. ಕೋಪ ಇದೆ ಭಾಳ ಮನಸ್ಸಲ್ಲಿ, ಕಣ್ಣೆಲ್ಲ ಕೆಂಪಾಗಿದೆ. ಭಾರಿ ಭಾವನಾತ್ಮಕ ಮನುಷ್ಯ. ಅವ್ರ ಭಾವ ಬಂದು ಮುಖದ ಮೇಲೆ ಕಂಡು ಬಿಡ್ತದೆ. ಬಂದು ಗುಂಡಪ್ಪನವ್ರು ಹೇಳಿದರು, ಯಜಮಾನ್ರೇ ಅನ್ನೋರು ಗುಂಡಪ್ಪನವ್ರಿಗೆ, ಯಜಮಾನ್ರೇ ನೀವೇನೇ ಹೇಳಿ, ನಿಮ್ಮ ರಾಮ ನಮ್ಮ ಸೀತಮ್ಮನಿಗೆ ತಕ್ಕ ಗಂಡ ಅಲ್ಲ. ನಿಮ್ಮ ರಾಮ ನಮ್ಮ ಸೀತಮ್ಮ, ನಿಮ್ಮ ರಾಮ ನಮ್ಮ ಸೀತಮ್ಮನಿಗೆ ತಕ್ಕ ಗಂಡ ಅಲ್ಲ. ಯಾಕೆ, ಏನಾಯಿತು ಅಂತ ಇವ್ರು ಕೇಳಬೇಕು. ಏನಾಗುತ್ತೆ ನೋಡಿದ್ರಲ್ಲ, ಉತ್ತರಕಾಂಡ ಓದ್ಕೊಂಬಂದಿದ್ದೇನೆ. ಮನುಷ್ಯ ಏನ್ರಿ ಅವನು, ಈಗಾಗಲೇ ಅವನು ಪರೀಕ್ಷೆ ಮಾಡಿದ್ದಾನೆ, ಅಗ್ನಿ ಪರೀಕ್ಷೆ ಮಾಡಿದ್ದಾನೆ ಶ್ರೀಲಂಕೆಯಲ್ಲಿ, ಮತ್ತೆ ಮಾಡ್ತಾನೆ ಪರೀಕ್ಷೆ ಮಾಡುವಂತಾನೆ. ಎಂಥ ಮನುಷ್ಯ, ಹೆಂಡತಿ ಮೇಲೆ ನಂಬಿಕೆ ಅಲ್ವ ಹೆಂಡತಿ ಮೇಲೆ ಅಂತಂದರು. ಹೌದೋ, ಎಲ್ಲಿ ಓದಿದ್ರಿ ಅಂತ ಇವ್ರು ಕೇಳಬೇಕು. ಎಲ್ಲಿ ಓದೋದು, ಉತ್ತರಕಾಂಡದಲ್ಲಿ ತಾಯಿ ಬರ್ತಾಳೆ, ಬೇಸತ್ತು ಸಾಕು ಇನ್ನು ಜೀವ ಅಂತಾಳೆ, ಭೂದೇವಿ ಬಾಯಿ ತೆಗಿತಾಳೆ, ಸೀತೆ ಹೋಗ್ಬಿಡ್ತಾಳೆ ಒಳಗಡೆ ಅಂದರು. ಗುಂಡಪ್ಪ ಹೋಗುವಾಗ ಸೀತಮ್ಮ ಏನು ಹೇಳಿದರು ಇವ್ರು ಕೇಳಬೇಕು. ಆಕೆ ಏನು ಹೇಳ್ತಾಳೆ,
ಕೈ ಮುಗಿದ್ಲು. ಇನ್ನು ಎಷ್ಟು ಜನ್ಮ ಬಂದರೂ ರಾಮನೇ ನನ್ನ ಗಂಡ ಆಗಿರಲಿ ಅಂತ ಕೇಳ್ಕೊಂಡ್ಲು. ತಕ್ಷಣ ಗುಂಡಪ್ಪ ಇದ್ರು, ಸೀತಮ್ಮನಿಗೆ ತಕರಾರಿ ಇಲ್ಲ, ನಿಮ್ಮದೇನು ತಕರಾರಿ ಅಂದರೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ನೋಡೋ ದೃಷ್ಟಿ ಹೆಂಗಿರುತ್ತೆ ಅಂತ ಗುಂಡಪ್ಪ ಅನಲೈಸ್ ಮಾಡಿದರು. ಜೀವನ ದರ್ಶನ ಅಂದರೆ ಹೇಗಿರುತ್ತೆ, ನಮ್ಮ ಕಂಡು ಹಾಗೆ ಇರೋಲ್ಲ, ಅದರಿಂದ ಆಳ ಇದೆ ಅಂತ. ಸೀತಮ್ಮ ಯಾಕೆ ಭೂಮಿಗೆ ಹೋಗಬೇಕಾಗಿತ್ತು, ಬಂದದ್ದೇ ಭೂಮಿಯಿಂದಾಕೆ, ಭೂದೇವಿ ಮಗಳಕ್ಕೆ. ಈಗ ರಾಮಾವತಾರ ಮುಗಿಯೋಕ್ಕೆ ಬಂದಿದೆ. ಮುಗಿಯೋಕ್ಕೆ ಬಂದಾಗ ಯಾರು ಮೊದಲು ಹೋಗಬೇಕು? ರಾಮ ಹೋದರೆ ಯಾಕೆ ವಿಧವೆ ಪಟ್ಟ ಬರುತ್ತೆ, ಬೇಡ, ಸೀತಮ್ಮ ಮೊದಲು ಹೋಗಲಿ. ಆಮೇಲೆ ಹಾಸಿಗೆ ರೆಡಿ ಆಗಬೇಕಲ್ಲ, ಮೇಲೆ ಆದಿಶೇಷ, ಲಕ್ಷ್ಮಣ ಹೋಗಬೇಕು, ಆಮೇಲೆ ಕೊನೆಗೆ ರಾಮ ಹೋಗಬೇಕು. ಇದೆಲ್ಲ ಪ್ಲ್ಯಾಂಡ್ ನಾಟಕ ಇದು. ಆದರೆ ನಮಗೆ ನಾಟಕ ಅಂತ ಗೊತ್ತಾಗದೆ ಹೋದಾಗ ತಕ್ಷಣ ಅಂತ ನೆನಪು ಬರುತ್ತೆ. ಜೀವನ ದರ್ಶನ ಎಷ್ಟು ಮಟ್ಟದ್ದು ಕೊಡುತ್ತೆ ರಾಮಾಯಣ ಅಂದರೆ. ಇವತ್ತೇ ಕೂಡ ಹಳ್ಳಿ ಜನ, ಬಹುಶಃ ಅವನ್ನ ಹೇಳಬೇಕಾದ ಒಂದು ಮಾತು, ನಮ್ಮ ಭಾರತೀಯ ಸಂಸ್ಕೃತಿ ಅದ್ಭುತ ಅಂದರೆ ಇದು. ಈ ಮಹಾಕಾವ್ಯಗಳು ಯುರೋಪೆಲ್ಲ ಇದ್ದಾವೆ, ಓದಬೇಕು, ಅವನು ಕಷ್ಟಪಟ್ಟು ಓದಬೇಕು. ಇಲಿಯಡ್, ಒಡಿಸ್ಸಿ ಓದಬೇಕು ಅವನ್ನೆಲ್ಲ. ನಮ್ಮ ಭಾರತದಲ್ಲಿ ಎಷ್ಟೋ ಜನ ಅಲ್ಲ, ಬಹಳಷ್ಟು ಜನ ರಾಮಾಯಣ ಮಹಾಭಾರತಗಳನ್ನು ಓದದೇ ಕಥೆ ಅರ್ಥ ಮಾಡ್ಕೊಂಡಿದ್ದಾರೆ. ಓದೋದು ಬೇಕಾಗಿಲ್ಲ, ಹಳ್ಳಿ ಜನ ಬೇಕಾಗಿಲ್ಲ. ಏನು ರಾವಣ ಇದ್ದಂಗಿದ್ದಾನೆ ನೋಡ್ರಿ ಅವನು ಅಂತಾರೆ. ಏನಿದ್ದ ನೋಡಿ ರಾಮನ ಹಂಗಿರ್ಬೇಕಪ್ಪ. ಅವ್ರು ರಾಮಾಯಣ ಓದಿದವರಲ್ಲ. ಅಂದರೆ ಓದದೆಯೇ ನಮಗೆ ಅಂತಃಕರಣಕ್ಕೆ ತಲುಪಿದ್ದು ರಾಮಾಯಣ ಮಹಾಭಾರತದ 2 ಮಹಾಕಾವ್ಯಗಳು. ಆ ರಾಮಾಯಣ ಯಾಕೆ ನನಗೆ ಜೀವನ ದರ್ಶನ ಕೊಡ್ತದೆ ಅಂತ ಹೇಳಬೇಕು. ಇನ್ನು 3ನೇ ಹಂತ ಮಹಾಕಾವ್ಯಕ್ಕೆ ಹೋಗ್ಬೇಕಾದ್ರೆ ಇವೆರಡನ್ನೂ ದಾಟಿದರೆ ಮಾತ್ರ ಮಹಾಕಾವ್ಯ ಆಗುವಂಥದ್ದು. ರಸಸೃಷ್ಟಿ ಸೀರಿಯಲ್ ನೋಡಿದಾಗೂ ಆಗುತ್ತೆ, ಆಗಲ್ವಾ? ಆಗುತ್ತೆ. ಜೀವನ ದರ್ಶನ ಸ್ವಲ್ಪ ಎತ್ತರದ ಕಾವ್ಯದಲ್ಲಿ ಹೋದಾಗ, ಎತ್ತರದ ಕೃತಿಗೆ ಹೋದಾಗ ಜೀವನ ದರ್ಶನ ಆಗುತ್ತೆ. ಅದು ಎರಡನ್ನೂ ದಾಟಿ ಮೇಲಕ್ಕೆ ಹೋದಾಗ ಜೀವೋತ್ಕರ್ಷ ಅಂತಾಗುತ್ತೆ. ನನ್ನ ಜೀವನ ಬೆಳವಣಿಗೆಗೆ ಒಂದು ಕಾರಣ ಆಗುತ್ತೆ, ನನ್ನ ಬದುಕಿಗೆ ಒಂದು ಸ್ಫೂರ್ತಿ ಸಿಗುತ್ತೆ. ದಯವಿಟ್ಟು ನೀವು ರಾಮಾಯಣ ಓದಿದಾಗ ಒಂದೇ ಒಂದು ಕಡೆಗೆ ತಪ್ಪಿ ಕೂಡ ವಾಲ್ಮೀಕಿಗಳು ರಾಮನ ಹಾಗೆ ಬದುಕರಿ ಅಂತ ಹೇಳಲಿಲ್ಲ, ಸೀತೆಯನ್ನು ಆದರ್ಶ ಅಂತ ಇಟ್ಟುಕೊಳ್ಳಿ ಅಂತ ಹೇಳಲಿಲ್ಲ, ಹನುಮಂತ ನಿಮಗೆ ಮಾರ್ಗದರ್ಶಿ ಆಗಲಿ ಅಂತ ಎಂದೆಂದೂ ಹೇಳೋದಿಲ್ಲ. ಕತೆ ಹೇಳ್ತಾ ಹೋಗ್ತಾರೆ. ಎಷ್ಟು ಚಂದ ಕತೆ ಹೇಳ್ತಾರೆ ಅಂದರೆ, ಹಂಗಿದ್ರೆ ಒಳ್ಳೆಯದಪ್ಪ ಜೀವನ ಅನಿಸುತ್ತೆ. ನಮಗೆ ಗೊತ್ತಿಲ್ಲದ ಹಾಗೆ ಮನಃ ಪರಿವರ್ತನೆ ಮಾಡಬಹುದಾದದ್ದು ಮಹಾಕಾವ್ಯ. ಆ ಎಲ್ಲ ದೃಷ್ಟಿಯಲ್ಲೂ ನೋಡಿದಾಗ ವಾಲ್ಮೀಕಿಗಳ ರಾಮಾಯಣ ಒಂದು ಅತ್ಯಂತ ಶ್ರೇಷ್ಠ ಮಹಾಕಾವ್ಯ. ನಾವೆಲ್ಲ ಹೇಳ್ತೀವಿ ದೊಡ್ಡ ದೊಡ್ಡ ಕಾವ್ಯಗಳು ಅಂತ ಹೇಳ್ತೀವಿ, ಯಾವುದೂ ಕೂಡ ರಾಮಾಯಣದ ಮಟ್ಟಕ್ಕೆ ಬರೋದು. ಆದಿಕವಿ ವಾಲ್ಮೀಕಿ 24,000 ಶ್ಲೋಕಗಳನ್ನು ಬರೆದಿದ್ದರು. ಅದ್ಭುತವಾದಂಥ ಕಾವ್ಯ. ಆ ಕಾವ್ಯದಲ್ಲಿ ರಾಮ ಮೂಲ ಪುರುಷ. ಅದರೊಳಗೆ ಅವರು ಒಂದೇ ಮಾತು ಹೇಳ್ತಾರೆ, ರಾಮನ ವರ್ಣನೆ ಮಾಡುವಂಥದ್ದು, ಅದು ಭರತವಾಕ್ಯ ಅಂತ ಕರಿತೇನೆ. ವಿಗ್ರಹವಾನ್ ಧರ್ಮ ಅಂತ, ರಾಮೋ ವಿಗ್ರಹವಾನ್ ಧರ್ಮ ಅಂತ. ಅದು ಒಂದು ಸಾಕ್ರಿ ಟೈಟ್ಲು, ಅದರೊಳಗೆ ಮರ್ಯಾದೆ ಬಂದುಬಿಡುತ್ತೆ. ಮರ್ಯಾದೆ ಪುರುಷೋತ್ತಮ ಅಂತ ಹೇಳ್ತೀವಿ. ವಿಗ್ರಹವಾನ್ ಧರ್ಮ ಅಂದರೆ ಇಡೀ ಧರ್ಮವನ್ನು ಒಂದು ವ್ಯಕ್ತಿ ರೂಪದಲ್ಲಿ ನಾನೇನಾದರೂ ಕಟ್ಟದಿಟ್ಟರೆ ಅದು ರಾಮ. ವಿಗ್ರಹವಾನ್ ಧರ್ಮ, ಧರ್ಮಕ್ಕೊಂದು ಏನಾದರೂ ಮನುಷ್ಯ ರೂಪ ಬಂದರೆ, ಧರ್ಮ ಅನ್ನೋದಕ್ಕೆ ಒಂದು ಮನುಷ್ಯ ರೂಪ ಬಂದರೆ ಅದು ರಾಮನೇ, ಇನ್ನೇನು ಇರೋಕ್ಕೆ ಸಾಧ್ಯ ಇಲ್ಲ. ಆ ಮಟ್ಟದ ಧರ್ಮವನ್ನು ಪಾಲಿಸಿದಂಥವನು ರಾಮ. ಘಟನೆ ಹೇಳ್ತಾ ಹೋಗ್ತೇನೆ ಕೆಲವೊಂದು ಸಲ. ಮತ್ತು ಇನ್ನೊಂದು ಎಷ್ಟು ವಿಸ್ತಾರವಾಗಿ ಹೇಳಬೇಕು ನಾನು ರಾಮಾಯಣ, ನನಗೆ ಚಿಂತೆ. ಇರೋದೇ 3 ದಿವಸ. 3 ದಿವಸದಲ್ಲಿ ಹೆಂಗೆ ಹೇಳೋದು ರಾಮಾಯಣ? ನಮ್ಮ ಅಮ್ಮ ಒಂದು ಹೇಳ್ತಾ ಇದ್ಲು, ನಿಮ್ಮ ಮರಾಠಿ ಬರೋರಿಗೆ ಗೊತ್ತಿರುತ್ತೆ, ನನಗೆ ಜಾಸ್ತಿ ಗೊತ್ತಿಲ್ಲ, ಮರಾಠಿ ಅರ್ಥ ಆಗುತ್ತೆ, ನನಗೆ ಮಾತಾಡೋಕ್ಕೆ ಬರೋಲ್ಲ, ಅದಕ್ಕೆ ಮರಾಠಿ ಯಾರು ಸಿಕ್ಕರೆ ಹೇಳ್ತೀನಿ. ಮರಾಠಿ ಚಾಲ್ತಾಗ ಇದು ಮರಾಠಿ ಕಳ್ತಪರ್ಯಂತ ಬೋಲಾಲೆ ಯತ್ನ ಅಂತ ಅಷ್ಟೇ ಬರೋದು ನನ್ನ ಮರಾಠಿ. ನಮ್ಮಮ್ಮ ಹೇಳ್ತಿದ್ದು ಟಾಕಾ ಪೂರ್ತಿಯ ರಾಮಾಯಣ ಅಂತ. ಏನು ಟಾಕಾ ಪೂರ್ತಿಯ ರಾಮಾಯಣ ಅಂದ್ರೇನು? ಟಾಕಾ ಅಂದರೆ ಮಜ್ಜಿಗೆ ಅಂತ. ಊರಲ್ಲಿ, ಹಳ್ಳಿ ಊರಲ್ಲಿ ಜಮೀನ್ದಾರು ಮನೇಲಿ ಬೇಕಾದಷ್ಟು ಹೈನಿದೆ, ಹಾಲು ಬೆಣ್ಣೆ ಮೊಸರು ಬೇಕಾದಷ್ಟಿದೆ. ಆ ಮಜ್ಜಿಗೆ ಮಾಡಿ ಒಂದು ದೊಡ್ಡ ಕೊಡ ತುಂಬ ಹೊರಗಿಟ್ಟಿದ್ದಾರೆ, ಯಾರು ಬೇಕಾದ್ರೂ ತೊಗೊಂಡು ಹೋಗಲಿ ಅಂತ. ಆ ಊರಲ್ಲಿ ಪುರೋಹಿತರ ಹೆಂಡತಿ ಮಜ್ಜಿಗೆ ತೊಗೊಳಕ್ಕೆ ಜಮೀನ್ದಾರ ಮನೆಗೆ ಹೋಗ್ತಾಳೆ. ಜಮೀನ್ದಾರ ಹೆಂಡತಿ ಬುದ್ಧಿವಂತೆ, ಹೇಗೂ ಮಜ್ಜಿಗೆಗೆ ಬಂದಿದ್ದಾರೆ ಪುರೋಹಿತರ ಹೆಂಡತಿ, ರಾಮಾಯಣ ಸ್ವಲ್ಪ ಹೇಳಿಬಿಡ್ರಿ ಅಂದರು. ಪುರೋಹಿತರ ಹೆಂಡತಿಗೂ ರಾಮಾಯಣ ಗೊತ್ತಿರುತ್ತೆ ಅಂತ. ಅವ್ರು ಎಷ್ಟು ರಾಮಾಯಣ ಹೇಳಿದರು ಅಂದರೆ, ಎಷ್ಟು ಮಜ್ಜಿಗೆ ಹಾಕಿದ್ದಾರೆ ಅದ್ರ ಮೇಲೆ ಹೇಳೋದಂತ. ಸ್ವಲ್ಪ ಹಚ್ಚಿದ್ರೆ ರಾಮ ಸೀತೆ, ಏನು ರಾಮಾಯಣ ಇರೋದು, ರಾಮ ಸೀತೆ ಕಾಡಿಗೆ ಹೋದ ಬಂದ ಅಷ್ಟೇ. ಸ್ವಲ್ಪ ಮಜ್ಜಿಗೆ ಇದ್ದರೆ, ಸ್ವಲ್ಪ ಮಜ್ಜಿಗೆ ಜಾಸ್ತಿ ಬಂದರೆ ಸ್ವಲ್ಪ ಜಾಸ್ತಿ ಭರತ ಇವರ ಸೇರ್ಕೋತಾರೆ ಅದರೊಳಗೆ. ಅದಕ್ಕೆ ಟಾಕಾ ಪೂರ್ತಿಯ ರಾಮಾಯಣ ಅಂತ. ಈಗ ನಾನು ದಿನ ಪೂರ್ತಿಯ ರಾಮಾಯಣ ಮಾಡಬೇಕಾಗಿದೆ, 3 ದಿನ ಇರೋದರಿಂದ ಆ 3 ದಿವಸದಲ್ಲಿ ರಾಮನ ಎಷ್ಟು ಹಿಡ್ಕೊಳ್ಬೋದು ಅಷ್ಟು ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತೇನೆ, ಆದಷ್ಟು ಹೇಳ್ಕೊಂಡು ಹೋಗ್ತೇನೆ. 3 ಥರದ ಸಂದೇಶಗಳು ಅಂದರೆ ಮೂರು ಥರದ ಮಾರ್ಗದರ್ಶನಗಳನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಸಂಹಿತಗಳು ಅಂತ ಕರೀತಾರೆ ಅವನ್ನ. ಪ್ರಭು ಸಂಹಿತ, ಮಿತ್ರ ಸಂಹಿತ, ಕಾಂತಾ ಸಂಹಿತ ಅಂತ 3 ಇದೆ.
ಈ ರಾಮಾಯಣದ ಭಾಷೆ ಯಾವುದು ಅಂತ. ಪ್ರಭು ಸಂಹಿತ ಅಂದರೆ ಹೀಗೆ ಮಾಡೋ ಆರ್ಡರ್, ಅದು ಗೌರ್ಮೆಂಟ್ ಆರ್ಡರ್ ಇದ್ದಂಗೆ ಹಾಗೆ ಮಾಡಬೇಕು. ಇದನ್ನು ಸುಗ್ರೀವಾಜ್ಞೆ ಅಂತ ಕರಿತೀವಲ್ಲ, ಹಾಗೆ ಇದು ಮಾಡಲೇಬೇಕು. ಅದು ವೇದದ ಮಾತು. ಸತ್ಯಂ ವದ ಧರ್ಮಂ ಚರ ನಾತಿ ಚರಾಮಿ ಹೇಳೋದು ವೇದದ ಮಾತು. ಅದು ಪ್ರಭು ಸಂಹಿತ ಅಂತ, ಅಂದರೆ ರಾಜರು ಹೇಳುವಂಥ ಮಾತು. ಗಟ್ಟಿಯಾಗಿ ಹೇಳು, ಮಾಡಲೇಬೇಕು, ಪಾಲಿಸಲೇಬೇಕು. ಎರಡನೇದು ಮಿತ್ರ ಸಂಹಿತ. ಯಾವಾಗಲೂ ಪ್ರಭು ಆಗಿರೋಕ್ಕಾಗಲ್ಲ, ಗೆಳೆಯನ ಹಾಗೆ ಹೇಳಬೇಕಾಗ್ತದೆ. ಮಾಡಬೇಡೋ, ಬಿಡೋ ಮಾರ, ಯಾಕೆ ಮಾಡ್ತೀವಿ ಅದನ್ನು, ಬೇಡ ಬಿಡೋ. ಸ್ನೇಹಿತ ಮಾತ್ರ ಹೇಳ್ಬೋದು. ಎಷ್ಟೋ ಸಲ ನೀವು ನೋಡಿದ್ದೀರಿ, ಮಗನಿಗೆ ಅಂದರೆ ಹೇಳಬೇಕಾದ್ರೆ ಅವ್ನ ಫ್ರೆಂಡ್ ಕಡೆಯಿಂದ ಹೇಳಿಸ್ತೀವಿ ನಾವು, ನೀನು ಸ್ವಲ್ಪ ಹೇಳಿ ನೋಡಪ್ಪ ಅವನಿಗೆ, ನೀನು ಸ್ನೇಹಿತನಾಗಿ ಹೇಳಿ ನೋಡು, ಬೇಡ ದೋಸ್ತ ಹಂಗೆ ಮಾಡಬೇಡ ಅಂತ ಹೇಳಬೇಕು. ಇದು ಮಿತ್ರ ಸಂಹಿತ. ಅದು ವರ್ಕ್ ಆಗಲಿಲ್ಲ ಅಂದರೆ ಕಡೆಯದೊಂದಿದೆ, ಕಾಂತಾ ಸಂಹಿತ ಅಂತ. ಕಾಂತ ಅಂದರೆ ಹೆಂಡತಿ ಅಂತ, ಅಂದರೆ ಪ್ರಿಯಳಾದ ಹೆಂಡತಿ, ಬರೀ ಹೆಂಡತಿ ಅಲ್ಲ, ಪ್ರಿಯಳಾದ ಹೆಂಡತಿ. ಯಾರ ಮಾತನ್ನು ಮೀರಿದರೂ ಹೆಂಡತಿ ಮಾತನ್ನು ಮೀರೋಕ್ಕಾಗಲ್ಲ. ಸ್ವಂತ ಅನುಭವ ಅಲ್ಲ, ಎಲ್ಲ ಕಡೆಯೂ ಹಾಗೆ ಇರೋದದು. ಆದ್ದರಿಂದ ಪ್ರಿಯವಾದ ಹೆಂಡತಿ ಮಾತನ್ನು ಮೀರೋಕ್ಕಾಗಲ್ಲ. ಅದಕ್ಕೆ ರಾಮಾಯಣದ ಮಾತು ಕಾಂತಾ ಸಂಹಿತದ ಮಾತು ಅಂತ. ಎಷ್ಟು ಚಂದ ಬಳಸ್ತಾರೆ ವಾಲ್ಮೀಕಿಗಳು. ಎಂದು ಒತ್ತಿ ಒತ್ತಿ ಹೇಳಲ್ಲ, ಹೀಗೆ ಇರಬೇಕು ಅಂತ ಎಲ್ಲೂ ಹೇಳಲ್ಲ ಅವರು. ಹೀಗಿದ್ದರೆ ಎಷ್ಟು ಚಂದ ಅಲ್ವಾ. ಒಂದು ಮಾತು ಬರ್ತದೆ, ಸೀತೆ ಕಡೆಯಿಂದ ಎಷ್ಟು ಚಂದ ಹೇಳಿಸ್ತಾರೆ ಅಂದರೆ, ಕಾಡಿಗೆ ಹೋಗಿದ್ದಾರೆ ರಾಮ ಸೀತೆಯರು. ರಾಮ ಬಾಣ ಬಿಲ್ಲು ಎಲ್ಲ ತೊಗೊಂಡು ಹೋಗಿದ್ದಾನೆ, ಲಕ್ಷ್ಮಣನು ಬಾಣ ಬಿಲ್ಲು ತೊಗೊಂಡು ಹೋಗಿ ಧನುರ್ಧಾರಿಗಳಾಗಿ ಹೋಗಿದ್ದಾರೆ. ಆಕೆಗೊಂದು ಸಂಕಟ, ಬಾಣ ಬಿಲ್ಲು ಯಾಕೆ ಕಾಡಿಗೆ ಹೋದಾಗ? ಆಕೆ ಹೇಳ್ತಾಳೆ, ಆಯುಧಗಳಂದರೆ ಅಗ್ನಿ ಇದ್ದ ಹಾಗೆ. ಇದು ನೋಡಿ, ದಯವಿಟ್ಟು ನೋಡಿ, ನಿಮ್ಮ ಕೈ ಚೂಪಾದ ಒಂದು ಏನಾದರೂ ಆಯುಧ ಇದ್ದರೆ ಅದನ್ನು ನೋಡ್ಬೇಕನ್ಸುತ್ತೆ, ಎಷ್ಟು ಚೂಪಾಗಿದೆ ಅಂತ, ಬಳಸಬೇಕು ಅಂತ ಬರುತ್ತೆ. ಹಾಗೆ ನೀ ಆಯುಧ ತೊಗೊಂಡ್ರೆ ಬಳಸಬೇಕು ಅಂತ ಅನಿಸುತ್ತೆ. ಬೇಡಪ್ಪ, ಯಾಕೆ ತೊಗೊಂಡು ಹೋಗ್ತೀಯ ಅದನ್ನು, ಆಯುಧ ಬೇಡ ಅಂತ ಹೇಳಿಬಿಟ್ಟು, ತಪ್ಪು ತಿಳ್ಕೊಬೇಡ, ನಿನಗೆಲ್ಲ ಗೊತ್ತಿರುತ್ತೆ, ಆದರೂ ಸ್ತ್ರೀ ಚಪಲ ಹೇಳಬೇಕು ಅಂತ ಅನಿಸುತ್ತೆ, ನಿನಗೇನು ಸರಿನೋ ಅದು ಮಾಡಪ್ಪ, ನಿನ್ನ ತಮ್ಮನ ಕೇಳ್ಕೊ, ನಿನ್ನ ತಮ್ಮನ ಮಾತು ಕೇಳಿ ಮಾಡು ಅಂತಾಳೆ. ಎಷ್ಟು ಚಂದದ ಮಾತಲ್ವಾ. ಅವಾಗ ರಾಮ ಅಂತಾನೆ, ಹಂಗಲ್ಲ, ಅದು ಯಾಕೆ ತಂದಿದ್ದೀನಿ ಅಂತ ಜಸ್ಟಿಫೈ ಮಾಡ್ತಾನೆ. ನಾನು ಬಂದದ್ದು ನನಗೋಸ್ಕರ ಅಲ್ಲ, ಹಿಂಸೆ ಮಾಡೋದಕ್ಕಲ್ಲ, ನಾನು ಬಂದದ್ದು ಋಷಿಗಳನ್ನು ಕಾಪಾಡೋದಕ್ಕೆ. ಅವ್ರು ತೊಂದರೆ ಕೊಟ್ಟರೆ ಮಾತ್ರ ರಾಕ್ಷಸರಿಗೆ ಮಾತ್ರ ಬಳಸುವಂಥದ್ದು ಅಂತ ಜಸ್ಟಿಫೈ ಮಾಡ್ತಾನೆ. ಅಲ್ಲಿ ಆರ್ಡರ್ ಇಲ್ಲ ಸೀತೆದು, ಸವಿನಯವಾಗಿ ಹೇಳ್ತಾಳೆ ಹಿಂಗಿರಬೇಕು ಅಂತ. ಕೆಲವೊಂದು ಸಲ ಆಕೆ ಕಾಂತ ಸ್ಟ್ರಾಂಗ್ ಆಗಿಯೂ ಹೇಳಬೇಕಾಗತ್ತೆ. ಕಾಂತ ಯಾವಾಗಲೂ ಮಿದುವಾಗಿರಬೇಕು ಅಂತೇನಿಲ್ಲ. ಕಾಡಿಗೆ ಹೋಗೋ ಪ್ರಸಂಗ ಬಂದಾಗ ರಾಮ ಹೇಳ್ತಾನೆ, ನೋಡಮ್ಮ ನಾನು ಕಾಡಿಗೆ ಹೋಗಬೇಕು ಅಂತ ಹೇಳಿದ್ದಾರೆ, ನಿನಗೇನು ಹೋಗು ಅಂದಿಲ್ಲ ಸೀತೆಗೆ. ನಿನಗೇನು ಹೋಗು, ನಾನು ಹೋಗ್ಬೇಕಷ್ಟೇ, ನಾನು ಹೋಗಿ ಬರ್ತೇನೆ 14 ವರ್ಷ, ನೀ ಅಪ್ಪ ಅಮ್ಮನ ನೋಡಿಕೊಂಡು ಇರು ಅಂತ ಹೇಳ್ತಾಳೆ. ಆಕೆ ಹೇಳ್ತಾಳೆ, ಇಲ್ಲ ಮದುವೆ ಆದ ನಿನ್ನಲ್ಲ, ನಾನು ನಿನ್ನೇನೆ ಮದುವೆ ಆದದ್ದು, ನಿನ್ನ ಜೊತೆಗೆ ಬರ್ತೀನಿ ಅಂತ. ರಾಮ ಹೆದರ್ಸೋಕೆ ಶುರು ಮಾಡ್ತಾನೆ. ಕಾಡಿಗೆ ಹೋಗೋದು ನಾವು ಪಿಕ್ನಿಕ್ಕಿಗಲ್ಲ, ಅಲ್ಲಿ ಹುಲಿ ಸಿಂಹ ಎಲ್ಲ ಇದ್ದಾವೆ, ಚಿರ್ಚಿದ್ದಾವೆ, ಕಾಡು ಪ್ರಾಣಿಗಳಿದ್ದಾವೆ, ಮುಳ್ಳು ಕಲ್ಲು ಎಲ್ಲ ಇದ್ದಾವೆ, ಕಷ್ಟ ಹೆದರಿಸ್ತಾನೆ. ಆಕೆ ಎಷ್ಟು ಚಂದದ ಮಾತು ಹೇಳ್ತಾಳೆ ಅಂದರೆ, ಸೀತೆ ಹಿಂಗೆ ಮಾತಾಡ್ಬೋದಾ ಅಂತ ಅನಿಸುತ್ತೆ. ಕಾಂತಾ ಸಮೇತ ಇನ್ನೊಂದು ಮುಖ ಅದು, ಯಾವಾಗಲೂ ಪ್ರೀತಿಯಿಂದ ಹೇಳೋದೆಲ್ಲ ಸ್ವಲ್ಪ ಜಬರ್ದಸ್ತು ಹೇಳಬೇಕಾಗತ್ತೆ. ಆಕೆ ಹೇಳ್ತಾಳೆ, ಅಯ್ಯೋ ನಮ್ಮಪ್ಪನಿಗೇನೋ ತಪ್ಪು ಕಲ್ಪನೆ ಆಗಿತ್ತು, ಗಂಡಸಿಗೆ ಮದುವೆ ಮಾಡಿಕೊಟ್ಟ ಅಂತ ಅಂದ್ಕೊಂಡಾನವನು, ನೀನು ನೋಡಿದ್ರೆ ಒಂದು ಹೆಂಗಸಿನ ರಕ್ಷಣೆ ಮಾಡೋಕ್ಕಾಗಲ್ಲ ಅಂತೀಯಲ್ಲಪ್ಪ ಅಂದ್ಲು. ಕಾಡಿಗೆ ಹೋದಾಗ ಒಂದು ಹೆಣ್ಣಿನ ರಕ್ಷಣೆ ಮಾಡೋ ಒಂದು ದೇಶ ಏನು ರಕ್ಷಣೆ ಮಾಡ್ತೀಯ ನೀನು? ಈ ಹುಲಿ ಸಿಂಹ ಹೆದರಿಸ್ಬೇಡ, ನನಗೆಲ್ಲ ಗೊತ್ತವಲ್ಲ ಅಂತಾಳಕ್ಕೆ. ಹಾಗೆ ಹೇಳಿದಾಗ, ಹಾಗೆ ನಡಿ ಹಾಗಾದ್ರೆ ಹೋಗೋಣ ಅಂತಾನೆ. ಈ ಕಾಂತಾ ಸಂಹಿತದ ಮಾತು ಹೇಗಿದೆ ಅಂದರೆ, ಬೇಕಾದಾಗ ಒಂದು ಚೂರು ಚುರುಕು ಮಾಡಿ, ಬೇಡಾದಾಗ ಪ್ರೀತಿ ಎಂದು ಹೇಳುವಂಥ ಮಾತು ರಾಮಾಯಣದ ಮೂಲಕ ಬರುವಂಥದ್ದು. ಇನ್ನೊಂದು 2 ವಿಷಯಗಳನ್ನ ನಿಮ್ಗೆ ಸ್ಪಷ್ಟ ಮಾಡಬೇಕು ನಾವು ರಾಮನ ಪಾತ್ರ ಓದಬೇಕಾದ್ರೆ. ರಾಮಾಯಣ ಓದಬೇಕಾದ್ರೆ ಕೆಲವು ಸಂಕೇತಗಳನ್ನು ಬಳಸ್ತಾರೆ ವಾಲ್ಮೀಕಿಗಳು. ಅವನ ಸೂಕ್ಷ್ಮಾರ್ಥಗಳನ್ನು ನೋಡಬೇಕು, ನಿಜ ಸ್ಥೂಲ ಅರ್ಥ ನೋಡಬಾರ್ದು. ಶಬ್ದಗಳನ್ನು ರಾಶಿ ರಾಶಿ ಹಾಕಿಬಿಡ್ತಾರೆ. ಕಾವ್ಯ ಅದು, ಕಾವ್ಯ ಆದ್ದರಿಂದ ರಂಜನೀಯವಾಗಿರಬೇಕು, ಪದಗಳನ್ನು ಜಾಸ್ತಿ ಹಾಕ್ತಾರೆ. ಹೇಳ್ತಾರೆ, ರಾಮ ಬಾಣ ಬಿಟ್ಟಾಗ ಸಮುದ್ರಕ್ಕೆ ಉಕ್ಕಿಬಿಡ್ತು, ಭೂಮಿ ನಡಗ್ಬಿಡ್ತು, ಆಕಾಶದಲ್ಲಿ ಉತ್ಪಾತಗಳಾಯಿತು ಅಂತೇಳಿ ಹೇಳ್ತಾರೆ. ಆಯಿತೋ ಇಲ್ವೋ, ಎದಕ್ಕೆ ಹೇಳಬೇಕು ಅದನ್ನು? ಅದು ಎಷ್ಟು ಘೋರವಾಗಿತ್ತು ಅಂತ ಹೇಳೋದಕ್ಕೆ 10 ಮಾತುಗಳಲ್ಲಿ ಹೇಳ್ತಾರೆ. ಇದು ನಮ್ಮ ಕಾವ್ಯದಲ್ಲಿ ಬಂದಿರುವಂಥದ್ದು. ಒಂದು ಸುಂದರವಾದ ಹುಡುಗಿಯನ್ನು ವರ್ಣನೆ ಮಾಡಬೇಕಾದ್ರೆ ನಮ್ಮ ಕವಿಗಳು ಸಾಕಷ್ಟು ಬಳಸ್ಕೊಂಡಿದ್ದಾರೆ ಇದನ್ನು. ಏನು, ಆಕೆ ಜಡೆ ಹಾಗಿತ್ತು, ನಾಗರ ಹಾವಿನ ಹಾಗೆ ಕಪ್ಪು ಜಡೆ ಆಯಿತು, ಕಾಮನ್ ಬಿಲ್ಲಿನಂಥ ಹುಬ್ಬು, ಸಂಪಿಗೆ ಅಂಥ ಮೂಗು, ತೊಂಡೆ ಹಣ್ಣಿನಂಥ ತುಟಿ, ಹೀಗೆಲ್ಲ ಬೆಳ್ಕೋದು ಬರ್ತಾರೆ. ಒಬ್ಬ ಹೇಳ್ತಾನೆ, ನಿಜವಾಗ್ಲೂ ಇಟ್ಟು ನೋಡ್ರಿ ಹೆಂಗೆ ಕಾಣುತ್ತೆ ಅಂತ. ತಿರುಗಿ ನೋಡೋಕ್ಕಾಗಲ್ಲ ಅವನ್ನೆಲ್ಲ ಅಲ್ವಾ. ನಾಗರ ಹಾವು, ತೊಂಡೆ ಹಣ್ಣು ಇಟ್ಟು ನೋಡಿ ನೋಡೋಣ, ನೋಡೋಕ್ಕಾಗತ್ತಾ? ಅಂದರೆ ವರ್ಣನ ಮಾಡುವಾಗ ಇನ್ನೇನು ಹೋಲಿಸಿ ಮಾಡುವಂಥದ್ದು ಇರುತ್ತೆ. ಆದ್ದರಿಂದ ಆ ಮಾತುಗಳನ್ನು ನಾವು ಸ್ಥೂಲಾರ್ಥದಲ್ಲಿ ತಗೋಬಾರ್ದು, ಅದನ್ನು ಸೂಕ್ಷ್ಮಾರ್ಥದಲ್ಲಿ ಬಳಸ್ಕೋಬೇಕು ಅಂತ ಹೇಳಬೇಕು ಅದನ್ನು. ಮತ್ತು ಇನ್ನೊಂದು,
ಕಾವ್ಯ ಬೇಕಾಗ್ತದೆ. ಅದು ಕಾವ್ಯದಲ್ಲಿ ನ್ಯೂಸ್ ರಿಪೋರ್ಟ್ ಅಲ್ಲ ಅದು. ನ್ಯೂಸ್ ರಿಪೋರ್ಟಿಗೂ ಕಾವ್ಯಕ್ಕೂ ತುಂಬ ವ್ಯತ್ಯಾಸ ಇದೆ. ಕಾವ್ಯದಲ್ಲಿ ಸಮೃದ್ಧವಾಗಿ ಹಾಕಬೇಕು ಶಬ್ದ ಪದಗಳನ್ನು. ನಮ್ಮ ಕುಮಾರವ್ಯಾಸ ಹೇಳಬೇಕಾದ್ರೆ ರಾಶಿ ಸುರಿತಾನೆ ಪದಗಳನ್ನು, ರಾಶಿ. ಬರೀ ಕೃಷ್ಣ ಅನ್ನೋದಕ್ಕೆ ಹೋಸಲು ಹೇಳಿದ್ದೆ ನಾನು. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ಅತುಳ ಭುಜಬಲದಿ ಕಾದಿಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಅನಾದಿ ಮೂರುತಿ ಸಲಹೋಗದುಗಿನ ವೀರನಾರಾಯಣ. ಕೃಷ್ಣ ಅನ್ಲಿಕ್ಕೆ ಎಷ್ಟು ಗುದ್ದಾಟ. ಅದು ಬೇಕು ಕವಿಗೆ. ತಾನು ತೋರಿಸ್ಬೇಕಲ್ಲ, ಚಮತ್ಕೃತಿ ತೋರಿಸ್ಬೇಕಲ್ಲ, ತಂದೊಂದು ಚಮತ್ಕೃತಿ ತೋರಿಸ್ಬೇಡವಾ? ಹೀಗೆ ಕಾವ್ಯದಲ್ಲಿ ಇಲ್ಲೂ ಬರುತ್ತೆ. ಆದರೆ ನೋಡುವಾಗ ಆ ವರ್ಣನೆ ನೋಡೋದಕ್ಕಿಂತ ಮೂಲ ಸ್ಥೂಲ ಅರ್ಥದ ಬದಲು ಸೂಕ್ಷ್ಮಾರ್ಥಗಳನ್ನು ಗಮನಿಸಬೇಕು ಅಂತ ಮೊದಲೇದ್ದು. ಎರಡನೇದು ಭಾಳ ಮುಖ್ಯ ಇನ್ಸ್ಟ್ರಕ್ಷನ್ ಅಂದರೆ, ಮಹಾಕಾವ್ಯ ಯಾವುದೇ ಓದಿದ್ರು, ರಾಮಾಯಣ ಆಗ್ಬೋದು, ಮಹಾಭಾರತ ಯಾವುದೇ ಆಗಲಿ, ಓದುವಾಗ ಇಂಗ್ಲೀಷಲ್ಲಿ ಒಂದು ಮಾತಿದೆ, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ. ನಮ್ಮ ಅನುಮಾನಗಳನ್ನು ಅಮಾನತ್ತಿನಲ್ಲಿ ಇಡಬೇಕು. ಭಾಳ ಪ್ರಶ್ನೆ ಕೇಳೋಕ್ಕೆ ಹೋಗಬಾರ್ದು. ಕೇಳಿದ್ರೆ ಅರ್ಥ ಆಗಲ್ಲ. ಏನೇನು ಪ್ರಶ್ನೆ ನಾವು ಏನೇನು ಹೇಳ್ತೀವಪ್ಪ. ರಾಮಾಯಣದಲ್ಲಿ ಕಥೆಗಳಲ್ಲಿ ಕೆಲವು ವಿಷಯ ಬಂದಾಗ ರಾವಣನಿಗೆ 10 ತಲೆ ಇತ್ತು, ನಮ್ಮ ತಲೆ ಕೆಟ್ಟೋಗುತ್ತೆ. 10 ಇದ್ದರೆ ಬ್ಯಾಲೆನ್ಸ್ ಹೆಂಗಾಯಿತು? 11 ಇದ್ದರೆ ಆ ಕಡೆ 5 ಈ ಕಡೆ 5 ನಡುವೊಂದು ಇರ್ಬೋದಾಗಿತ್ತು. 10 ಇದ್ದರೆ ಯಾ ಕಡೆ 5 ಇತ್ತು ಯಾ ಕಡೆ 6 ಇತ್ತು, ಹಿಂಗೆ ತಲೆ ಕೆಡುತ್ತೆ ನಮಗೆ. ಮತ್ತು ಮಗ್ಲಾಗಿ ಮಲ್ಕೊಳ್ಳೋಕೆ ಆಗ್ತಿರ್ಲಿಕ್ಕಿಲ್ಲಲ್ಲ ಅವನಿಗೆ. ಮಗ್ಲಾಗಿ ಹೆಂಗೆ ಮಲ್ಕೋತಾನ ಅವನು? ನಡೆಯೋದು ಭಾರ ಅಲ್ವಾ? ಜೋಲಿ ಹೋಗ್ತಿರ್ಲಿಲ್ವ ಅವನಿಗೆ? ಇವೆಲ್ಲ ಪ್ರಶ್ನೆ ಕೇಳಬಾರ್ದು. ಯಾಕಂದರೆ ರಾವಣ 10 ಥರದ ವಿಚಾರಗಳನ್ನು ಏಕಕಾಲಕ್ಕೆ ಮಾಡ್ತಿದ್ದ, ಅಷ್ಟು ಸಮರ್ಥನಾಗಿದ್ದ ಅಂತ ತೋರಿಸೋದಕ್ಕೆ 10 ತಲೆ ಅಂತ ತೋರಿಸ್ಬೇಕಂತ ತೋರಿಸಿರ್ಬೇಕು. ಸಿಂಬಾಲಿಕ್ಕಾಗಿರ್ತದೆ. ಅದನ್ನು ನಾವು 10 ತಲೆ ಇರ್ತಾ ನಿಜವಾಗಲೂ? ಇನ್ನು ಕೆಲವರು ಕೇಳ್ತಾಯಿದ್ರು, ಅದನ್ನು ಕೆಲವೊಂದು ನಾವು ತಪ್ಪು ಬಳಸ್ಕೋತೀವಿ ಅದನ್ನು. ಸರ್ ವಿಮಾನ ಎಲ್ಲ ಈ ಕಂಡು ಹಿಡಿದಿದ್ದಾರೆ ಸರ್, ನಮ್ಮ ರಾಮಾಯಣ ಕಾಲದಲ್ಲಿ ಇತ್ತು ಸರ್. ಪುಷ್ಪಕ ವಿಮಾನ ಇರಲಿಲ್ವ? ರಾವಣ ಬಂದ, ಪ್ರಶ್ನೆ ಬರೋದು ಹೇಗೆ? ರಾವಣ ಬಂದು ಸೀತೆಯನ್ನು ಎತ್ಕೊಂಡು ಹೋದ. ಯಾರ್ಯಾರಿದ್ದರು ವಿಮಾನದಲ್ಲಿ? ರಾವಣ ಸೀತೆ ಇಬ್ಬರೇ ಇದ್ದರು. ಪೈಲಟ್ ಇರಲಿಲ್ವಾ? ಇಂಜನ್ ಇತ್ತು ಆವಾಗ, ಪೆಟ್ರೋಲು ಇತ್ತು ಆವಾಗ. ಪ್ರಶ್ನೆಗಳನ್ನು ಕೇಳಬಾರ್ದು. ಮತ್ತು ಅದೇ ಯುದ್ಧ ಮುಗಿದ ಮೇಲೆ ವಾಪಸ್ ಅಯೋಧ್ಯೆಗೆ ಬರ್ತಾರಲ್ಲ, ಎಷ್ಟು ಜನ ಇದ್ದರು ವಿಮಾನದಲ್ಲಿ? ರಾಮಾಯಣ ಚಂದ ಬರೀತದೆ. ಸಾಕಷ್ಟು ಜನ ಸೇರ್ಕೊಂಡ್ಬಿಟ್ರು, ಸಾವಿರಾರು ಜನ ಸೇರ್ಕೊಂಡ್ರು ಅದ್ರೊಳಗೆ. ಯಾರ್ಯಾರು? ರಾಮ ಲಕ್ಷ್ಮಣ ಸೀತೆ ಆಂಜನೇಯ ಅಂತೂ ಸರಿನೇ ಸರಿ. ಅವನು ಸುಗ್ರೀವ ಇದ್ದ, ಅಂಗದ ಇದ್ದ, ನಳ ನೀಲ ಅವರೆಲ್ಲ ಇದ್ದರು, ವಿಭೀಷಣ ಅವನ ಪರಿವಾರದವರು. ಹೀಗಾಗಿ ಒಂದು 1000 ಜನ ಇದ್ದರು ಪುಷ್ಪಕ ವಿಮಾನದಲ್ಲಿ. ಹಂಗಾರೆ ಇಲಾಸ್ಟಿಕ್ ಆಗಿತ್ತು ಅದು. ಹೋಗ್ಬೇಕಾದ್ರೆ ಇಬ್ಬರೇ ಬರ್ಬೇಕಾದ್ರೆ 1000 ಜನ ಹೆಂಗದು ವಿಮಾನ? ನಾವು ಫಿಕ್ಸ್ ಅಲ್ವಾ ನಮ್ಮ ವಿಮಾನ ಅಂದರೆ 400 ಜನನೇ, ಒಂದು ಎಕ್ಸ್ಟ್ರಾ ತೊಗೊಳ್ಳಲ್ಲ. ಅಂತೆಲ್ಲ ಪ್ರಶ್ನೆ ಕೇಳಬಾರ್ದು. ಇನ್ನೊಂದು ಭಾಳ ಕೆಟ್ಟ ಪ್ರಶ್ನೆ ನಾವು ಕೇಳೋದು, ರಾಮ ಅಯೋಧ್ಯೆ ಅಲ್ವಾ ಇದ್ದದ್ದು, ಉತ್ತರ ಭಾರತದಲ್ಲಿ. ನಮ್ಮ ಕರ್ನಾಟಕಕ್ಕೆ ಬಂದ, ಹಂಪಿಗೆ ಬಂದ, ಕಿಷ್ಕಿಂದೆ ಅದು. ಹನುಮಂತನ ಹತ್ರ ಮಾತಾಡಿದ ಅಂತ ಬರುತ್ತೆ. ಯಾವ ಭಾಷೆಯಲ್ಲಿ ಮಾತಾಡ್ದ ಅಂದರೆ, ರಾಮನಿಗೆ ಕನ್ನಡ ಬರ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾದ್ರೆ ಆಂಜನೇಯನ ಸಂಸ್ಕೃತ ಬರ್ತಾ ಇತ್ತ? ಗೊತ್ತಿಲ್ಲ. ಗುಂಡಪ್ಪನವ್ರು ಭಾಳ ಚಂದ ಹೇಳ್ತಾರೆ, ಅದನ್ನು ತಲೆ ಕೆಡಿಸ್ಕೋಬೇಡ್ರಿ. ಇಬ್ಬರಿಗೂ ಗೊತ್ತಿರುವಂಥ ಒಂದು ಭಾಷೆಯಲ್ಲಿ ಮಾತಾಡಿಕೊಂಡ್ರು, ಅಷ್ಟು ಮುಖ್ಯ ನಮಗೆ. ಯಾವುದೋ ಮಾತಾಡಿಕೊಂಡ್ರು. ಅದಕ್ಕೆ ಇದು ಮಾತು ಹೇಳ್ತಾರೆ, ವಿಲ್ಲಿಂಗ್ ಸಸ್ಪೆನ್ಷನ್ ಆಫ್ ಡಿಸ್ಬಿಲೀಫ್ ಅಂತ. ಅನುಮಾನಗಳನ್ನು ಅಮಾನತ್ತಿನಲ್ಲಿ ಇಡಬೇಕು, ಪ್ರಶ್ನೆ ಕೇಳಬಾರ್ದು. ಅದಕ್ಕೆ ನಮ್ಮ DVG ಭಾಳ ಚಂದ ಹೇಳ್ತಾರೆ ಅದನ್ನು. ಕಾಳಿದಾಸನ ಶಾಕುಂತಲೆಯಲ್ಲಿ ಕೂಡ ಕಣ್ವರ ಆಶ್ರಮ ಬಿಟ್ಟು ದುಷ್ಯಂತ ಕಡೆಗೆ ಹೋಗಬೇಕಲ್ಲ ಶಕುಂತಲೆ. ಹೋಗುವಾಗ ಭಾಳ ಚಂದ ಸುಂದರ ಕಾವ್ಯ ಅದು, ಕಾಳಿದಾಸನ ಕಾವ್ಯ. ಹೋಗಬೇಕಾದ್ರೆ ಆ ಗಿಡ ಮರಗಳನ್ನು ಕೇಳ್ತಾರಂತೆ. ಬಳ್ಳಿಗಳಿದ್ದು ಅಲ್ಲ, ಶಕುಂತಲೆಯಲ್ಲಿ ಆಟ ಆಡ್ತಿದ್ಲಲ್ಲ, ಆ ಬಳ್ಳಿಗಳಿಗೆ ದಯವಿಟ್ಟು ಶಕುಂತಲೆಯನ್ನು ಕಳಿಸ್ಕೊಡೋಕೆ ಅಪ್ಪಣೆ ಕೊಡ್ತೀರಾ ಅಂತ ಕೇಳ್ತಾರೆ. ಇದೇನು ರೀ ಅಸಹ್ಯ? ಬಳ್ಳಿ ಕೇಳೋದಾ? ಅವೇನು ಹೇಳ್ತಾವು? ಬಳ್ಳಿಗೇನು ಕೇಳೋದು ಅನ್ಬೇಡಿ. ಮೇಘದೂತದಲ್ಲಿ ಆತ ತನ್ನ ಪ್ರೇಯಸಿಗೆ ಮೇಘದ ಮೂಲಕ ಕಳಿಸ್ತಾನೆ. ಇದೇನು ರೀ ಪೋಸ್ಟ್ ಆಫೀಸ್ ಕೆಟ್ಟೋಯ್ತಿದ್ದು? ಅವನು ಮೇಘ ಅವನು ತಿಳಿತದ? ಹೋಗಿ ಹೇಳ್ತಾನೆ ಅವನು. ಇವನು ಹೇಳಿದ್ದನ್ನು ಹೇಳ್ತಾನೆ, ಇನ್ನೇನು ಹೇಳ್ತಾನೆ? ಇಂಥ ಪ್ರಶ್ನೆ ಕೇಳಬಾರ್ದು. ಅದಕ್ಕೆ ಅವ್ರು ಹೇಳ್ತಾರೆ, ಇಂಥ ಪ್ರಶ್ನೆ ಕೇಳೋರೆಲ್ಲರೂ ಕಾಯ್ದೆ ಪರೀಕ್ಷೆಗೆ ಹೋಗಬೇಕು, ಕಾವ್ಯ ವ್ಯಾಸಂಗಕ್ಕಲ್ಲ ಅಂತ. ಕಾಯ್ದೆ ಪರೀಕ್ಷೆಗೆ ಹೋಗಬೇಕು, ಕಾವ್ಯ ವ್ಯಾಸಂಗಕ್ಕಲ್ಲ. ಇಲ್ಲಿ ಮುಖ್ಯವಾಗಿ ಹೇಳಬೇಕಾದ್ದು, ಈ ಪ್ರಶ್ನೆಗಳು ಮಹಾಭಾರತದಲ್ಲೂ ಬೇಕಾದಷ್ಟು ಬಂದಿದ್ದಾವೆ. ಆ ಥರದ ಪ್ರಶ್ನೆಗಳನ್ನು ಅದನ್ನು ಕೇಳಬಾರ್ದು, ಎಂಜಾಯ್ ಮಾಡಬೇಕು. ಈ ರಾಮಾಯಣ ನೋಡುವಾಗ 2 ದೃಷ್ಟಿಗಳು ನಮ್ಮಲ್ಲಿದ್ದಾವೆ. ಅದನ್ನು ವಾಲ್ಮೀಕಿಗಳೇ ಭಾಳ ಚಂದ ಹೇಳ್ತಾರೆ. ವೇದ ವೇದ್ಯೆ ಪರೇ ಪುಂಸಿ ಜಾತೆ ದಶರಥಾತ್ಮಜೆ ವೇದ ಪ್ರಾಚೇತ ಸಾಧಿಸಿ ಸಾಕ್ಷಾತ್ ರಾಮಾಯಣಾತ್ಮನ ಅಂತ 2 ದೃಷ್ಟಿಗಳಿದ್ದಾವೆ. 2 ಕೊಡ್ತಾರೆ ವಾಲ್ಮೀಕಿಗಳು. ಎಂಥ ವಂಡರ್ಫುಲ್ ಪೋಯೆಟ್ ಅಂದರೆ ಅವರು. ನಮ್ಮ ಕಣ್ಣು ಮುಂದೆ 2 ಮಾದರಿ ಕೊಡ್ತಾರೆ, ಯಾವುದಾದ್ರು ಆರಿಸ್ಕೊಳ್ರಪ್ಪ ನೀವು ಅಂತಾರೆ. 2 ಮಾದರಿ ಏನು? ಒಂದು ರಾಮ ಮಹಾವಿಷ್ಣು,
ಮಹಾವಿಷ್ಣು ಭೂಮಿಗೆ ಶ್ರೀರಾಮನಾಗಿ ಮನುಷ್ಯ ರೂಪದಲ್ಲಿ ಬಂದ. ಆದ್ದರಿಂದ ಈ ರಾಮಾಯಣ ವೇದಪ್ರದ ಆಯಿತು. ರಾಮನ ವಿಷ್ಣುವನ ಕಥೆ ಅಲ್ವ ಅದು, ಆದ್ದರಿಂದ ಅದು ವೇದಪ್ರದ, ಇದೊಂದು ವೇದ ಅಂತಾಯಿತು ಅಂತ. ಇದು ಮೊದಲನೇ ಭಾಗ. ಅಂದರೆ ಮಹಾವಿಷ್ಣು ಭೂಭಾರ ಹರಣಕ್ಕಾಗಿ ಮತ್ತು ರಾವಣನ ಸಂಹಾರಕ್ಕಾಗಿ ಕೆಳಗಿಳಿದು ಬಂದ, ಮನುಷ್ಯ ರೂಪದಲ್ಲಿ ಬಂದ, ಅದರ ಅವನ ಅವತಾರವೇ. ಆದ್ದರಿಂದ ಅವನು ಹೇಳಿದ್ದು ಅವನ ಕಥೆ ಎಲ್ಲ ನಮಗೆ ವೇದ ಅಂತ ಒಂದು ಭಾಗ. ಎರಡನೇದು ಬಹಳ ಚೆನ್ನಾಗಿದೆ. ರಾಮ ಮನುಷ್ಯನಾಗೆ ಹುಟ್ಟಿದ, ಆದರೆ ಅರ್ಹತೆಯಿಂದ ಮಹಾವಿಷ್ಣುವಾಗಿ ಏರಿದ. ಎಷ್ಟು ಚಂದ ಇದೆ ನೋಡಿ. ತನ್ನ ಸಂಯಮದಿಂದ, ಸಾಧನೆಯಿಂದ, ಶಕ್ತಿಯಿಂದ ಮನುಷ್ಯನಾಗಿದ್ದಂಥ ರಾಮ ಮಹಾವಿಷ್ಣು ಪದವಿಗೆ ಏರಿದ ಅನ್ನೋದಿದೆಯಲ್ಲ, ಆದ್ದರಿಂದ ವಾಲ್ಮೀಕಿಯಿಂದ ಪ್ರಣೀತವಾದಂಥ ರಾಮಾಯಣ ಕೂಡ ವೇದಪ್ರದ ಆಯಿತು ಅಂತ. ಎರಡು ದೃಷ್ಟಿ ನಮಗಿರುವಂಥದ್ದು. ಭಗವಂತ ಕೆಳಗಿಳಿದು ಬಂದ, ರಾವಣನ ಹೊಡೆದು ಹೋದ. ಇದು ಅನುಗ್ರಹ ಅಪೇಕ್ಷೆ ದೃಷ್ಟಿ ಅಂತ. ನಾವೆಲ್ಲ ಏನು ರಾಮನ ಮುಂದೆ ತುಪ್ಪ ದೀಪ ಹಚ್ಚಿ ಮಾರಾಯ ಎಲ್ಲ ಮಾಡಪ್ಪ ನಮ್ಗೆ ಅನುಕೂಲ ಮಾಡಿಕೊಡು ಅಂತ ಕೇಳೋದು, ಅನುಗ್ರಹ ಮಾಡು ಅಂತ ಕೇಳೋದು. ಯಾಕಂದ್ರೆ ದೇವರವನು ಅಲ್ಲಿ ಇರೋದು ಅನುಗ್ರಹ ಒಂದೇ ಕೇಳೋದು, ನಾವು ಮತ್ತೊಂದು ಏನೂ ಕೇಳಲ್ಲ ಭಗವಂತನ ಕಡೆಯಿಂದ. ನನ್ನ ಮೊಮ್ಮಗಳು ಭಾಳ ಚಂದ ಹೇಳ್ತಿದ್ಲಕ್ಕೆ ಕತೆ ಹೇಳಿ, ಅವನು ಭಗವಂತ ಹೆಂಗೆ ಭೂಮಿಗೆ ಬಂದ, ಆಕೆಂದ್ರೆ ಇಷ್ಟ್ಯಾಕೆ ಕಷ್ಟಪಟ್ಟ ಅವನು ಅಂದ್ಲಕ್ಕೆ. ಇಲ್ಲಿ ಬರೋದೇನು, ದಶರಥನ ಮಗಾಗಿ ಹುಟ್ಟೋದೇನು, ಕಾಡಿಗೆ ಹೋಗೋದೇನು, ರಾವಣ ಹೊಡೆದಾಟ ಏನು, ಅಲ್ಲೇ ಕೂತ್ಕೊಂಡೆ ಸುದರ್ಶನ ಚಕ್ರ ಬಿಟ್ಟರೆ ಸತ್ತು ಹೋಗ್ತಿದ್ದಲ್ಲ ರಾವಣ. ಇಷ್ಟು ಕಷ್ಟ ಯಾಕೆ ಬರಬೇಕು ಅಂದರೆ, ರಾಮ ಭೂಮಿಗೆ ಬರೋ ಕಾರಣ ಏನದು ರಾವಣನ ಕೊಲ್ಲಕ್ಕಲ್ವಾ. ಮಹಾವಿಷ್ಣು ಅದು ಇಷ್ಟ್ಯಾಕೆ ಕಷ್ಟಪಡಬೇಕಾಗಿತ್ತು. ಆದರೆ ಅದು ಮಾದರಿ ಹೇಗೆ ಅಂದರೆ, ಮಹಾವಿಷ್ಣು ಆದರೂ ಕೂಡ ಎರಡನೇ ದೃಷ್ಟಿ ಮನುಷ್ಯನಾಗೇ ಹುಟ್ಟಿದ, ಮನುಷ್ಯನ ಹಾಗೆ ಬದುಕಿದ, ನಮ್ಮ ಹಾಗೆ ಕಷ್ಟಗಳನ್ನು ಪಟ್ಟ, ದ್ವಂದ್ವದಲ್ಲಿ ಇದ್ದ, ದುಃಖದಲ್ಲಿ ಇದ್ದ. ಅವನಿಗೂ ಸಂಶಯ ಬಂದಿದೆ. ಕೆಲವು ಮಾತುಗಳನ್ನು ಹೇಳ್ತೇನೆ ನಾನು, ನಾವು ರಾಮ ಹಾಗೆ ಅಂತೀವಲ್ಲ, ಕೆಲವೊಂದು ಸಲ ಮನುಷ್ಯರ ಹಾಗೆ ನಡ್ಕೋತಾನೆ ಅವನು. ಯುದ್ಧಕಾಂಡದಲ್ಲಿ ಹೇಳಿಬಿಡ್ತಾನೆ, ಒಂದು ಬಾಯಿ ಬಿಟ್ಟು ಹೇಳ್ತಾನೆ ಅವನು. ಅವನು ಹೇಳೋ ಮಾತು ಸ್ಪಷ್ಟ ಆಗಿದೆ, ಆತ್ಮಾನಂ ಮಾನುಷಮ್ಮನ್ನೇ ರಾಮಂ ಆತ್ಮಜಂ ಅಂತ. ನಾನು ಮನುಷ್ಯನಾಗೆ ಹುಟ್ಟಿದ್ದೇನಪ್ಪ, ಮನುಷ್ಯ ನಾನು, ನನಗೂ ಕೆಲವು ಭಾವನೆಗಳಿದ್ದಾವೆ, ತಪ್ಪು ತಿಳ್ಕೊಬೇಡಿ ಅಂತ ಹೇಳ್ತಾನೆ. ಎಷ್ಟೋ ಕಡೆಗೆ ಕಾಡಿಗೆ ಹೋದಾಗ ಸೀತೆಯನ್ನು ಕದ್ಕೊಂಡು ಹೋದ ತಕ್ಷಣ ಮೊಟ್ಟ ಮೊದಲೇ ಮಾತೇನು ಬರುತ್ತೆ ಗೊತ್ತಾ ರಾಮನ ಬಾಯಲ್ಲಿ, ಈಗ ಕೈಕೇಯಿಗೆ ಸಮಾಧಾನ ಆಗಿದ್ದಿರಬೇಕು ಅನ್ನಲ್ವಾ. ನಾವು ನಮಗೆ ತೊಂದರೆ ಆದಾಗ ನಮ್ಮ ವೈರಿಗಳಿಗೆ ಸಮಾಧಾನ ಆಗಿರ್ಬೇಕು ನೋಡ್ರಿ ಈಗ ಅನ್ನಲ್ವಾ. ಹಾಗೆ ಮನುಷ್ಯರು ಹಾಗೆ ಮಾತಾಡ್ತಾನು, ಮನುಷ್ಯ ಅವನು, ಮನುಷ್ಯರ ಹಾಗೆ ನಡ್ಕೋಬೇಕು. ಇದು ಯಾವ ದೃಷ್ಟಿ ಒಳ್ಳೆಯದು ನಮಗೆ. ನನ್ನ ಪ್ರಕಾರ ಮಹಾವಿಷ್ಣು ಆಗಿ ಬಂದ ಅಂತಂದರೆ ನನಗೆ ಅದರಿಂದ ಏನು ಕಲಿಬೇಕಾಗಿಲ್ಲ, ಕೈ ಮುಗಿಯೋದು ಅಷ್ಟೇ. ಮಹಾರಾಯ ಬಂದೆಪ್ಪ, ಉದ್ಧಾರ ಮಾಡಿದೆ, ರಾವಣನ ಕೊಂದೆ, ನಮಗೇನು ಕೊಡ್ತೀಯ ಹೇಳು, ಅಪ್ಲಿಕೇಶನ್ ಕೊಡೋದು. ಎರಡನೇ ದೃಷ್ಟಿ ಇದೆಯಲ್ಲ ನನಗೆ ಭಾಳ ಮುಖ್ಯವಾದಂಥದ್ದು ರಾಮಾಯಣ ನೋಡುವಾಗ. ನಮ್ಮ ಹಾಗೆ ಮನುಷ್ಯನಾಗಿದ್ದು ಒದ್ದಾಡಿಕೊಂಡು ಸಂಯಮದಿಂದ, ಶಕ್ತಿಯಿಂದ, ಶ್ರದ್ಧೆಯಿಂದ ಎದ್ದು ಮೇಲಕ್ಕೆ ಹೋದ್ನಲ್ಲ, ಮರ್ಯಾದಾ ಪುರುಷೋತ್ತಮ ಅಂತ ಆದ್ನಲ್ಲ, ಅದು ನನಗೆ ಮಾದರಿ ಆಗಬಹುದಾದದ್ದು. ನಾನು ಜೀವನದಲ್ಲಿ ಬದುಕಿದ್ದನ್ನು ರಾಮ ಆಗಲಿಕ್ಕಿಲ್ಲ, ಆ ಹಾದಿಯಲ್ಲಿ ಒಂದು 4-8 ಹೆಜ್ಜೆ ನಡಿಬಹುದಲ್ಲ ನಾನು ಅಂತ ನನಗೊಂದು ಮಾರ್ಗದರ್ಶಿ ಆಗಬಹುದು. ಆದ್ದರಿಂದ ಎರಡನೇ ಮಾರ್ಗ. ಅದಕ್ಕೆ ಅವರೇ ಹೇಳ್ತಾರೆ, ಶ್ವೇತಾಶ್ವತರ ಉಪನಿಷತ್ ಭಾಳ ಚಂದ ಹೇಳುತ್ತೆ, ಎರಡನೇ ದೃಷ್ಟಿಯಲ್ಲಿ ರಾಮ ನನಗೆ ಗುರು ಆಗ್ತಾನೆ, ಮೊದಲನೇ ದೃಷ್ಟಿಯಲ್ಲಿ ದೈವ ಆಗ್ತಾನೆ. ಮಹಾವಿಷ್ಣು ಅಂದರೆ ದೈವ ಆಗ್ತಾನೆ, ಸಾಧಕ ಅಂತಂದರೆ ಗುರು ಆಗ್ತಾನೆ ನನಗೆ. ಶ್ವೇತಾಶ್ವತರ ಉಪನಿಷತ್ತಿಂದ ಸ್ಪಷ್ಟ ಮಾಡುತ್ತೆ ಅಂದರೆ, ಯಶ್ಚ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರು. ಗುರು ಕೂಡ ದೈವ ಆಗ್ತದೆ, ದೈವ ಕೂಡ ಗುರು ಆಗ್ತದೆ, ಎರಡನ್ನೂ ಸಮಾನಾಗಿ ತಗೊಳ್ಳಿ ಅಂತ. ರಾಮಚಂದ್ರ ಹಾಗೆ ನಮ್ಮ ಕಣ್ಣು ಮುಂದೆ ಒಂದು ಮಾದರಿಯಾಗಿ ನಿಂತಂಥವನು, ಮರ್ಯಾದಾ ಪುರುಷೋತ್ತಮರಾಗಿ ನಿಂತಂಥವನು. ಅವನ ಅನುಕರಣಶೀಲ ಮನುಷ್ಯ ಪ್ರೇರಕನಾದವನು ಅಂದಾಗ ನಮ್ಮ ಜೀವನಕ್ಕೊಂದು ಒಳ್ಳೆಯ ಹಾದಿ ಸಿಗ್ತದೆ. ನಾನು ಬಾಲಕಾಂಡದಿಂದ ಶುರು ಮಾಡಬೇಕು. ಮೊದಲು 7 ಕಾಂಡಗಳಿರೋದಂಥದ್ದು. ಬಾಲಕಾಂಡದಲ್ಲಿ ಕೆಲವು ಅದ್ಭುತ ಘಟನೆಗಳ ಪ್ರಸ್ತಾಪ ಇದೆಯಪ್ಪ. ಡೀಟೇಲ್ ಹೇಳಬೇಕು ಅನಿಸುತ್ತೆ, ಹೇಳಿದರೆ ಮತ್ತೆ 8 ದಿವಸ ಇರಬೇಕಾಗುತ್ತೆ, ಧಾರವಾಡದಲ್ಲಿ ಅದು ಕಷ್ಟ. ಎಷ್ಟು ಚಂದ ದೇವತೆಗಳೆಲ್ಲ ಹೋಗಿ ಕೇಳ್ತಾರೆ ವಿಷ್ಣುವಿಗೆ, ರಾವಣನ ಹಾವಳಿ ಭಾಳ ಆಗಿದೆ, ನಾನು ಬರ್ತೀನಿ, ಜನ್ಮ ತಗೋತೀನಿ ಅಂತಾನೆ. ಮುಂದೆ ದಶರಥ ಯಜ್ಞ ಮಾಡ್ತಾನೆ, ಪುತ್ರ ಕಾಮೇಷ್ಟಿ ಯಜ್ಞ ಮಾಡ್ತಾನೆ. ಯಜ್ಞಕುಂಡದಲ್ಲಿ ಬಂದು ಯಜ್ಞಪುರುಷ ಬಂದು ಪಾಯಸ ಕೊಡ್ತಾನೆ. ಅಲ್ಲೊಂದು ಸಣ್ಣದು ಡೌಟ್ ಕ್ಲಿಯರ್ ಮಾಡಿಬಿಡ್ಬೇಕು ನಾನು, ಭಾಳ ಜನ ಮನಸ್ಸಲ್ಲಿದೆ. ಕೆಲವು ವ್ಯಾಖ್ಯಾನಕಾರ ಹೇಳ್ತಾರೆ, ದಶರಥನಿಗೆ ಶಾಂತ ಅಂತ ಒಬ್ಬ ಮಗಳಿದ್ಲು ಅಂತ. ಅದನ್ನು ತಾವು ಕೇಳಿರಬೇಕು, ಅದು ಸ್ವಲ್ಪ ಸ್ಪಷ್ಟ ಮಾಡಬೇಕು ನಾನು ಅದು, ಯಾಕಂದರೆ ಭಾಳ ಕಡೆ ಅದು ಚಿತ್ರ ಚರ್ಚೆ ಬರ್ತದೆ. ದಶರಥನಿಗೆ ಶಾಂತ ಅಂತ ಮಗಳಿದ್ಲು ಅಂತ, ಅವನ ಮಗಳಲ್ಲ ಆಕೆ, ಸ್ಪಷ್ಟ ಮಾಡಬೇಕು. ಋಷ್ಯಶೃಂಗನ ಹೆಂಡತಿ ಶಾಂತ. ಆ ಶಾಂತ ಯಾರ ಮಗಳು, ಆ ಪದ ಹೆಂಗೆ ಬರ್ದು ಯಾಕೆ ಬಂತು ಅಂತಂದರೆ ಹೇಳ್ತೇನೆ. ಎಷ್ಟು ಚೆನ್ನಾಗಿದೆ ನಮ್ಮ ಭಾಷೆ.
ಅಂಗರಾಜ್ಯೇನ ಸಖ್ಯಂ ಚ ತಸ್ಯ ರಾಜ್ಞೋ ಭವಿಷ್ಯತಿ ಕನ್ಯಾ ಚಾಸ್ಯ ಮಹಾಭಾಗ ಶಾಂತ ನಾಮ ಭವಿಷ್ಯತಿ ಅಂತ. ಅಲ್ಲೇನು ಹೇಳ್ತಾರೆ, ಇಕ್ಷ್ವಾಕು ವಂಶದಲ್ಲಿ ಮುಂದೆ ಧಾರ್ಮಿಕನೂ ಸತ್ಯಸಂಧನೂ ಆದ ದಶರಥನೆಂಬ ರಾಜನು ಹುಟ್ಟುವನು. ಎಕ್ಸಾಕ್ಟ್ ಟ್ರಾನ್ಸ್ಲೇಷನ್ ಹೇಳೋದು. ಮುಂದೆ ಒಬ್ಬ ರಾಜ ಹುಡ್ತಾನೆ, ದಶರಥ ಅನ್ನೋ ರಾಜ ಹುಡ್ತಾನೆ. ಅವನಿಗೆ ಅಂಗರಾಜನಾದಂಥ ರೋಮಪಾದ ಅನ್ನೋ ಜೊತೆಗೆ ಭಾಳ ಸ್ನೇಹ ಆಗುತ್ತೆ. ಈ ಸೆಂಟೆನ್ಸ್ ಹೆಂಗೆ ಚೆನ್ನಾಗಿದೆ ನೋಡಿ. ದಶರಥನಿಗೆ ರೋಮಪಾದನ ಅತ್ಯಂತ ಸ್ನೇಹ ಆಗ್ತದೆ. ಅವನಿಗೆ ಶಾಂತೆ ಎಂಬ ಮಗಳಿದ್ದಳು. ಅವನಿಗೆ ಅಂದರೆ ಯಾರಿಗೆ? ಇದಕ್ಕೆ ಡೌಟ್ ಬರೋದಲ್ಲಿ. ದಶರಥನಿಗೆ ರೋಮಪಾದ ಸ್ನೇಹಿತನಾಗಿದ್ದ, ಅವನಿಗೆ ಶಾಂತ ಎಂಬ ಮಗಳಿದ್ದಳು. ಅಂದರೆ ದಶರಥನಿಗೋ ರೋಮಪಾದನಿಗೋ ಈ ಪ್ರಶ್ನೆ ಬರುತ್ತೆ. ಸಾಮಾನ್ಯವಾಗಿ ದಶರಥನಿಗೆ ಅಂದ್ಕೊಂಡ್ಬಿಡ್ತಾರೆ. ಆದರೆ ಒಬ್ಬಳೇ ಮಗಳು ಶಾಂತ ಅಂತಿದ್ದರೆ ಮಕ್ಕಳೇ ಇಲ್ಲ ಅಂತ ಯಾಕೆ ಕೊರಗ್ತಿದ್ದ ಅವನು ದಶರಥ? ಮತ್ತು ಒಬ್ಬಳೇ ಮಗಳಿದ್ದಿದ್ರೆ ರೋಮಪಾದನಿಗೆ ದತ್ತಕ್ಕೆ ಯಾಕೆ ಕೊಡ್ತಿದ್ದ? ಕಥೆಯಲ್ಲಿ ಬರುತ್ತೆ ಅದು. ರೋಮಪಾದನಿಗೆ ತನ್ನ ಮಗಳನ್ನು ದತ್ತಕ್ಕೆ ಕೊಟ್ಬಿಟ್ಟ, ಕರ್ಕೊಂಡು ಹೋಗ್ಬಿಟ್ಟ ರೋಮಪಾದ ಅಂತ. ಅದು ಹಾಗಲ್ಲ. ಅದನ್ನು ಸ್ಪಷ್ಟ ಮಾಡ್ಬೇಕಾದ್ರೆ ಇನ್ನೊಂದು ನಾವು ಹೇಳ್ತೀವಲ್ಲ, ಇದು ಕ್ರಾಸ್ ವೆರಿಫಿಕೇಷನ್ ಬೇರೆ ಶಾಸ್ತ್ರಗಳನ್ನು ತೊಗೊಳ್ಬೇಕಾಗ್ತದೆ. ಹರಿವಂಶದಲ್ಲಿ ಇದಕ್ಕೆ ಉತ್ತರ ಬರುತ್ತೆ. ಅದು ಯಾಕೆ ಹೇಳ್ತೀನಿ ಅಂದರೆ ಮನಸ್ಸಲ್ಲಿ ಇರಲಿ. ಭಾಳ ಜನಕ್ಕೆ ಶಾಂತ ಅಂತ ಮಗಳಿದ್ಲು ಅಂತ ತಲೆ ಕೂತ್ಕೊಂಡಿದೆ. ಶಾಂತ ದಶರಥನ ಮಗಳಲ್ಲ. ಅದು ಬರ್ತದೆ. ಅದು ಮುಂದೆ ಹರಿವಂಶದಲ್ಲಿ ಒಂದು ಶ್ಲೋಕ ಇಷ್ಟು ಚೆನ್ನಾಗಿದೆ ಅದು. ಅಥ ಚಿತ್ರರಥಸ್ಯಾಪಿ ಪುತ್ರೋ ದಶರಥೋ ಭವತ್ ರೋಮಪಾದ ಇತಿ ಖ್ಯಾತೋ ಯಶ ಶಾಂತ ಸುತಾಭವತ್ ಅಂತ. ಅಂದರೆ ಅಂಗದೇಶದ ರಾಜ ರೋಮಪಾದ ಇದ್ನಲ್ಲ, ಅವನಿಗೆ ದಶರಥ ಅಂತ ಒಂದು ಹೆಸರಿತ್ತು. ಬರೆದಾರೆ ನೋಡಿ. ಅಥ ಚಿತ್ರರಥಸ್ಯಾಪಿ ಪುತ್ರೋ ದಶರಥೋ ಭವತ್. ಚಿತ್ರರಥನ ಮಗ ದಶರಥ, ಅವನಿಗೆ ರೋಮಪಾದ ಅಂತ ಹೆಸರಿತ್ತು. ಅವನಿಗೆ ಶಾಂತ ಎಂಬ ಮಗಳಿದ್ದಳು. ರೋಮಪಾದನ ಮಗಳು ಶಾಂತ ಅಂತಿದ್ದಳು ಅಂತ ಹೇಳಬೇಕು. ಹೀಗೆ ಒಂದು ಪ್ರಸಂಗ ಬರೋದು ಪಾಯಸ ಕೊಡುವಂಥದ್ದು. ಯಜ್ಞ ಪುರುಷ ಬಂದು ಪಾಯಸ ಕೊಡ್ತಾನೆ, ನಾನು ಹೆಂಡಂದ್ರಿಗೆ ಕೊಡಪ್ಪ ಇದನ್ನು ಅಂತ ಹೇಳ್ತಾನೆ. ಅದು ಹಂಚುವಾಗ ದಶರಥ ಪಕ್ಕಾ ವ್ಯಾಪಾರಿ ಬುದ್ಧಿ ತೋರಿಸ್ತಾನೆ. ಹೇಗೆ ಮಾಡೋದು? ಅದಕ್ಕೆ ಎಷ್ಟೋ ಜನ ವ್ಯಾಖ್ಯಾನಕಾರರು ಎಷ್ಟು ಥರ ಬರೆದಿದ್ದಾರಪ್ಪ ಅದನ್ನು. ನನಗೆ ನೋಡಿದಾಗಂತೂ ಒಂದು 3-4 ರಾಮಾಯಣ ನೋಡಿದಾಗ ತಲೆ ಕೆಟ್ಟು ಹೋಯ್ತು. ದಶರಥನ ಪುಣ್ಯಕಾಲ ಓದಿರಲಿಲ್ಲ ಅವನು. ಓದಿದ್ರೆ ಇನ್ನೂ ಕನ್ಫ್ಯೂಸ್ ಆಗಿರೋದು ಅವನಿಗೆ. ಹೆಂಗೆ ಕೊಟ್ಟ ಅಂತ ವಾಲ್ಮೀಕಿಗಳು ಭಾಳ ಸಿಂಪಲ್ಲಾಗಿ ಹೇಳ್ತಾರೆ. ಒಟ್ಟು ಪಾಯಸವನ್ನು 2 ಭಾಗ ಮಾಡಿದ. ಅರ್ಧವನ್ನು ಕೌಶಲ್ಯ ಕೊಟ್ಬಿಟ್ಟ, ಕೊಟ್ಬಿಟ್ಟ. ಇನ್ನು ಅರ್ಧ ಉಳಿದಿತ್ತಲ್ಲ, ಅದರಲ್ಲಿ ಅರ್ಧ ಮಾಡಿದ. ಅಂದರೆ ಕಾಲು ಭಾಗ ಉಳಿದಿತ್ತಲ್ಲ, ಆ ಕಾಲು ಭಾಗವನ್ನು ಸುಮಿತ್ರೆಗೆ ಕೊಟ್ಟ. ಇನ್ನು ಕಾಲು ಭಾಗ ಉಳಿದಿತ್ತಲ್ಲ, ಅದು ಎಷ್ಟು ಚೆಂದ ಇದೆ ಪದ. ಓದ್ಬೇಕು, ಅದನ್ನು ಓದಿದ್ರೆ ಮೈ ಜುಮ್ಮನ್ನತ್ತೆ. ಎಷ್ಟು ವಿಚಾರ ಮಾಡಿರ್ಬೇಕಪ್ಪ ವಾಲ್ಮೀಕಿಗಳು ಅಂತ. ಇನ್ನು ಕಾಲು ಭಾಗ ಉಳಿದಿತ್ತಲ್ಲ, ಅದನ್ನು ವಿಚಾರ ಮಾಡಿದ್ದಂತೆ. ಒಂದು ಕ್ಷಣ ವಿಚಾರ ಮಾಡಿ ಅದನ್ನು 2 ಭಾಗ ಮಾಡಿ, ಒಂದು ಭಾಗವನ್ನು ಸುಮಿತ್ರೆಗೆ ಕೊಟ್ಟ, ಇನ್ನೊಂದು ಭಾಗವನ್ನು ಕೈಕೇಯಿಗೆ ಕೊಟ್ಟ ಅಂತ. 8 ಭಾಗ ಅಂತ ಅನ್ನೋದಾದರೆ 4 ಭಾಗ ಕೌಶಲ್ಯಕ್ಕೆ ಸಿಕ್ತು, 3 ಭಾಗ ಸುಮಿತ್ರೆ ಸಿಕ್ತು. 2 ಹಂತದಲ್ಲಿ, ಒಮ್ಮೆ ಕಾಲು ಭಾಗ, ಇನ್ನೊಂದು ಒಂದು 8 ಭಾಗ ಕೊಟ್ಟು. ಕೈಕೇಯಿಗೆ ಸಿಕ್ಕಿದ್ದು ಒಂದೇ ಭಾಗ ಸಿಕ್ಕಿದ್ದು. ಹಿಂಗೆ ಯಾಕೆ ಕೊಟ್ಟು? ಅಷ್ಟ್ಯಾಕೆ ವಿಚಾರ ಮಾಡಬೇಕಾಯ್ತು ಕೊಡಬೇಕಾದ್ರೆ? ಅವನೇನು ತಲೆಯಲ್ಲಿ ಇತ್ತು, ಅವನ ತಲೆಗೆ. ಮುಂದೆ ಹೇಳ್ತೀನಿ, ಭಾಳ ವಿಚಿತ್ರ ಇದೆ. ನಾನು ಇವತ್ತು ರಾಮಾಯಣ ಹೇಳಬೇಕಾದ್ರೆ ಕೆಲವು ಸೂಕ್ಷ್ಮಗಳನ್ನು ಹೇಳೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಸ್ಥೂಲ ಕಥೆ ಎಲ್ಲರಿಗೂ ಗೊತ್ತಿದ್ದೇ ಇದೆ. ಈ ಪಾಯಸ ಪ್ರಸಂಗ ಯಾಕೆ ತಂದರು ವಾಲ್ಮೀಕಿಗಳು? ಯಾಕೆ ತಂದರು ಅಂದರೆ ಮಹಾತ್ಮರು ಹೆಂಗಿದ್ದಾರೆ ನಮ್ಮಂಗೆ ಇರೋಲ್ಲ ಅವರು ಅಂತ ತೋರಿಸ್ಬೇಕು. ರಾಮ ಮನುಷ್ಯ ಬೀಜ ಫಲಿತದಿಂದ ಆದವನಲ್ಲ ಅಂತ ತೋರಿಸ್ಬೇಕಾಗಿದೆ. ಕೊನೆಗೆ ವಶಿಷ್ಠರು ಹೇಳಿಬಿಡ್ತಾರೆ, ನಿಮ್ಮಪ್ಪ ಅಲ್ಲ ದಶರಥ ಅಂತ ಹೇಳಿಬಿಡ್ತಾರೆ ಒಂದು ಹಂತದಲ್ಲಿ. ದಶರಥ ನಿಮ್ಮಪ್ಪ ಅಲ್ಲ, ತಾಯಿದೇವ ಕೌಶಲ್ಯ ನಿಜ, ಆದರೆ ಪಾಯಸದಿಂದ ಹುಟ್ಟಿದವನು ನೀನು. ಅಂದರೆ ಸಾಮಾನ್ಯ ಮನುಷ್ಯರ ಹಾಗೆ ಅಲ್ಲ ಅಂತ ತೋರಿಸೋದಕ್ಕೊಂದೇನೋ ಎಡ್ದಾರು ತೋರಿಸ್ಬೇಕು. ಅದಕ್ಕೆ ಪಾಯಸದಿಂದ ಹುಟ್ಟಿದವನು ರಾಮ ಅಂತ. ಅದೇ ರೀತಿ ಸೀತೆ ಕೂಡ ಅಯೋನಿಜ. ಆಕೆ ಹುಟ್ಟಿದ ನೆಲದಲ್ಲಿ. ಅಂದರೆ ಮಹಾತ್ಮರು ದೊಡ್ಡವರು ಅಂತ ಏನಿರ್ತಾರೋ ಅವರು ಮನುಷ್ಯರ ಹಾಗೆ ಇರೋಲ್ಲ, ಸ್ವಲ್ಪ ಎತ್ತರದವರು ಅಂತ ತೋರಿಸೋದಕ್ಕೋಸ್ಕರ ಇದು ಕಾವ್ಯ ಇರುವಂಥದ್ದು. ಇನ್ನೊಂದು ಮುಖ್ಯ ವಿಚಿತ್ರ ಅನಿಸುತ್ತೆ ನನಗದು. ಸೀತೆ ಅಂತನ್ನುವ ಪದ ನಾನು ಹೇಳಿದ್ನೇನು ಗೊತ್ತಿಲ್ಲ, ಹೋದ್ಸಲ ಬಂದಾಗ ಆಕ್ಸಿಡೆಂಟ್ ಹೇಳಿರಬೇಕು. ಸೀತಾ ಅನ್ನುವಂಥ ಪದ ಬಹಳ ಮುಖ್ಯವಾದದ್ದು. ನಮ್ಮ ಸಂಸ್ಕೃತಿಯ ಮೂಲ ಅದು ಅಂತ ಹೇಳ್ತಾರೆ. ನಾವು ಕಲ್ಚರ್ ಅಂತ ಬಂತು. ಮ್ಯಾಥ್ಯೂ ಅರ್ನಾಲ್ಡ್ ಹೇಳಿದ ಮೇಲೆ ಕಲ್ಚರ್ ಅನ್ನೋ ಪದ ಜಾಸ್ತಿ ಬಳಸೋಕೆ ಶುರು ಮಾಡಿದ್ವಿ ಇಂಗ್ಲೀಷಲ್ಲಿ ನಾವು. ಎಲ್ಲ ಕಲ್ಚರ್ಗಳಲ್ಲಿ ಮುಖ್ಯವಾಗಿದ್ದು ಅಗ್ರಿಕಲ್ಚರ್. ಎಲ್ಲ ಕಲ್ಚರ್ಗಳಲ್ಲಿ ಮೂಲ ಆಗಿರೋದು ಅಗ್ರಿಕಲ್ಚರ್. ಈ ಕೃಷಿಯೊಳಗೆ ಮೊದಲನೇ ಕೆಲಸ ಯಾವುದು ಮಾಡೋದು? ನೆಲ ಉಳೋದು. ಆ ನೇಗಿಲನ್ನು ತೊಗೊಂಡೋಗಿ ನೆಲ ಉಳಬೇಕು, ನೆಲವನ್ನು ಸೀಳಬೇಕು. ಆ ಮರದ್ದಿರುತ್ತೆ ನೇಗಿಲು. ಈಗೆಲ್ಲ ಕಬ್ಬಣದ ಬಂದಿದ್ದಾವೆ, ಅವಾಗ ಮರದ್ದಿತ್ತು.
ಆ ಮರದ ತುದಿಗೆ ಮರ ಮುರಿದು ಹೋಗಬಾರ್ದು, ಕಬ್ಬಿಣದೊಂದು ಅಣಸು ಇರ್ತಿತ್ತು, ಮೊಳೆ, ಮೊಳೆ ಮದ್ದು ತುರಿದು, ಅದರ ಮೂಲಕ ನೆಲ ಸೀಳಬೇಕು. ಸಂಸ್ಕೃತದಲ್ಲಿ ಆ ನೇಗಿಲ ತುದಿಗಿರುವಂಥ ಮೊಳೆಗೆ ಹೆಸರು ಸೀತ. ಅಂದರೆ ಕೃಷಿ ಮೊದಲನೇದ್ದು, ಎಲ್ಲ ಸಂಸ್ಕೃತಿಗಳಲ್ಲಿ ಮೊಟ್ಟ ಮೊದಲನೇದು ಕೃಷಿ ಸಂಸ್ಕೃತಿ. ಆ ಸಂಸ್ಕೃತಿಯಲ್ಲಿ ಮೊಟ್ಟ ಮೊದಲನೇ ಕೆಲಸ ಅಂದರೆ ನೆಲ ಉಳೋದು. ಅದು ನೆಲವನ್ನು ಮುಟ್ಟೋದು ಯಾವುದು ಅಂದರೆ ಆ ಮೊಳೆ. ಆದ್ದರಿಂದ ಸೀತೆ ಅನ್ನುವಂಥದ್ದು ನಮ್ಮ ಸಂಸ್ಕೃತಿಯ ಮೂಲ ಅಂತನ್ನುವಂಥದ್ದನ್ನು ಅದನ್ನು ಹೇಳಿಕೊಟ್ರು. ಅದಕ್ಕೆ ವಾಲ್ಮೀಕಿಗಳು ಭಾಳ ಸಲ ಹೇಳ್ತಾರೆ, ಈ ಪಾತ್ರಗಳನ್ನು ಓದುವಾಗ ತುಂಬ ಗೌರವ ಬುದ್ಧಿಯಿಂದ ಓದ್ರಿ, ಯಾಕಂದರೆ ಅವರು ಸಣ್ಣವರಲ್ಲ, ತುಂಬ ದೊಡ್ಡವರು ಅವರು ಅಂತ ಹೇಳ್ತಾರೆ. ವಿಚಿತ್ರ ಅನಿಸುತ್ತೆ ನನಗೆ, ವಾಲ್ಮೀಕಿಗಳು ಭಾಳ ಬ್ಯುಸಿಯಾಗಿದ್ದರು ಅಥವಾ ಕತೆ ಹೇಳಬೇಕು ಅಂತ ತವಕ ಜಾಸ್ತಿ ಇತ್ತೋ ಗೊತ್ತಿಲ್ಲ. ರಾಮನ ಬಾಲಲೀಲೆಗಳು ಇಲ್ಲೇ ಇಲ್ಲ ರಾಮಾಯಣದಲ್ಲಿ. ಎಲ್ಲ ಒಂದು 4-5 ಶ್ಲೋಕದಲ್ಲಿ ಮುಗಿಸ್ಬಿಡ್ತಾರೆ. ರಾಮ ಹುಟ್ಟಿದ ಅಂತ ಹೇಳೋದು ಒಂದು ಆದಮೇಲೆ ಮುಂದೊಂದು 8-9 ಶ್ಲೋಕಕ್ಕೆ ಲಗ್ನಕ್ಕೆ ಬಂದುಬಿಡ್ತಾರೆ ಅವರು. ಯಾಕೆ ಅಷ್ಟು ಅವಸರ ಮಾಡಿದ್ರೇನು? ರಾಮನ ಬಾಲಲೀಲೆಗಳನ್ನು ವರ್ಣನೆ ಮಾಡಲೇ ಇಲ್ಲ ಅವರು. ನಮ್ಮ ಭಾಗವತದಲ್ಲಿ ತುಂಬ ಚಂದ, ವ್ಯಾಸರು ಬಿಡಲೇ ಇಲ್ಲ. ದಶಮ ಸ್ಕಂದ ಇಟ್ಕೊಂಡ್ಬಿಟ್ರು, ಪೂರ್ತಿ ಕೃಷ್ಣನ ಬಾಲಲೀಲೆಗೆ ಇಟ್ಕೊಂಡ್ಬಿಟ್ರು. ಬಹುಶಃ ಅಂದ್ಕೊಂಡಿರಬೇಕು ಆ ಬಾಲಲೀಲೆಗಳು ರಾಮನ ಕ್ಯಾರೆಕ್ಟರ್ಗೆ ಹೊಂದಲಿಕ್ಕಿಲ್ಲ ಅಂತ. ಅವನು ಗಂಭೀರವಾಗಿರುವಂಥ ಮನುಷ್ಯ ಅಂತಾನೋ ಏನೋ. ಬಾಲಲೀಲೆಗಳು ಇಲ್ಲೇ ಇಲ್ಲ ರಾಮಾಯಣದಲ್ಲಿ. ಬಹುಶಃ ಅದರ ಮುಂದೆ ಆ ಮುಂದಿನ ಅವತಾರಕ್ಕಂತಿಟ್ರು ಏನೋ. ವಿಷಯ ಬರೋದು ತಕ್ಷಣ ಮದುವೆ ಬಗ್ಗೆ ವಿಚಾರ ಮಾಡ್ತಿದ್ದಾರೆ. ರಾಮನಿಗೆ 13 ವರ್ಷ ವಯಸ್ಸು. ರಾಮ ದೊಡ್ಡವನಾಗಿದ್ದಾನೆ, ಈಗ ಮದುವೆ ಮಾಡಬೇಕು ಅಂತ ಒಂದು ಸಭೆ ಕರೀತಾನೆ ದಶರಥ. ವಶಿಷ್ಠರು ಎಲ್ಲ ಇದ್ದಾರೆ. ಆ ಹೊತ್ತಿಗೆ ಒಂದು ಕ್ಯಾರೆಕ್ಟರ್ ಬರ್ತದೆ ಒಳಗಡೆ, ವಿಶ್ವಾಮಿತ್ರರು ಬರ್ತಾರೆ. ವಿಶ್ವಾಮಿತ್ರ ಕಲ್ಪನೆ ಇಲ್ಲ, ಬರ್ತಾರೆ ಅಂತ ವಿಚಾರ ಕೂಡ ಇಲ್ಲ. ವಿಶ್ವಾಮಿತ್ರ ಬಗ್ಗೆ ಎಲ್ರಿಗೂ ಹೆದರಿಕೆ ಇದೆ. ಅವ್ರ ಬಗ್ಗೆ ಕೇಳಿದ್ದಾರೆ. ಭಾಳ ಕೋಪಿಷ್ಠ, ಕ್ಷತ್ರಿಯನಾಗಿದ್ದು ಬ್ರಹ್ಮರ್ಷಿ ಆಗಿದ್ದವನು, ವಶಿಷ್ಠರ ಮಕ್ಕಳನ್ನು ಕೊಂದಂಥವನು, ಅವ್ರ ಆಶ್ರಮ ಸುಟ್ಟಾಕಿ ಎಲ್ಲ ಗೊತ್ತಲ್ಪ, ಗುರನ್ ಗೊತ್ತು ನಮಗೆಲ್ಲ. ಅಂಥ ಶೀಘ್ರ ಕೋಪಿಯಾಗಿದ್ದಂಥ ವಿಶ್ವಾಮಿತ್ರ ಈಗ ಬ್ರಹ್ಮರ್ಷಿಗಳಾಗಿದ್ದಾರೆ. ಅವರು ಬಂದುಬಿಡ್ತಾರೆ. ಆ ಬಂದದ ಸಂಭ್ರಮ ಹೇಗಿದೆ ನೋಡಿ, ನಾನು ಹೇಳಬೇಕು ಅದನ್ನು. ನಾರಾಯಣ ಅಗ್ದಿ ತಿರುವುದು, ಅದ್ಭುತ ತಿರುವುದು. ಅವನು ಕಾಯ್ಕೊಂಡಿದ್ದಾಗ ದಶರಥ ವಿಶ್ವಾಮಿತ್ರ ಬಂದುಬಿಡ್ತಾರೆ ಒಳಗಡೆ. ಬಂದು ಹೆಂಗೆ ಹೇಳ್ತಾರೆ ಒಳಗಡೆ ಅಂತ. ಒಳಗಡೆ ಹೋಗ್ಬೇಕಾದ್ರೆ ಅವ್ರ ಮಾತು ಎಷ್ಟು ಚೆನ್ನಾಗಿದೆ ನೋಡಿ. ಎಂಟ್ರೆನ್ಸ್ ಹೇಳಬೇಕಲ್ಲ, ರಾಜ ಸಭೆಯಲ್ಲಿ ಕೂತಿದ್ದಾನೆ, ಮಗನ ಮದುವೆ ಮಾಡಬೇಕು ಅಂತ ವಿಚಾರ ಮಾಡ್ತಿದ್ದಾನೆ. ರಾಮಾಯಣದ ಮಾತು, ಶೀಘ್ರಮಾಖ್ಯಾತ್ ಮಾಂ ಪ್ರಾಪ್ತ ಕೌಶಿಕಂ ಗಾಧಿನಂ ಸುತಃ. ಹೊರಗೆ ಹೇಳಬೇಕಲ್ಲ, ಸಿಸ್ಟರ್ ಈಗ ಬಂದಿದ್ದಾನೆ ಅಂತ ಹೇಳಿ ಒಳಗಡೆ. ಸಾಮಾನ್ಯ ಆಫೀಸಲ್ಲಿ ಕಾರ್ಡ್ ಕೊಟ್ಟು ಕಳಿಸ್ತೀವಲ್ಲ ನಾವು, ಹಾಗೆ ಆ ದೂತನೇ ಹೇಳ್ತಾರೆ. ಏನು ಹೇಳಬೇಕು? ಈ ಮಾತು ತುಂಬ ಚಿಂತೆ. ಅದು ರಾಮಾಯಣ ಜನರಲ್ಲಿ ಓದ್ಕೊಂಡು ಹೋದ್ರದ್ದು ಹತ್ತಲ್ಲ. ಪ್ರತಿಯೊಂದು ಅಕ್ಷರವನ್ನು ಅರ್ಥ ಮಾಡಿ ನೋಡಿದಾಗ ಭಾಳ ಅದ್ಭುತ ಅನಿಸ್ಬಿಡುತ್ತೆ. ವಿಶ್ವಾಮಿತ್ರ ಹೇಗೆ ಹೇಳ್ಕೋಬೋದಾಗಿತ್ತು? ನಾನು ವಿಶ್ವಾಮಿತ್ರ ಬಂದಿದ್ದೇನೆ, ರಾಜರು ನೋಡಬೇಕು ಅಂತ ಹೇಳಬೇಕಾಗಿತ್ತು. ಈ ಮಾತಲ್ಲಿ ವಿಶ್ವಾಮಿತ್ರ ಅನ್ನೋ ಪದ ಇಲ್ಲ. ಶೀಘ್ರಮಾಖ್ಯಾತ್ ಮಾಂ ಪ್ರಾಪ್ತಂ ಕೌಶಿಕಂ ಗಾಧಿನಂ ಸುತ. ಗಾಧಿ ಪುತ್ರನಾದ ಕೌಶಿಕ ಬಂದಿದ್ದಾನೆ ಅಂತ ನಿಮ್ಮ ರಾಜನಿಗೆ ಹೇಳು. ಕೌಶಿಕ ಹಿಂದಿನ ಹೆಸರದು. ಒಂದು ಸಲ ನೀವು ಆಶ್ರಮ ತೊಗೊಂಡ ಮೇಲೆ ಹಿಂದಿನ ಹೆಸರು ಇರೋಲ್ಲ ನಿಮಗೆ. ಈಗ ವಿಶ್ವಾಮಿತ್ರ ಅಂತ ಹೇಳ್ತಿಲ್ಲ, ಗಾಧಿ ಸುತ ಬಂದಿದ್ದಾನೆ, ಕೌಶಿಕ ಬಂದಿದ್ದಾನೆ ಅಂತ. ಕೌಶಿಕ ಕ್ಷತ್ರಿಯ ಆದ, ಹಳೆ ವಾಸನೆ ಬಿಟ್ಟಿಲ್ಲ ಇನ್ನೂ ಅವನಿಗೆ. ಯಾಕೆ ಹೇಳ್ತಾನೆ ಅಂದರೆ ಅವನಿಗೆ ಗೊತ್ತು, ಎಷ್ಟರ ಮಟ್ಟಿಗೆ ಗೊತ್ತು ವಿಶ್ವಾಮಿತ್ರರಿಗೆ ಅಂದರೆ ರಾಮ ಸುಲಭವಾಗಿ ಮಕ್ಕಳನ್ನು ಕಳಿಸೋಲ್ಲ. ಅವನು ಹೆದರಿಸೇ ಕರ್ಕೊಂಡು ಹೋಗ್ಬೇಕು ನನಗೆ. ಅವನ ಪ್ರೀತಿ ಎಷ್ಟು ಮಕ್ಕಳು ಅಸಾಧ್ಯ ಪ್ರೀತಿ ರಾಮ ಲಕ್ಷ್ಮಣರ ಮೇಲೆ, ದಶರಥನಿಗೆ ಕಳಿಸಲ್ಲ ಅವನು. ಅದಕ್ಕೆ ಹೆದರಿಸೆ, ಸ್ಟಾರ್ಟಿಂಗ್ ಹೆದರಿಸ್ಬಿಡೋದು, ನಾ ಬಂದದ್ದು ವಿಶ್ವಾಮಿತ್ರ ಅಲ್ಲ, ಗಾಧಿ ಪುಸ್ತಕ, ಗಾಧಿ ಮಗ ಕೌಶಿಕ ಬಂದಿದ್ದೇನೆ ಅಂತ ಹೇಳು ಅಂತ. ಆ ಉಗ್ರ ರೂಪ ಮೊದಲೇ ತೋರಿಸ್ಬಿಡ್ತಾನೆ. ಒಳಗೆ ಹೋದ ತಕ್ಷಣ ಈ ದಶರಥನ ಒಂದು ವೀಕ್ನೆಸ್ ಇದೆ, ಬಹುದೊಡ್ಡ ವೀಕ್ನೆಸ್ ಅವನು. ರಾಮಾಯಣ ತುಂಬ ಇರೋದು. ಅವನು ಓವರ್ ರಿಯಾಕ್ಟ್ ಮಾಡ್ತಾನೆ ಯಾವಾಗಲೂ ಓವರ್ ರಿಯಾಕ್ಟ್. ಅವನು ದಶರಥನ ಸ್ವಭಾವ, ಒಳ್ಳೆ ಮನುಷ್ಯ, ಓವರ್ ರಿಯಾಕ್ಷನ್. ಈಗ ನಾನು ಅದಕ್ಕೆ ಹೇಳ್ತಿದ್ದೆ, ಓವರ್ ರಿಯಾಕ್ಷನ್ ಮಾಡಿದ್ರೆ ಹೆಂಗಾಗ್ತದೆ ಅಂತ. ನಾವು ಸಾಮಾನ್ಯವಾಗಿ ಈ ಕಮ್ಯುನಿಕೇಷನ್ ಸ್ಕಿಲ್ಲಲ್ಲಿ ಹೇಳ್ತೀವಿ. ಒಂದು ಹಳ್ಳಿ ಊರು, ಈಗಿನ ಕಾಲ ಅಲ್ಲ, ಒಂದು 60-70 ವರ್ಷದ ಹಿಂದೆ ಹಳ್ಳಿ ಊರಲ್ಲಿ ಒಬ್ಬ ಹುಡುಗ ಸೈಕಲ್ ಮೇಲೆ ಹೋಗ್ತಾಯಿದ್ದ, ಶಾಲೆ ಹುಡುಗ. ಹೋಗ್ತಿರ್ಬೇಕಾದ್ರೆ ಅದೇ ರಸ್ತೆಯಲ್ಲಿ ಎಡಗಡೆ ಮೇಲೆ ಅವ್ರ ಶಾಲೆ ಪ್ರಿನ್ಸಿಪಾಲ್ರ ಮನೆ. ಆಗಿನ ಕಾಲದ, ಹಿಂದಿನ ಕಾಲ, ಈಗ ಹಾಯ್ ಸರ್ ಅನ್ನೋ ಕಾಲ ಅಲ್ಲ. ಆವಾಗ ಮೇಷ್ಟ್ರು ಎದುರಿಗೆ ಬಂದರೆ ಹುಡುಗರು ಸೈಕಲ್ ಬಿಟ್ಟು ಇಳಿತಿದ್ರು ಕೆಳಗಡೆ. ನಮಸ್ಕಾರ ಸರ್ ಅಂತ ಹೇಳ್ಕೊಂಡು ಹೋಗೋದಿತ್ತು. ಈ ಹುಡುಗ ಹೆಂಗೆ ಹೋಗ್ತಾ ಇದ್ದಾನೆ ಸೈಕಲ್ ಮೇಲೆ, ಪ್ರಿನ್ಸಿಪಾಲ್ರ ಮನೆ ಮುಂದೆ ನಿಂತಿದ್ದಾರೆ. ಇವನೇನು ಮಾಡಿದ, ಟಕ್ಕಂತ ಇಳಿದ, ತಲೆ ತಗ್ಸ್ಕೊಂಡು ಹಿಂಗೆ ಹೋಗ್ತಾ ಇದ್ದ. ನೋಡಿದ್ರು ಪ್ರಿನ್ಸಿಪಾಲ್ರು, ಬರೋ ರಮೇಶ್ ಅಲ್ಲನೇ ನೀನು ಅಂದರು. ಹೌದು ಸರ್, ಬೈಲಿ ಅಂದರು. ಪ್ರಿನ್ಸಿಪಾಲ್ ಕರೆದ್ರೆ ಕಾಲು ನಡ್ಕ ಬಂದುಬಿಡ್ತಿತ್ತು. ಸೈಕಲ್ ಇಟ್ಟ ಒಳಗಡೆ ಹೋದ. ಒಳಗೆ ಬರೋ ಅಂದರು. ಇಲ್ಲೆಲ್ಲಿ ಹೊರಟಿದ್ಯೋ? ಸರ್ ನಮ್ಮ ಮನೆ ಇಲ್ಲೇ ಇದೆ ಸರ್.
3ನೇ ಕ್ರಾಸ್ ಬಲಗಡೆ 2ನೇ ಮನೆ ಸರ್. ಹಾಂ, ನಿಮ್ಮಪ್ಪ ಯಾರು? ಗೋವಿಂದ ನಿಮ್ಮಪ್ಪ? ಅಯ್ಯೋ ನನ್ನ ಕ್ಲಾಸ್ಮೇಟ್ ಕಣೋ ಅವನು, ಅವನ ಮಗನ ನೀನು, ನನಗೆ ಹೇಳಿ ಅಲ್ಲ ಗೋವಿಂದ ನಿನ್ನ ಬಗ್ಗೆ ಅಂತಂದರು. ಇವನಿಗೆ ಇನ್ನೂ ಖುಷಿ ಆಗಿಬಿಡ್ತು. ಪ್ರಿನ್ಸಿಪಾಲ್ರಿಗೆ ನಮ್ಮ ಅಪ್ಪನ ಪರಿಚಯ ಇದೆ, ಒಳಗೆ ಬಾ ಅಂತ ಕರೆದ್ರು. ಕೂಡಿಸಿದ್ರು. ಅವ್ನು ಹೆಂಗೆ ಕೂತಿದ್ದ? ಕಾಲ ಮೇಲೆ ಕಳ್ಕೊಂಡು ಕೂಡ್ತಾನ? ಮೊದಲೇ ಹೆದರಿಕೆ ಪ್ರಿನ್ಸಿಪಾಲ್ ಮನೆಗೆ ಬಂದದ್ದು. ಕುರ್ಚಿ ತುದಿಗೆ ಹಿಂಗೆ ಕೂತಿದ್ದಾನೆ. ಅವ್ರು ಹೆಂಡ್ತಿನ ಕರೆದ್ರು. ನೋಡಿ ಇವನು ಗೋವಿಂದನ ಮಗ ಅಂತೀವನು, ನಮ್ಮ ಶಾಲೆಯಲ್ಲಿ ಓದ್ತಾನೆ, ಗೊತ್ತೇ ಇಲ್ಲ ನನಗೆ, ಅವ್ನು ಏನಾದರೂ ಇದ್ರು ಕೊಡು ಅಂದರು. ಮನೆಗೆ ಮಗು ಬಂದಿದ್ದೇನು ಕೊಡು ಅಂತ. ತಾಯಿ ಅವ್ರು ನೋಡಿದರು, ಹುಡುಗ ಬಂದಿದ್ದಾನೆ ಅಂತ 2 ದೊಡ್ಡ ಬುಂದಿ ಲಾಡು ತಂದುಕೊಟ್ರು ಒಂದು ತಟ್ಟೆಯಲ್ಲಿ. ಸಮಸ್ಯೆ ಏನು ಅಂದರೆ ಇವನಿಗೆ ಬುಂದಿ ಲಾಡು ಕಂಡ್ರೆ ಆಗಲ್ಲ. ಈ ಹುಡುಗನಿಗೆ ರಮೇಶನಿಗೆ ಬುಂದಿ ಏನು ಬೇಕಾದ್ರೆ ಬುಂದಿ ಲಾಡು ಮಾತ್ರ ನೋಡೋಕ್ಕಾಗಲ್ಲ ಅವನು. ಈಗ ಪರಿಸ್ಥಿತಿ ಹೇಗಿದೆ ಅವನು? ಪ್ರಿನ್ಸಿಪಾಲ್ರು ಕೂತಿದ್ದಾರೆ, ಏನು ಅಂತಾರೆ, ಅಮ್ಮ ಬಂದು ಕೊಟ್ಟಿದ್ದಾರೆ, ಇಲ್ಲ ಅಂದ್ರೆ ತಪ್ಪಾಗತ್ತಲ್ಲ, ಏನು ಮಾಡೋದು? ನಾವೇನು ಮಾಡ್ತೀವಿ ಗೊತ್ತಾ? ಇಷ್ಟ ಇಲ್ಲದ ಪದಾರ್ಥ ಎಲೆಯಲ್ಲಿ ಹಾಕಿಬಿಟ್ರೆ ಗಬಾಗ ಬಾತಿನ ಮ್ಯಾಗ ಉಪ್ಪಿನಕಾಯಿ ತಿನ್ಬಿಡೋದು. ಮುಗಿತಾರೆ, ಮುಗಿಸ್ಬೇಕಲ್ಲ ಹಾಗೋ ಮಾಡಿ. ಅವನೇನು ಮಾಡ್ದ, ಬೇಗ ಮುಗಿಸ್ಬೇಕು ಅಂತ ಗಬ ಗಬ ಲಾಡು ತಿಂದ. ತಾಯಿ ನೋಡಿದರು, ಬಹುತೇಕ ಭಾಳ ಇಷ್ಟ ಆಯ್ತು ಕಾಣುತ್ತೆ, ಇನ್ನೊಂದು ತೊಗೊಳ್ಳೋ ಅಂದರು. ನಮ್ಗೆ ಆಗೋದು ಇದೆ ಹಣೆ ಬರ. ಓವರ್ ರಿಯಾಕ್ಟ್ ಮಾಡಿದಾಗ ಯು ಗೆಟ್ ಮೋರ್ ದೆನ್ ರಿಕ್ವೈರ್ಡ್. ಈ ದಶರಥನ ಪರಿಸ್ಥಿತಿ ಹಾಗೇನೆ, ಯಾವಾಗಲೂ ಓವರ್ ರಿಯಾಕ್ಟ್ ಮಾಡ್ತಾನೆ, ಟಕ ಟಕ ಮಾತು ಕೊಡ್ತಾನೆ, ನಡ್ಸೋಕ್ಕಾಗಲ್ಲ, ಒದ್ದಾಡ್ತಾನೆ. ಇವನು ಹೋದ, ವಿಶ್ವಾಮಿತ್ರ ಎದೆ ನಡ್ಕ ಬಂತು, ಹೋದ, ಕಾಲಿಗೆ ಬಿದ್ದ, ನೀವು ಬಂದಿರಿ, ಮಹರ್ಷಿಗಳು ಬಂದಿದ್ದು, ಸಂತೋಷ ಆಯಿತು ನನಗೆ, ನೀವೇನು ಕೇಳಿದ್ರು ಕೊಟ್ಟು ಬಿಡ್ತೇನೆ, ಬೇಡಿದ ರಾಜ್ಯ ಕೂಡ ಕೊಟ್ಟು ಬಿಡ್ತೇನೆ ಅಂದ. ಏನು ಕೇಳೇ ಇಲ್ಲ ಪಾಪ, ಏನು ಬೇಕು ಅಂತ ಬೇಡಿಕೆನೇ ಹೇಳಿಲ್ಲ ಅವರು. ಏನು ಬೇಕಾದರೂ ಕೊಡ್ತೇನೆ, ನಾನು ಅಷ್ಟೇ ಅಲ್ಲ, ರಾಮನ ಆಣೆ ಮಾಡಿ, ನನ್ನ ಜೀವದ ಜೀವ ಆಗಿರುವಂಥ ರಾಮನ ಆಣೆ ಮಾಡಿ ಹೇಳ್ತೀನಿ, ನಿಮಗೇನು ಬೇಕಾದರೂ ಕೊಟ್ಬಿಡ್ತೇನೆ. ಇದು ಬೇಕಾಗಿತ್ತಾ ಇದು? ಅವರೊಂದು ಕರೆಕ್ಟ್ ಆಯಿತು, ಆಣೆ ಮಾಡಿದ್ದಾನಲ್ಲಿ ಹೇಗಿದ್ರು. ಒಳಗೆ ಹೋದರು, ನೀನು ಮಗನ ಕಳಿಸ್ಕೊಡಪ್ಪ, ಮಕ್ಕಳನ್ನು ಕಳಿಸ್ಕೊಡು ಅಂತ ಕೇಳಲಿಲ್ಲ, ಮಗನ ಕಳಿಸ್ಕೊಡು. ಎದಕ್ಕೆ? ಯಜ್ಞ ಸ್ಟಾಪ್ ಮಾಡಬೇಕು, ನಿಲ್ಲಿಸಬೇಕಾಗಿದೆ, ರಾಕ್ಷಸರು ಹಾವಳಿ ಮಾಡ್ತಾರೆ. ಯಾವ ರಾಕ್ಷಸರು? ಅವ್ರು ಹೇಳ್ತಾನೆ, ತಾಟಕಿ ಇದ್ದಾಳೆ. ದಶರಥನ ಎದೆ ನಡುಗೋಯ್ತು. ಆಕೆ ರೆಸಿಡೆಂಟ್ ಇದ್ದಂಗೆ, ಬ್ರಿಟಿಷ್ ರೆಸಿಡೆಂಟ್ ಇರ್ತಿದ್ರಲ್ಲ ಹಾಗೆ ರಾವಣನ ರೆಸಿಡೆಂಟ್ ಆಕೆ ಅಲ್ಲಿ. ಆಕೆ ಇರೋದೇ ಎಲ್ಲರೂ ಹೊಡೆಯೋದಕ್ಕೆ ಇರೋದಂಥದ್ದು. ತಾಟಕಿನ ಎದುರಿಸೋ ಶಕ್ತಿ ಯಾರಿಗೂ ಇಲ್ಲ. ಈ ಪುಟ್ಟ ಮಕ್ಕಳು ಏನು ಮಾಡ್ತಾರೆ? ಅವ್ನು ಹೇಳ್ತಾನೆ, ನನಗೆ ಸೈನ್ಯ ತೊಗೊಂಬಂದರೆ ಆಗೋಲ್ಲ, ಈ ಹುಡುಗ ಏನು ಮಾಡ್ತಾನೆ? ಚೌಕಾಸಿ ಮಾಡಿ ಕಳಿಸು ಅಂತಾರೆ. ಒಂದು ಮಾತನ್ನು ಹೇಳ್ತಾರೆ ವಿಶ್ವಾಮಿತ್ರರು, ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಅವನ ರಕ್ಷಣೆ ನನ್ನ ಜವಾಬ್ದಾರಿ ಕಣೋ, ಕಳಿಸ್ಕೊಡು ನೀನು. ಇನ್ನೊಂದು ಮಾತು ಹೇಳ್ತಾರೆ, ದಯವಿಟ್ಟು ರಾಮಾಯಣ ಓದಿದಾಗ ನೂರಾದ ಮಾತುಗಳನ್ನು ವಾಲ್ಮೀಕಿ ಚಂದ ಇಡ್ತಾರೆ. ಅಂದರೆ ಅವನು ಕಳಿಸ್ಕೊಡು, ಅವನ ರಕ್ಷಣೆ ನನ್ನ ಜವಾಬ್ದಾರಿ, ಅಷ್ಟೇ ಅಲ್ಲ ಇದರಿಂದ ಅವನು ಲೋಕೋತ್ತರ ಆಗ್ತಾನವನು ಅಂತ. ಬಂದಿರೋ ಉದ್ದೇಶ ಭಾಳ ದೊಡ್ಡದು. ವಿಶ್ವಾಮಿತ್ರರು ನನಗೆ ಎತ್ತಿ ಹೇಳಬೇಕಾದನ್ನು ರಾಮಾಯಣದಲ್ಲಿ, ನಿನ್ನ ಮಗ ಇದರಿಂದ ಲೋಕೋತ್ತರ ಆಗ್ತಾನೆ, ಕಳಿಸ್ಕೊಡು ಅಂತ ಕೇಳ್ತಾರೆ. ಅವನು ಕೊನೆಗೆ ಹೇಳ್ಬಿಡ್ತಾನೆ, ಕಳಿಸೋಲ್ಲ ಸ್ವಾಮಿ, ನೀವು ಶಾಪ ಕೊಟ್ಟರು ಅಡ್ಡಿಲ್ಲ, ನಾನು ಕಳಿಸಲ್ಲ, ಮಗನ ಕಳಿಸಲ್ಲ, ನಾನು ಮಾತು ಕೊಟ್ಟಿದ್ದೀನಿ, ಆದರೆ ಮಾತೇನು ತಗೋತೀನಿ ನಾನು, ಆಗೋಲ್ಲ ನನ್ನ ಕಡೆಯಿಂದ ಅಂತಾನೆ. ಅವ್ರು ಹೇಳ್ತಾರೆ, ಹಾಗಾದರೆ ನೀನು ಮಾತು ಕೊಟ್ಟು ಭ್ರಷ್ಟನಾದಂಥ ರಾಜ ಆಗಿ ಇರು, ಹಾಗೇನೆ ನಿನ್ನ ಜೀವನ ಏನಾಗುತ್ತೆ ನೋಡ್ಕೋ ಅಂತ ಎದ್ದು ಬಿಡ್ತಾರೆ. ವಶಿಷ್ಠರು ಹೋಗಿ ಹೇಳ್ತಾರೆ, ಹಂಗೆ ಮಾಡಬೇಡಪ್ಪ ದಶರಥ, ಅವ್ರು ಬಂದವರು ವಿಶ್ವಾಮಿತ್ರರು, ಅವ್ರ ಶಕ್ತಿ ಎಂಥದ್ದು ನಿಮ್ಗೆ ಗೊತ್ತಿದೆ. ಅವರು ಮನಸ್ಸು ಮಾಡಿದರೆ ತಾಟಕಿನ ಕೊಲ್ಲೋದು ಏನೂ ದೊಡ್ಡದಲ್ಲ ಅವರಿಗೆ, ಎಲ್ಲ ಅಸ್ತ್ರಗಳು ಅವ್ರ ಕಡೆ ಇದ್ದಾವೆ. ಆದರೆ ಅವ್ರು ಯಾವುದೋ ಕಾರಣಕ್ಕೆ ರಾಮನ ಒಳ್ಳೆಯದಕ್ಕೋಸ್ಕರ ಬಂದಿದ್ದಾರೆ, ಕಳಿಸ್ಕೊಡು ಅಂತ ಒಪ್ಪಿಸ್ತಾರೆ, ಕಳಿಸ್ಕೊಡ್ತಾರೆ. ಇದು ಒಂದು ಭಾಳ ಅದ್ಭುತ, ರಾಮಾಯಣದಲ್ಲಿ ಅದ್ಭುತ ನನಗನ್ನಿಸಿದ್ದು. ಆಕಸ್ಮಿಕವಾಗಿ ವಿಶ್ವಾಮಿತ್ರರು ಬರ್ತಾರೆ, ಆಕಸ್ಮಿಕವಾಗಿ ಹೋಗ್ಬಿಡ್ತಾರೆ. ಅವ್ರು ಬರೋದು ಒಂದೇ ಸಲ ಕೆಲಸಕ್ಕೆ ಬಂದು ರಾಮ ಲಕ್ಷ್ಮಣ ಕರ್ಕೊಂಡು ಹೋಗ್ತಾರೆ. ತಮ್ಮಲ್ಲಿರುವಂಥ ಬಲ ಅತಿಬಲ ಶಸ್ತ್ರಗಳನ್ನೆಲ್ಲ ಕಲಿಸ್ತಾರೆ. ಅಸಾಧ್ಯ ಶಸ್ತ್ರಾಸ್ತ್ರಗಳು ಅವ್ರ ಕಡೆಗೆ ಅದೆಲ್ಲ ಕಲಿಸ್ತಾರೆ, ಗಾಯತ್ರಿ ಮಂತ್ರ ಕಲಿಸ್ತಾರೆ, ತಾಟಕಿಯನ್ನು ಕೊಲ್ಲು ಅಂತ ಹೇಳ್ತಾರೆ. ಇಲ್ಲಿ ರಾಮನ ಸ್ವಭಾವ ನೋಡಬೇಕು. ಅವ್ರು ಹೇಳ್ತಾರೆ, ನೋಡು ನಾವು ಪ್ರವೇಶ ಮಾಡ್ತೀವಲ್ಲ, ತಾಟಕಿ ವನ ಇದು, ತಾಟಕಿ ಬರ್ತಾಳೆ, ನೀನು ಕರುಣೆ ತೋರಿಸ್ಬೇಡ, ಯಾಕಂದರೆ ಕ್ಷತ್ರಿಯರು ಒಂದು ಮಾತುಂಟು, ಸ್ತ್ರೀಯನ್ನು ಕೊಲ್ಲಬಾರ್ದು ಅಂತ. ಆಕೆ ಸ್ತ್ರೀ ಅಲ್ಲ, ರಾಕ್ಷಸಿ ಆಕೆ, ನೀನು ಕರುಣೆ ತೋರಿಸಿ ಬಿಡಬೇಡ, ಆಕೆಯನ್ನು ಕೊಂದು ಹಾಕ್ಬಿಟ್ಟು ಬಂದ ತಕ್ಷಣ ಅಂತ ಹೇಳ್ತಾರೆ. ಆದರೆ ರಾಮ ಕೊಲ್ಲಲ್ಲ. ಇದು ಇಂಟ್ರೆಸ್ಟಿಂಗ್ ನೋಡಿ, ರಾಮ ಗುರುಗಳ ಮಾತು ಮೀರ್ತಾನೆ ಅಂತಲ್ಲ, ಗುರುಗಳ ಆದರ್ಶವನ್ನು ತಗೋತಾನೆ, ಆದರೆ ತನಗೆ ಸರಿ ಅನಿಸಿದ್ದನ್ನೇ ಮಾಡ್ತಾನೆ. ತನಗನಿಸಿದ್ದು ಆಕೆ ಅಸ್ತ್ರ ಇಲ್ಲ, ಆಕೆ ಕಡೆಗೆ ಅಸ್ತ್ರಹೀನಲಾದಂಥ ಸ್ತ್ರೀ ಮೇಲೆ ನಾನು ಬಾಣ ಬಿಡಬಾರ್ದು ಅಂಥೇಳಿ ಶಿಕ್ಷೆ ಕೊಡಬೇಕಲ್ಲ, ಕೈ ಕತ್ತರಿಸ್ಬಿಡ್ತೀನಿ, ಕಾಲು ಕತ್ತರಿಸ್ತೀನಿ, ಹೋಗಲಿ ಆಕೆ ಅಂತ. ಆದರೆ ಆಕೆ ರಾಕ್ಷಸಿ ಅಂತ ಗೊತ್ತಾಗಿ ಸಾಯಂಕಾಲ ಆದಂಗೆ ವಿಶ್ವಾಮಿತ್ರ ಹೇಳ್ತಾರೆ, ರಾಮ ನೀನು ಕರುಣೆ ಅಪೇಕ್ಷಣೀಯ ಅಲ್ಲ ಈ ಹೊತ್ತಿಗೆ, ಇನ್ನು ಸ್ವಲ್ಪ ಹೊತ್ತಿಗೆ ಕತ್ಲೆ ಆದ್ಮೇಲೆ ಶಕ್ತಿ 10 ಪಟ್ಟು ಹೆಚ್ಚಿಗೆ ಆಗಿಬಿಡುತ್ತದೆ, ಅದಾಗೋದ್ರೊಳಗೆ ಕೊಂದು ಹಾಕು ಅಂತ. ಆಮೇಲೆ ಕೊಂದು ಹಾಕ್ತಾನೆ. ಅಂದರೆ ರಾಮನ ಮನಸ್ಸು ಯಾವಾಗಲೂ ಕರುಣೆಯಿಂದೇ ಇರುವಂಥದ್ದು. ತಾಟಕಿಯನ್ನು ಕೊಂದ ಮೇಲೆ ಯಜ್ಞ ರಕ್ಷಣೆ ಆಗ್ತದೆ. ಇಲ್ಲಿ ಹೋಗೋಣ ಬಾ, ಇಲ್ಲಿ ಎಲ್ಲಿ ಹೋಗೋಣ? ದಯವಿಟ್ಟು ನೋಡಿ, ಗುರುಗಳು ಸಾಮಾನ್ಯವಾಗಿ ಪಾಠ ಕಲಿಸ್ಬೇಕು, ಜ್ಞಾನ ಕೊಡಬೇಕು, ಜೀವನಕ್ಕೊಂದು ಮಾರ್ಗದರ್ಶನ ತೋರಿಸ್ಬೇಕು.
ಇದೆಲ್ಲ ಗುರುಗಳು ಮಾಡಬೇಕಾದಂಥ ಕರ್ತವ್ಯ. ವಿಶ್ವಾಮಿತ್ರರು ಒಂದು ಎಕ್ಸ್ಟ್ರಾ ಮಾಡ್ತಾರೆ, ಮದುವೆನೂ ಮಾಡಿಬಿಡ್ತಾರೆ ರಾಮಂದು. ಅಪ್ಪ ಅಮ್ಮ ಕೂಡ ಗೊತ್ತಿಲ್ಲ ಮದುವೆ ಗೊತ್ತು ಮಾಡಿದ್ದು, ಹಿಂದೆ ಶಿವರೇ ಹೇಳಬೇಕು ಮದುವೆ ಗೊತ್ತು ಮಾಡಿದ್ದೀನಿ ಬಂದು ಮಾಡ್ಕೊಂಡು ಹೋಗಿ ಅಂತ. ಮಿಥಿಲಾ ನಗರಕ್ಕೆ ಹೋಗೋಣ, ಅಲ್ಲೊಂದು ಯಜ್ಞ ಆಗಿದೆ. ಕೆಲವು ಕಡೆ ಕಲ್ಪನಾ ಇದೆ, ಕೆಲವು ಕಥೆಗಳಲ್ಲಿ ನೋಡಿದಾಗ ಒಂದು ಸ್ವಯಂವರ ಆಗ್ತಾಯಿತ್ತು. ಸ್ವಯಂವರದಲ್ಲಿ ಶಿವಧನುಸ್ಸು ಇಟ್ಟಿದ್ರು, ಯಾರು ಎತ್ತಾರೋ ಅವ್ರ ಮಗಳನ್ನ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿದ್ದ ಜನಕರಾಜ. ಎಲ್ಲರೂ ಬಂದರು. ಕಥೆ ಹೇಳ್ತೀವಿ, ರಾವಣ ಹೋದ ಮೈ ಮೇಲೆ ಹಾಕ್ಕೊಂಡು ಬಿದ್ದು ಹೋದ, ಒದ್ದಾಡ್ದ ಅಂತೆಲ್ಲ ಹೇಳ್ತೀವಿ. ಅದು ಸ್ವಯಂವರ ಇರಲಿಲ್ಲ, ಅದು ರಾಮಾಯಣದ ಸ್ವಯಂವರ ಇಲ್ಲ. ವಾಲ್ಮೀಕಿ ರಾಮಾಯಣದಲ್ಲಿ ಯಜ್ಞ ಮಾಡಿದ್ದಾನೆ, ಗೊತ್ತಿದೆ ಎಲ್ರಿಗೂ ಯಾರು ಬಂದು ಎತ್ತಾರೋ ಅಂತ. ಹಿಂದೆಲ್ಲ ಬೇರೆ ಬೇರೆ ಕಾಲಕ್ಕೆ ಬಂದು ಎತ್ತಿ ಸೋತು ಹೋಗಿದ್ದಾರೆ, ಯಾರೂ ಆಗಿಲ್ಲ ಅವ್ರ ಕಡೆಯಿಂದ. ವರ್ಣನೆ ಎಷ್ಟು ಚೆಂದಾಗಿದೆ ಅಂದರೆ ಅಲ್ಲಿ ಎಷ್ಟು ದೊಡ್ಡ ಧನುಸ್ಸದು, ಭಾಳ ದೊಡ್ಡದಿದೆ, ಅದನ್ನು ನೋಡಬೇಕು ಅಂತ. ನೋಡ್ಬೇಕಾ ರಾಮ, ನೀನು ನೋಡಬೇಕು ಅಂತ ಹೇಳ್ತಾರೆ. ಆಯಿತು ನೋಡ್ತೀನಿ ಅಂತ. ಹೋಗುವಾಗ ದಾರಿಯಲ್ಲಿ ಗೌತಮಾಶ್ರಮ ಬರ್ತದೆ. ಇದು ದಯವಿಟ್ಟು ಗಮನಿಸಬೇಕು, ಯಾಕೆ ವಿಶ್ವಾಮಿತ್ರರು ಮಾಡ್ತಿದ್ದಾರೆ ಅಂತ ಹೇಳಬೇಕು ನಾನು. ರಾಮಾಯಣದ ಬಹುದೊಡ್ಡ ತಿರುವದು. ಅವ್ನು ಕೇಳ್ತಾನೆ, ಎಷ್ಟು ದೊಡ್ಡ ಆಶ್ರಮ, ಹಾಳು ಇದೆಯಲ್ಲ, ಎಷ್ಟು ಚೆನ್ನಾಗಿರೋ ಆಶ್ರಮ, ಯಾಕೆ ಹಿಂಗಾಯಿತು, ಯಾರೂ ಇಲ್ಲಲ್ಲ ಇಲ್ಲಿ ಅಂದಾಗ ಅಹಲ್ಯ ಕಥೆಯನ್ನು ಹೇಳ್ತಾರೆ. ಅಹಲ್ಯ ಕಥೆ ಕೂಡ ನಮ್ಮ ಮನಸ್ಸಲ್ಲಿ ಸಾಕಷ್ಟು ಜಿಜ್ಞಾಸೆ ಹುಟ್ಟಿಸಿದಂಥ ಕಥೆ ಅದು, ತುಂಬ ಜಿಜ್ಞಾಸೆ ಹುಟ್ಟಿಸಿದಂಥದ್ದು. ಅಹಲ್ಯಗೆ ಶಾಪ ಕೊಟ್ಬಿಟ್ರು, ಯಾರದು ಇವರು ಗೌತಮ ಋಷಿಗಳು ಶಾಪ ಕೊಟ್ಬಿಟ್ರು, ಆಕೆ ಕಲ್ಲಾದ್ಲು ಅಂತೆಲ್ಲ ಬರುತ್ತೆ. ಕಲ್ಲೇನಾಗಲಿಲ್ಲ ಆಕೆ. ನಾವು ಕೆಲವು ಕಡೆ ಹೇಳೋದು, ರಾಮ ಹೋದ, ಆ ಶಿಲೆಗೆ ಪಾದಸ್ಪರ್ಶ ಆದ ತಕ್ಷಣ ಶಿಲೆ ಬದಲಾಗಿ ಹೆಣ್ಣಾದ್ಲು, ಅಹಲ್ಯ ಆದ್ಲು ಅಂತ. ಆ ಪ್ರಸಂಗ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ, ಹಂಗೆ ಬರೋದೇ ಇಲ್ಲ. ಎಷ್ಟರ ಮಟ್ಟಿಗೆ ಎತ್ತರಕ್ಕೆ ತೊಗೊಂಡು ಹೋಗ್ತಾರೆ ವಾಲ್ಮೀಕಿಗಳು ರಾಮನ್ನ ಅಂತಂದರೆ, ಅಲ್ಲಿ ಹೋದಾಗ ಹೇಳ್ತಾರೆ ವಾಲ್ಮೀಕಿ, ವಿಶ್ವಾಮಿತ್ರ ಹೇಳ್ತಾನೆ, ಹಿಂಗಿತ್ತಪ್ಪ ನಮ್ಮ ಇಂದ್ರ ಮಾಡ್ದ ಅಂದರೆ. ನನಗೆ ಒಂದು ಭಾಳ ಮುಖ್ಯ ಅನಿಸೋದು, ವಾಲ್ಮೀಕಿಗಳು ಯಾವುದನ್ನು ಮುಚ್ಚಿಡಲ್ಲ, ಯಾರ ಪರ ವಿರೋಧ ಬಯಸೋದಿಲ್ಲ. ಅವರು ಏನಿದ್ದು ಮುಖ ಹೇಳ್ತಾರೆ, ಕರೆಕ್ಟಾಗಿ ಹೇಳಿಬಿಡ್ತಾರೆ. ಅಲ್ಲೇ ತಪ್ಪು ಮಾಡಿಲ್ಲ ಅಂತ ನಾವು ಹೇಳ್ತೀವಿ, ಮೋಸ ಆಯ್ತು ಆಕೆಗೆ, ಇಂದ್ರ ಮೋಸ ಮಾಡಿದ ಅಂತ. ಆದರೆ ದಯವಿಟ್ಟು ವಾಲ್ಮೀಕಿ ರಾಮಾಯಣ ನೋಡಿ, ಮುಲಾಜಿಲ್ಲದೆ ವಿಶ್ವಾಮಿತ್ರ ಇವರು ವಾಲ್ಮೀಕಿಗಳು ಹೇಳ್ತಾರೆ, ಆಕೆ ತಪ್ಪು ಮಾಡಿದ್ಲು, ಗೊತ್ತಿದೆ ಆಕೆ ತಪ್ಪು ಮಾಡಿದ್ದೀನಿ ಅಂತ, ಅದಕ್ಕೆ ಶಿಕ್ಷೆ ಆಗಬೇಕು. ಎಷ್ಟು ಮಾತು ಬರ್ತದೆ ಅಂದರೆ, ಗೌತಮ ಋಷಿಗಳು ಸ್ನಾನಕ್ಕೆ ಹೋಗ್ತಾರೆ ಬೆಳಿಗ್ಗೆ. ಆಕೆ ತ್ರಿಲೋಕ ಸುಂದರಿ ಅಹಲ್ಯೆ, ಅಪರೂಪದ ಸುಂದರಿ. ಎಷ್ಟರ ಮಟ್ಟಿಗೆ ಅಂದರೆ ದೇವತೆಗಳು ಕೂಡ ಆಕೆ ಮೇಲೆ ಆಸೆ ಬರುವಷ್ಟು ಸುಂದರಿಯಾಗಿದ್ಲು ಆಕೆ ಅಂತ. ಇಂದ್ರ ಆಕೆ ಜೊತೆ ಸಮಾಗಮ ಮಾಡಬೇಕು ಅಂತ ಆಸೆ ಅವನಿಗೆ. ಗೌತಮ ಋಷಿಗಳು ಹೋದಾಗ ಗೌತಮರ ವೇಷ ಹಾಕ್ಕೊಂಡು ಇಂದ್ರ ಬರ್ತಾನೆ, ಕತೆ ಗೊತ್ತು. ಆದರೆ ಎಷ್ಟು ಚೆಂದ ಹೇಳ್ತಾರೆ ವಾಲ್ಮೀಕಿಗಳು, ಏನೇನು ಮುಲಾಜಿಲ್ಲ ಅದರೊಳಗೆ ಹೇಳ್ತಾರೆ. ಮುನಿವೇಷಂ ಸಹಸ್ರಾಕ್ಷಂ ವಿಜ್ಞಾಯ ರಘುನಂದನ ಮತಿಂ ಚಕಾರ ದುರ್ಮೇಧ ದೇವರಾಜ ಕುತೂಹಲಾತ್. ವಾಲ್ಮೀಕಿಗಳ ಮಾತು. ಇಂದ್ರ ಮುನಿವೇಷದಲ್ಲಿ ಬಂದಿದ್ದಾನೆ ಅನ್ನೋದು ಅಲ್ಲೇ ಗೊತ್ತಾಯಿತು, ಗೊತ್ತಾಯಿತು. ಅವಳು ಬುದ್ಧಿಗೆಟ್ಟು ದೇವೇಂದ್ರನೊಳಗೆ ಸಮಾಗಮ ಆಗಬೇಕು ಅಂತ ಆಸೆಯಿಂದ ಒಪ್ಕೊಂಡ್ಳು. ಅಂದರೆ ಅಹಲ್ಯೆಗೆ ಮೋಸ ಆಗಿರಲಿಲ್ಲ, ಆಕೆ ಒಪ್ಪಿದ್ದಾಗಿತ್ತು. ಆಕೆ ತಪ್ಪು ಮಾಡಿದೆ ಅಂತ ಅನಿಸಿಲ್ಲ. ವಿಚಿತ್ರ ನೋಡಿ ಹೇಗಿದೆ ಅಂದರೆ, ಇದು ಪ್ರಾಯಶ್ಚಿತ್ತ ತಪ್ಪಾಗೋದು ಇಲ್ಲಿ. ತಪ್ಪು ಮಾಡಬಹುದು, ಯಾರು ತಪ್ಪು ಮಾಡ್ಬೋದು. ತಪ್ಪು ಮಾಡಿದರೂ ಕೂಡ ತಪ್ಪು ಮಾಡಿಲ್ಲ ಅಂತ ಅಂದ್ಕೊಳ್ಳೋದಿದೆಯಲ್ಲ, ದೊಡ್ಡ ಶಿಕ್ಷೆ ಆಗಬೇಕು ಅದಕ್ಕೆ. ಆಕೆ ಹೇಳ್ತಾಳೆ, ಮಜಾ ಅಂದರೆ ಆಕೆ ಸಂತೋಷ ಪಟ್ಟಿದ್ದಾಳೆ, ಲಜ್ಜೆ ಪಡಲಿಲ್ಲ. ತಾನು ಹೇಳೋದು ಮಾತು ಹೆಂಗಿದೆ ನೋಡಿ, ಕೃತಾರ್ಥಾತ್ಮಿ ಸುರಶ್ರೇಷ್ಠ ಗಚ್ಚ ಶೀಘ್ರಂ ಇತಃ ಪ್ರಭೋ ಆತ್ಮಾನಂ ಮಾಂಚದೇವೇಶ ಸರ್ವದಾ ರಕ್ಷಮಾನದ ಅಂತ. ಈ ಮಾತು ಅಂತ ಎದೆ ಒಡಿಸ್ಬಿಡುತ್ತೆ ಅಂತಲ್ಲ. ಆಕೆ ಹೇಳೋದೇನು ಗೊತ್ತಾ, ದೇವರಾಜ ನಾ ಕೃತಾರ್ಥಳಾದೆ, ಆದರೆ ದಯವಿಟ್ಟು ಬೇಗ ಇಲ್ಲಿಂದ ಹೊರಡು, ಬೇಗ ಇಲ್ಲಿಂದ ಹೊರಡು, ನನ್ನನ್ನು ನಿನ್ನನ್ನು ಗೌತಮನಿಂದ ರಕ್ಷೆ ಮಾಡು. ಅಂದರೆ ಗೌತಮ ಬಂದ್ಬಿಡ್ತಾನೆ, ಕೋಪ ಬರುತ್ತೆ ಅವನಿಗೆ, ನನಗೆ ನಿನಗೆ ಶಿಕ್ಷೆ ಆಗಲಾರ್ದಂಗೆ ಬೇಗ ಪಾರಾಗಿ ಹೋಗಿ ನೀನು ಅಂತ ಹೇಳಿಬಿಟ್ಟು ಇಬ್ಬರನ್ನು ರಕ್ಷಿಸುವಂಥ ಭಾರ ನಿನ್ನದು. ಆ ಪದ ನನಗೆ ಭಾಳ ಅನಿಸುತ್ತೆ. ಇಂದ್ರ ಸ್ಪಷ್ಟವಾಗಿ ಕಾಣಿಸ್ತಾ ಇದ್ದಾನೆ ಆಕೆ, ನನ್ನ ಬಯಕೆಯನ್ನು ಈಡೇರ್ತಪ್ಪ ದೇವರಾಜ, ನೀ ಬೇಗ ಹೋಗು, ನಿನ್ನ ರಕ್ಷಣೆ ಮಾಡ್ಕೊ, ನನ್ನನ್ನು ಉಳಿಸು. ಏನು ಈ ಮಾತುಗಳ ಅರ್ಥ? ಮಾನ ಕೆಡಿಸಿದವನನ್ನು ಮಾನದ ಅಂತ ಕರೀತಾಳೆ. ಮಾನದ ಅಂದರೆ ನನ್ನ ಮಾನವನ ರಕ್ಷಣೆ ಮಾಡು ಅಂತ ಕೇಳ್ಕೊತಾಳೆ. ಆ ಗೌತಮರು ಬರ್ತಾರೆ, ಶಾಪ ಕೊಡ್ತಾರೆ. ಅವು ಗೊತ್ತಾಗ್ತದೆ. ಶಾಪ ಕೊಟ್ಟು ಏನು ಶಾಪ ಕೊಡ್ತಾರೆ ಅವರು? ಆ ಶಾಪಗಳು ಹೇಗಿತ್ತು ನೋಡಿ. ಇಹ ವರ್ಷ ಸಹಸ್ರಾಣಿ ಬಹೂನಿ ತ್ವಂ ನಿವಸ್ಯಸಿ ವಾಯುಭಕ್ಷ ನಿರಾಹಾರ ತಪ್ಯಂತಿ ಭಸ್ಮಶಾಯಿನಿ ಅದೃಶ್ಯ ಸರ್ವಭೂತಾನಾಂ ಆಶ್ರಮೆ ಅವಿಸನ್ವತ್ಯತಿ ಯದಾ ಚೈತನ್ಯಧ್ವನಂ ಘೋರಂ ರಾಮೋ ದಶರಥಾತ್ಮಜ ಆಗಮಿಷ್ಯತಿ ದುರ್ದರ್ಶಸ್ತದ ಪೂತ ಭವಿಷ್ಯತಿ. ನೀನು ಹೀಗೆ ಕಾಣಿಸಲಾರದ ಹಾಗೆ ಊಟ ಇಲ್ಲದೇನೆ ಗಾಳಿ ತಿಂದ್ಕೊಂಡು ಬದುಕು, ನಿರಾಹಾರಳಾಗಿ ಬದುಕು, 1000 ವರ್ಷ ಬದುಕು, ಬೂದಿಯಲ್ಲಿದ್ದುಬಿಡು ನೀನು, ಯಾರಿಗೂ ಕಾಣಿಸ್ಬೇಡ ನೀನು.
ಆದರೆ ಒಂದು ಕಾಲ ಬರ್ತದೆ, ರಘುನಂದನ ರಾಮ ಬರ್ತಾನೆ, ದಶರಥಾತ್ಮಜ ಬರ್ತಾನೆ. ಇಲ್ಲಿ ಬಂದಾಗ ಅವನು ನಿನಗೆ ಸಾಂತ್ವನ ಹೇಳಿದಾಗ ನಿನ್ನ ಶಾಪ ವಿಮುಕ್ತಿ ಆಗ್ತದೆ ಅಂತ. ಅಂದರೆ ಶಾಪಕ್ಕೆ ಉಶಾಪ ಕೂಡ ಕೊಟ್ಟೆ ಹೋಗೋದು ರಾಜ, ಆ ಥರ ಹೇಳಿದ ಹೋದ. ಈಗ ಅದನ್ನು ವಿಶ್ವಾಮಿತ್ರ ಹೇಳ್ತಾರೆ, ಸಾವಿರಾರು ವರ್ಷಗಳಿಂದ ನಿರಾಹಾರವಾಗಿ ಗಾಳಿ ಸೇವಿಸ್ಕೊಂಡು ಇದ್ದಾಳಪ್ಪಾಕೆ, ಈಗ ತನ್ನ ಪ್ರಾಯಶ್ಚಿತ್ತದಿಂದ ದಗ್ಧ ಆಗಿ ಹೋಗಿದ್ದಾಳೆ, ಪರಿಶುದ್ಧಳಾಗಿದ್ದಾಳೆ, ಆಕೆಯನ್ನು ಉದ್ಧಾರ ಮಾಡು ಅಂತ ಹೇಳ್ತಾರೆ. ಅಂದರೆ ನಮ್ಮ ಮಹಾಕಾವ್ಯದಲ್ಲಿ ಇರುವಂಥ ತತ್ವ ಎಂಥದ್ದು ಅಂದರೆ, ಗೊತ್ತಿದ್ದೂ ತಪ್ಪು ಮಾಡಿದರೂ ಕೂಡ ಆ ತಪ್ಪಿಗೆ ಪ್ರಾಯಶ್ಚಿತ್ತ ಆದರೆ ಪರಿಶುದ್ಧರಾಗ್ತೀರಿ ಅಂತ. ಪ್ರಾಯಶ್ಚಿತ್ತ ಭಾಳ ಮುಖ್ಯ ನಮ್ಮಲ್ಲಿ. ಆ ಪ್ರಾಯಶ್ಚಿತ್ತ ಮಾಡ್ಕೊಂಡಿದ್ದಾಳಕ್ಕೆ, ಆಕೆಯನ್ನು ಉದ್ಧಾರ ಮಾಡು ಅಂತ ಇಲ್ಲಿ ಮಾತು ಬರೋದು. ರಾಮ ಹೋಗಿ ಕಾಲು ಮುಟ್ಟಿದ, ಕಲ್ಲಾಯಿತು ಅನ್ನು, ಕಲ್ಲಿದ್ದುದಾಯ್ತು. ನಾವನಲ್ವಾ, ಎಂಥ ಮನುಷ್ಯ ರೀ, ಕಲ್ಲಾಗಿ ಹೋಗಿದ್ದಾನೆ, ಹೃದಯ ಕಲ್ಲಾಗಿದೆ, ಹೃದಯ ಕಲ್ಲಾದರೆ ಕ್ಷಣ ಬದುಕೋಕ್ಕೆ ಸಾಧ್ಯ ಇದೆಯಾ? ಅಂದರೆ ಭಾವನಾರಹಿತ ಆಗಿದ್ದಾನೆ ಅಂತ. ಆಕೆ ಮನಸ್ಸು ಎಷ್ಟು ನೊಂದುಕೊಂಡಿದ್ದಾಳೆ, ತನ್ನ ಬಗ್ಗೆನೇ ತಾನು ಹೇಷಪಟ್ಟಿದ್ದಾಳೆ, ಸಾಕು ಅಂತ ನಿರಾಹಾರಳಾಗಿ ಕೂತಿದ್ದಾಳೆ. ರಾಮ ಹೋಗಿ ಏನು ಮಾಡ್ತಾನೆ ಅನ್ನೋದು ಟಕ್ ಅಂತ ಎತ್ತರಿಸ್ಬಿಡ್ತಪ್ಪ ರಾಮನ ಚಿತ್ರ. ರಾಮ ಕಾಲಿಂದ ಕಲ್ಲು ಮುಟ್ಟಲಿಲ್ಲ. ಅವ್ರು ಹೇಳಿದ ತಕ್ಷಣ ಅಲ್ಲಿ ಕಾಣಿಸ್ತಾಳೆ ಅಹಲ್ಯೆ. ರಾಮ ಲಕ್ಷ್ಮಣರಿಬ್ಬರೂ ಹೋಗ್ತಾರೆ. ಹೋಗಿ ರಾಮ ಅಹಲ್ಯೆ ಕಾಲು ಮುಟ್ಟಿ ನಮಸ್ಕಾರ ಮಾಡ್ತಾನೆ. ಎಷ್ಟು ವ್ಯತ್ಯಾಸ ನೋಡಿ ಚಿತ್ರ. ಕಾಲು ಮುಟ್ಟಿ ಆಕೆಯನ್ನು ಸ್ತ್ರೀ ಮಾಡೋದು ಒಂದು ಬೇರೆ, ಆಕೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ ಹೇಳ್ತಾನೆ, ಅಮ್ಮ ನಿನ್ನ ಪಾದ ಮುಟ್ಟಿದಾಗ ನನಗೆ ಕೌಸಲ್ಯ ಪಾದ ಮುಟ್ಟಿದಂಗೆ ಆಯಿತು ಅಂತ ಹೇಳ್ತಾನೆ. ಇದಕ್ಕಿಂತ ಬೇಕಾ ರಾಮನ ಪಾತ್ರ? ಆಕೆ ಅಂತಾಳೆ, ನೀ ಬರ್ತೀಯ ಅಂತ ಕಾಯ್ತಾ ಇದ್ದೆ ಮಾರ ಇಷ್ಟು ವರ್ಷ ಅಂತ. ಆ ಹೊತ್ತಿಗೆ ಗೌತಮರು ಬರ್ತಾರೆ. ಗೌತಮರು ಮತ್ತೆ ಆಕೆಯನ್ನು ಸ್ವೀಕಾರ ಮಾಡ್ತಾರೆ. ಕತೆ ಮುಗೀತು. ಅಂದರೆ ಯಾಕೆ ಮಾಡಿದರು ಇದನ್ನು ದಯವಿಟ್ಟು ಗಮನಿಸಿ. ವಿಶ್ವಾಮಿತ್ರ ಮಾಡುವಂಥ ಕಾರಣ ಏನು ಅಂತಂದರೆ, ಮೊಟ್ಟ ಮೊದಲನೇ ಬಾರಿಗೆ ಅವರಿಗೆ ಒಂದು ಮಾದರಿಯನ್ನು ಕೊಡಬೇಕಾಗಿದೆ ಕಣ್ಣು ಮುಂದೆ, ಜಗತ್ತಿನ ಮುಂದೆ. ಅವತಾರ ಯಾವುದಿತ್ತು ಅವಾಗ? ರಾಮಾವತಾರದಾಗ ಪರಶುರಾಮ ಅವತಾರ ಆಗಿದ್ದ. ಅವಾಗ ಪರಶುರಾಮ ಅವತಾರ ಕ್ರೌರ್ಯದ ಅವತಾರ. ಅದು ಖಡ್ಗ ಹಿಡ್ಕೊಂಡು ಹೋಗಿ 21 ಬಾರಿ ಭೂ ಪ್ರದಕ್ಷಿಣೆ ಮಾಡಿ ಕ್ಷತ್ರಿಯರನ್ನೆಲ್ಲ ಕೊಂದು ಹಾಕ್ತೀನಿ ಅಂತ ರಕ್ತಸಿಕ್ತವಾದಂಥ ಕೊಡ್ಡಿ ಹಿಡ್ಕೊಂಡು ಅಡ್ಡಾಡಬೇಕು. ಕ್ರೌರ್ಯದ ಮಾದರಿ ಅದು. ದಯವಿಟ್ಟು ನೋಡಿ, ನಮ್ಮ ಅವತಾರ ಪರಶುರಾಮ ಅವತಾರ. ನಮಗೆ ವಿಶ್ವಾಮಿತ್ರರಂದರು ಈ ಕ್ರೌರ್ಯದ ಅವತಾರ ಸಾಕು ನಮಗಿನ್ನ, ಇದನ್ನು ಬದಲಾಯಿಸಿ ಒಂದು ಶಾಂತಿ ಅವತಾರ ಕೊಡಬೇಕು ಜಗತ್ತಿಗೆ. ಒಂದೊಂದು ಅವತಾರ ತರಬೇಕಾದ್ರೂ ತಯಾರು ಮಾಡಬೇಕಲ್ಲ, ಒಂದು ಮಾಡೆಲ್ ತಯಾರು ಮಾಡಬೇಕಲ್ಲ. ಇಟ್ ಈಸ್ ಸೋ ಈಸಿ ಟು ಡಿನೈ ಎ ಮಾಡೆಲ್ ವಿತ್ ವೆರಿ ದ ಸಬ್ಸ್ಟಿಟ್ಯೂಟ್. ಒಂದು ಮಾದರಿ ಬೇಡ ಅಂತ ಹೇಳೋದು ಸುಲಭ. ಇನ್ನೊಂದು ಮಾದರಿ ಎಲ್ಲಿದೆ ಅಂತ ಕೇಳ್ತಾರೆ. ಮಾದರಿ ತಯಾರು ಮಾಡ್ತಾಯಿದ್ರು ಅವ್ರು ಗೊತ್ತು, ರಾಮ ಮಾದರಿ ಆಗಬಹುದು, ಕಣ್ಣಿಗೆ ಜಗತ್ತಿಗೊಂದು ಅವತಾರ ಪುರುಷ ಅಂತ ತೋರಿಸ್ಬೋದು. ತೋರಿಸ್ಬೇಕಾದ್ರೆ ಏನು ಮಾಡಬೇಕು? ಅವನಲ್ಲಿ ಜಗತ್ತಿಗೆ ಎಲ್ಲಿ ಇಲ್ಲದಂಥ ಗುಣಗಳನ್ನು ಎತ್ತಿ ತೋರಿಸ್ಬೇಕು. ಅವತಾರ ಪುರುಷ ಅಂತ ಎಲ್ಲಕ್ಕಿಂತ ಎತ್ತರದಲ್ಲಿ ಇರಬೇಕಲ್ವ. ನೋಡಿ, ಮಹಾಶೂರ 13 ವರ್ಷ ಹುಡುಗ ತಾಟಕ್ಕೆ ಅನ್ಕೊಂಡು ಹಾಕಿದ ಅಂದರೆ ಮಹಾಶೂರ ಅಂತ ತೋರಿಸ್ದಂಗಾಯ್ತು. ಎರಡನೇದು, ಅಹಲ್ಯೆ ಉದ್ಧಾರ ಮಾಡಿದ, ಮಿಸ್ಟಿಕಲ್ ಮ್ಯಾನ್. ಎಂಥ ಅದ್ಭುತ ಮನುಷ್ಯ ಆತ. ಬರೀ ಶೂರ ಮಾತ್ರ ಅಲ್ಲ, ಕರುಣಾಶೀಲನಾದಂಥ ಮನುಷ್ಯ. ಅಹಲ್ಯೆಗೆ ಒಂದು ಜೀವನ ಕೊಟ್ಟ ಅಂತ ಎರಡನೇದ್ದು. ಮುಂದೆ ಜನಕರಾಜನ ಆಸ್ಥಾನಕ್ಕೆ ಬರ್ತಾರೆ. ಅಲ್ಲಿ ಶಿವಧನುಸ್ಸು ಇಷ್ಟು ಚಂದ ವರ್ಣನೆ ಮಾಡ್ತಾರೆ ವಾಲ್ಮೀಕಿಗಳು. ದೊಡ್ಡ ಶಿವಧನುಸ್ಸದು. ಆ ಶಿವಧನುಸ್ಸು ಎಲ್ಲಿಂದ ಬಂದದ್ದು? ದಕ್ಷಯಜ್ಞದಲ್ಲಿ ಸತಿ ಸತ್ತು ಹೋದಾಗ ಅಗ್ನಿಕುಂಡದಲ್ಲಿ ಹಾರಿಕೊಂಡಾಗ ಈಶ್ವರನಿಗೆ ಬಹಳ ಕೋಪ ಬಂತು. ಒಂದು ಬಿಲ್ ತೊಗೊಂಡ ಹೊಡೆಯೋಕ್ಕೆ ಶುರು ಮಾಡಿದ. ದೇವತೆಗಳು ಹೊಡೆದು ಬೀಳೋಕ್ಕೆ ಶುರು ಆಯಿತು. ಬ್ರಹ್ಮ ಎಲ್ಲರೂ ಬಂದು ಕಾಲು ಬಿದ್ದರು. ಬೇಡಪ್ಪ ಈಶ್ವರ, ಈ ಕೋಪ ಬೇಡ, ನಿನಗೆ ಕಮ್ಮಿಸ್ ಮಾಡು ಅಂಥೇಳಿ ಆ ಬಿಲ್ಲನ್ನು ಹಾಗೆ ಬಿಟ್ಟ ಅವನು. ಕ್ರೌರ್ಯದಲ್ಲೇ ಹುಟ್ಟಿದಂಥ ಶಿವಧನುಸ್ಸದು ಹಾಗೆ ಇತ್ತು. ಅದು ಎಲ್ಲಿ ಬಂತು? ಈ ನಮ್ಮ ಜನಕರಾಜನ, ಜನಕನೂ ಸರ್ನೇಮ್ ಇದ್ದಂಗೆ ಅದು. ಜನಕ ಅವನ ಹೆಸರಲ್ಲ, ಪರಿವಾರ ಪನಿತನದ ಹೆಸರದು. ಎಲ್ಲ ಮುಂದೆ ಜನಕರೇ ಎಲ್ಲ ಬರ್ತಾರೆ ಅವರು. ಆ ಜನಕನ ಆಸ್ಥಾನದಲ್ಲಿ ಅವ್ರು ಕೊಟ್ಟಿದ್ದರು. ಆ ಪರಂಪರೆಯಿಂದ ಈ ಜನಕನಿಗೆ ಬಂದಿತ್ತು. ಅದು ಅಷ್ಟು ದೊಡ್ಡದು. ಅದನ್ನು 5,000 ಜನ ತಳ್ಕೊಂಡು ಬಂದ್ರಂತೆ. ಅಂದರೆ ಡಬ್ಬೆಯಲ್ಲಿ ಹಾಕಿದ್ರು, ಗಾಲಿ ಹಾಕಿದ್ರು, 5,000 ಜನ ತಳ್ಕೊಂಡು. ಅಷ್ಟು ದೊಡ್ಡ ಶಿವಧನುಸ್ಸು. ರಾಮ ಹೋಗ್ತಾನೆ, ನೋಡ್ಬೋದು. ನೋಡಪ್ಪ ರಾಮ, ಇದೇ ಶಿವಧನುಸ್ಸು, ಶಿವ ಯೂಸ್ ಮಾಡಿದ್ದಂಥದ್ದು ಅಂತ ಹೇಳ್ತಾರೆ. ನಾನು ನೋಡ್ಬಹುದಾ ಅಂತಾನೆ ನೋಡು ಅಂತಾರೆ, ಮುಟ್ಟಬಹುದಾ ಅಂತಾನೆ ಮುಟ್ಟು ಅಂತಾರೆ. ಎತ್ತಲ ಅಂತ ಕೇಳ್ತಾನೆ. ಜನಕರಾಜ ಅಲ್ಲೇ ಇರ್ತಾನೆ. ಯಾವ ಹೇಳ್ತಾನೆ, ಇಲ್ಲಪ್ಪ ಯಾರಿಗೂ ಆಗಿಲ್ಲ ಎತ್ತೋದಕ್ಕಿದು, ನೀ ಪುಟ್ಟ ಹುಡುಗ ಇನ್ನೂ ಆಗೋಲ್ಲ ಅಂತ. ಆದರೆ ಒಂದು ಆಸೆ ಬಂದುಬಿಟ್ಟಿದೆ ವಾಲ್ಮೀಕಿಗಳಾದರೆ ಹೇಳ್ಬಿಡ್ತಾರೆ, ಎಷ್ಟು ಚಂದ ಇದ್ದಾನೆ ಹುಡುಗ ಇವನು, ನಮ್ಮ ಸೀತೆಗೆ ಸರಿ ಆಗ್ತಾನೆ ಇವನು. ಈ ನಮ್ಮ ಹೆಣ್ಣು ಹೆತ್ತವ್ರ ಪರಿಸ್ಥಿತಿ ಇದೆ. ಯಾರು ಕಂಡ್ರು ಹೊರ ಕಂಡಂಗೆ ಕಾಣಿಸ್ತಾರೆ. ಅವನು ರಾಮ ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಆಗಿದ್ದಾನೆ, ನಮ್ಗೆ ಆಗ್ಬಹುದೇನೋ, ಆದರೆ ಎತ್ತಬೇಕಲ್ಲ, ಬಿಲ್ ಎತ್ತಬೇಕಲ್ಲ. ನೀ ಪುಟ್ಟ ಹುಡುಗಪ್ಪ ಆಗೋಲ್ಲ ನಿನಗೆ ಅಂದರು. ನೋಡ್ತೀನಿ, ಪ್ರಯತ್ನ ಮಾಡ್ತೀನಿ, ಮಾಡುವಂದ. ಗುರುಗಳಿಗೆ ನಮಸ್ಕಾರ ಮಾಡೋದ, ದೇವ್ರ ನಮಸ್ಕಾರ ಮಾಡೋದ, ಎಡಗೈಯಿಂದ ಎತ್ತಿಬಿಟ್ಟ. ಈ ದಯವಿಟ್ಟು ಇದನ್ನ ಕಥೆನ ಮಕ್ಕಳಿಗೆ ಹೇಳ್ಬೇಕಾದ್ರೆ ಭಾಳ ಹುಷಾರಾಗಿ ಹೇಳಿ. ನಾನು ತುಂಬ ಒದ್ದಾಡಿದ್ದೀನಿ ಹೇಳಿ. ನನ್ನ ಮನೇಲಿ ಒಂದು ಸ್ಪೆಸಿಬನ್ ಇದೆ, ನನ್ನ ಮೊಮ್ಮಗಳಿದ್ದಾಳೆ. ಆಕೆ 5 ವರ್ಷದಾಗ ನಾನು ಕತೆ ಹೇಳ್ತಿದ್ದೆ, ರಾಮಾಯಣ ಕತೆ ತುಂಬ ಹೇಳ್ತಿದ್ದೆ.
ಆಕೆ ಹೇಳ್ತಾ ಹೋದೆ, ನಾನು ಇರುವಂಥ ಎಲ್ಲ ನಾಟಕ ಕಲೆಗಳನ್ನೆಲ್ಲ ಹೇಳಿ ಅದ್ಭುತವಾಗಿ ಹೇಳಿಬಿಟ್ಟೆ. ಏನು ಹೇಳ್ಬೇಕು, ರಾಮ ಎಂಥ ಶೂರ ಅಂತ ಹೇಳಬೇಕಾಗಿತ್ತು. ಗೊತ್ತಾ ಪುಟ್ಟ, 5,000 ಜನ ತಳ್ಕೊಂಬಂದ್ರೆ ಅದನ್ನು. ಅಯ್ಯೋ 5,000 ಜನ ಅಂದ್ಲು. ರಾಮ ಹೋದ, ಎಡಗೈಯಿಂದ ಎತ್ತಿಬಿಟ್ಟ ಅಂದೆ. ಅಂದ್ಲು. ಕಟ್ಟಬೇಕಲ್ಲ, ಹಗ್ಗ ತೊಗೊಂಡು ಹಿಂಗೆ ಬೆಗ್ಗಿ ಕಟ್ಟಿದ ಠಕ್ ಅಂತ ಮುರಿದು ಹೋಯ್ತು. ನಾನು ಎಷ್ಟು ಸಾಧ್ಯ ಇದೆಯೋ ಅಷ್ಟು ಶಬ್ದ ಉಪಯೋಗಿಸಿ ಟಬ್ ಅಂತ ಮುರಿದು ಹೋಯ್ತು ಅಂದೆ. ಆಕೆ ಅದ್ಭುತ ಅಂತಾಳೆ, ಮುರಿದು ಬಿಟ್ಟ ಅಂತಾಳೆ ಅಂದ್ಕೊಂಡಿದ್ದೆ. ಹಂಗಲೇ ಇಲ್ಲ ಆಕೆ. ಅಯ್ಯೋ ಹಳೇದಾಗಿತ್ತು ಕಣತ್ತೆ ಬಿಲ್ಲು ಅಂದ್ಲು. ಈ ಮಕ್ಕಳಿಗೆ ಕಥೆ ಹೇಳೋದು ಭಾಳ ಕಷ್ಟ. ನಾವೇನು ಅಂದ್ಕೊಂಡಿದ್ದು ಅವ್ರೇನು ಅನ್ಕೋತಾರೆ. ನಿಜವಾಗ್ಲೂ ಹಳೇದಾಗಿತ್ತದು. ಮತ್ತು ಇನ್ನೊಂದು ನಿಜ ಹೇಳಬೇಕಂದ್ರೆ ಅದು ಮುರಿಬೇಕಾಗಿತ್ತು, ತಿಳಿಬೇಕಾಯ್ತು. ಕ್ರೌರ್ಯದಿಂದ ಹುಟ್ಟಿದಂಥ ಶಿವಧನುಸ್ಸದು. ವಿಶ್ವಾಮಿತ್ರರು ಮಾಡಿದ್ದೇನು ಅಂದರೆ ಕ್ರೌರ್ಯವನ್ನು ತೆಗೆದು ಒಂದು ಪ್ರೀತಿಯನ್ನು, ಶಾಂತಿಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಇನ್ನೊಂದು ಭಾಳ ಮುಖ್ಯ ಸ್ವಾಮಿ, ಯಾರು ಪರಶುರಾಮ? ಪರಶುರಾಮ ವಿಶ್ವಾಮಿತ್ರರ ಖಾಸ ಅಕ್ಕನ ಮೊಮ್ಮಗ, ಸ್ವಂತ ಅಕ್ಕನ ಮೊಮ್ಮಗ. ಅಕ್ಕನ ಮಗ ಜಮದಗ್ನಿ, ಜಮದಗ್ನಿ ಮಗ ಪರಶುರಾಮ. ಅಂದರೆ ತನ್ನ ಸ್ವಂತ ಅಕ್ಕನ ಮೊಮ್ಮಗ ಇಡೀ ಜಗತ್ತಿಗೆ ಒಂದು ಅವತಾರ ಪುರುಷ ಆಗಿದ್ದಾನೆ. ಅವನೇ ಇರಲಿ ಬಿಡ್ರಿ, ಇನ್ನೊಂದು ಸ್ವಲ್ಪ ದಿವಸ ಅನ್ನಲ್ಲ ನಾವು. ಮಿನಿಸ್ಟರ್ಶಿಪ್ಪೇ ಇನ್ನೊಂದು 2 ವರ್ಷ ಮುಂದೆ ಹೋದರೆ ಹೋಗಲಿ ಅನ್ನಲ್ವ ನಾವು. ಅಂಥದ್ದು ಅವತಾರ ಆಗಿದ್ದಾನೆ. ಆದರೆ ವಿಶ್ವಾಮಿತ್ರ ಹೇಳ್ತಾರೆ, ಕ್ರೌರ್ಯದ ಮಾದರಿ ಬೇಡ ನಮಗೆ, ಸಾಕಿನ್ನ ಶಾಂತಿ ಮಾದರಿ ಆಗಬೇಕು. ರಾಮ ಎತ್ತಿ ಮುರಿದ ಅದನ್ನು. ಜಗತ್ತಿಗೆ ಏನು ತೋರಿಸ್ದಂಗೆ ಆಯಿತು. ಇದುವರೆಗೂ ರಾವಣನಿಂದ ಕೂಡ ಆಗಲಾರದಂಥ ಕೆಲಸ ರಾಮನಿಂದ ಆಯಿತು. ಅಸಾಧ್ಯ ಪರಾಕ್ರಮಶೀಲ, ಕರುಣೆ. ಮದುವೆಯಾಗಿ ಹೋಗ್ತಾರೆ, ಒಪ್ಕೊಂಡ್ಬಿಡ್ತಾರೆ. ಒಂದು ನಾಟಕ ಪ್ರಸಂಗ ಇದೆ ಒಂದು ಭಾಳ ಚಂದ. ಅವನು ಜನಕ ರಾಜ ಬರ್ತಾನೆ ಅಂತ, ಮುರಿದೆಪ್ಪ ಅಂತೂ ನನ್ನ ಮಗಳಿಗೆ ಸರಿಯಾಗಿ ವರ ಅದೇ ನೀನು. ಅವನು ಹೇಳ್ತಾನೆ, ಮೊದಲೇ ಹೇಳಬೇಕಾಗಿತ್ತಿಲ್ಲ ರೀ ನೀವು, ಮುರಿದ್ರೆ ನನ್ನ ಮಗಳು ಮದುವೆ ಆಗಬೇಕು ಅಂತ ಮುಟ್ತಾನೆ ಇರಲಿಲ್ಲ ಅದನ್ನು. ಇದು ಒಳ್ಳೆ ಕೆಲಸ. ಮರ ಮುರಿದು ಹೊಸ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಬೇಕಾದರೆ, ಆದರೆ ಲಗ್ನ ಆಗೋಲ್ಲ ಅಂತ. ಆ ತಮಾಷೆ ಹೇಳ್ತಾನೆ ಅವನು, ನಾನು ಮದುವೆ ಆಗೋಲ್ಲ, ಯಾಕಂದರೆ ನಮ್ಮಪ್ಪ ಹೇಳ್ದೋದು ಮದುವೆ ಆಗಲ್ಲ. ಎಷ್ಟು ಸೂಕ್ಷ್ಮದ ಮರ್ಯಾದೆ ಅಂದರೆ ರಾಮಂದು. ಸಮುದ್ರ ಅಂತ ಕರೀತಾರೆ ರಾಮನ್ನ. ಸಮುದ್ರ ಎಷ್ಟು ನೀರು ಬಂದರೂ 1 ಇಂಚ್ ಮೇಲೆ ಇರಲ್ಲ, 1 ಇಂಚ್ ಕೆಳಗಿಳಿಯಲ್ಲ. ಏನೋ ಕ್ಲೈಮೇಟ್ ವೇರಿಯೇಷನಿಂದ ಆಗ್ಬೋದೇನೋ ಮುಂದೆ, ಆದರೆ ಈಗಂತೂ ಆಗಿಲ್ಲ. ಅವನು ಎಷ್ಟು ತಿಳುವಳಿಕೆ ಅಂದರೆ, ಜನಕರಾಜಂಥ ಜ್ಞಾನಿ ಬಂದು ಹೇಳ್ತಾನೆ, ನನ್ನ ಮಗಳನ್ನ ಮದುವೆ ಆಗಿಬಿಡಪ್ಪ ಅಂತಾನೆ. ಸೂಕ್ಷ್ಮವಾಗಿ ಹೇಳಬೇಕಾಗಿತ್ತು. ಮೊದಲು ನಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡ್ರಿ. ಇದು 20ನೇ ಶತಮಾನ ಇರಲಿಲ್ಲ ಅವಾಗ. ಈಗ ಹಾಗಲ್ಲ. ಡ್ಯಾಡ್ ಹ್ಯಾವ್ ಡಿಸೈಡೆಡ್ ಟು ಮ್ಯಾರಿ ಹರ್ ಅಂತ ತೋರಿಸೋದು. ಅಲ್ಲಿ ಅವನು ನೋಡು ನಮ್ಮ ಅಪ್ಪ ಅಮ್ಮ ಇದ್ದಾರೆ ಕೇಳ್ಕೊಂಬ ಅಂತ. ಆಮೇಲೆ ಸುದ್ದಿ ಹೋಗುತ್ತೆ, ಬರ್ತಾರೆ, ಮದುವೆ ಆಗುತ್ತೆ. 4 ಜನ ಮದುವೆ ಒಂದೇ ಸಲ. ಇಲ್ಲಿ ಒಂದು ಘಟನೆ ಹೇಳಿ ನಿಲ್ಲಿಸ್ಬಿಡ್ತೀನಿ. ಟೈಮ್ ಆಯ್ತು ನಂದೀಗ. ನಾನು 6:10ಕ್ಕೆ ಶುರು ಮಾಡಿದ್ದೆ, 7:10ಕ್ಕೆ ಮುಗಿಸ್ಬೇಕು. ಒಂದು 5 ನಿಮಿಷ ಹೇಳಿಬಿಡ್ತೀನಿ. ಭಾಳ ಚೆಂದ ಆಯಿತು, ದಯವಿಟ್ಟು ನೆನಪಿಟ್ಕೊಳ್ಳಿ. ಇದು ಮದುವೆ ಆಗ್ತದೆ, ಹೇಳಿ ಕಳಿಸ್ತಾರೆ ಅಯೋಧ್ಯೆಗೆ. ವಿಶ್ವಾಮಿತ್ರರು ಹಿಂಗೆ ತೀರ್ಮಾನ ಮಾಡಿದ್ದಾರೆ, ಜನಕರಾಜನ ಮಗಳು ಜಾನಕಿ, ಆಕೆ ಹೆಸರು ಸೀತೆ ಅಂತ, ಆಕೆ ಅಯೋನಿಜೆ, ಆಕೆನ ರಾಮನಿಗೆ ಮದುವೆ ಮಾಡಿಕೊಡ್ಬೇಕು ಅಂತಾಗಿದೆ, ಬನ್ನಿ ಅಂತ ಬರ್ತಾರೆ. ಇಲ್ಲಿ ಪ್ರಪೋಸಲ್ ಹೆಂಗಿದೆ ನೋಡಿ. ಅಪ್ಪ ಅಮ್ಮ ಪ್ರಪೋಸ್ ಮಾಡಲ್ಲ, ವಿಶ್ವಾಮಿತ್ರ ಪ್ರಪೋಸಲ್ ಮಾಡ್ತಾರೆ. ಏನು ಅಂದರೆ, ರಾಮನ ಲಗ್ನ ಸೀತೆಯೊಳಗೆ ಆಯ್ತಪ್ಪ, ಅವನ ತಮ್ಮ ಇದ್ದಾನಲ್ಲ ಕುಶಧ್ವಜ, ಅವನಿಬ್ಬರು ಮಕ್ಕಳಿದ್ದಾರೆ, ಮಾಂಡವಿ ಶ್ರುತಕೀರ್ತಿ, ಅವ್ರದ್ದು ಮದುವೆ ಮಾಡಿಬಿಡಿ ಎಲ್ಲರದೂ. 4 ಜನಕ್ಕೆ ಮದುವೆ ಆಯಿತು. ರಾಮನಿಗೆ ಸೀತೆ, ಭರತನಿಗೆ ಊರ್ಮಿಳೆ, ಲಕ್ಷ್ಮಣನಿಗೆ ಊರ್ಮಿಳೆ, ಭರತನಿಗೆ ಶ್ರುತಕೀರ್ತಿ, ಆಮೇಲೆ ಶತ್ರುಘ್ನನಿಗೆ ಮತ್ತಪ್ಪ ಹೇಳ್ತಾ ಇದ್ದೀನಿ ನಾನು, ಶ್ರುತಕೀರ್ತಿ, ಐ ಡೋಂಟ್ ನೋ, ಮರದ ಹೇಳ್ತೀನಿ, ಕರೆಕ್ಟಾಗಿ ಹೇಳ್ತೀನಿ ಅಂತ. 4 ಜನ ಮದುವೆ ಒಂದೇ ಸಲ ಮಾಡ್ತಾರೆ. ಆದರೆ ಅಲ್ಲಿ ನಾನು ಮುಖ್ಯವಾಗಿ ತಲೆ ಬಿಸಿ ಆಗಿರೋದು ಅಂದರೆ, ಎಷ್ಟು ಚಂದ ತಿಳುವಳಿಕೆ ಆಗಿನ ಕಾಲದ್ದು ಅಂದರೆ, ನೀರು ಹಾಕಬೇಕಲ್ಲ, ಗಂಡ ಹೆಂಡತಿ ಒಪ್ಪಿಸಿ, ಅಪ್ಪನಾದವನು ನೀರು ಹಾಕಿ ಇವತ್ತಿಂದ ಮದುವೆ ಆಯಿತು ನಿಮ್ಮದು, ಗಂಡ ಹೆಂಡತಿ ಆದ್ರಿ ಅಂತ ಹೇಳಬೇಕು. ಅಲ್ಲಿ ಮಾತಿದೆಯಪ್ಪ ನನಗೆ, ಎಂಥ ಅದ್ಭುತ ಮಾತು ಅಂತಂದರೆ, ಇಯಂ ಸೀತಾ ಮಮ ಸುತ ಸಹಧರ್ಮಚರೀತವ. ಈ ಮಾತು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾವು ಪ್ರತಿ ಮದುವೆಯಲ್ಲಿ ಹೇಳಿಸ್ತಾರೆ ಇದನ್ನು, ಸರಿಯಾಗಿ ಕೇಳಿಸ್ಕೋಬೇಕಷ್ಟೇ. ಇಂಗ್ಲೀಷ್ನಲ್ಲಿ ಹೇಳ್ತೀವಲ್ಲ, ಸೀತಾ ಮೈ ಡಾಟರ್ ಅನ್ನಲ್ವ, ಅದೇ ಮಾತು. ಇಯಂ ಸೀತಾ, ಈಕೆ ಸೀತಾ, ಮಮ ಸುತ ನನ್ನ ಮಗಳು, ಸಹಧರ್ಮಚರೀತವ, ನಿನ್ನ ಎಲ್ಲ ಧರ್ಮ ಕಾರ್ಯಗಳಲ್ಲಿ ನಿನ್ನ ಜೊತೆಯಾಗಿರ್ತಾಳೆ. ಪ್ರತೀಚ್ಛ ಚೈನಾಂ ಭದ್ರಂತೆ ಪಾಣಿಂ ಗೃಹೀಶ್ವ ಪಾಣಿನಾಂ, ಆಕೆ ಕೈ ಹಿಡ್ಕೊಳ್ಳಪ್ಪ, ಇನ್ನು ಮುಂದೆ ನಡೆಸೋಕೆನ್ನ ಅಂತ. ಮುಂದಿನ ಸೆಂಟೆನ್ಸ್ ಭಾಳ ಚೆನ್ನಾಗಿದೆ, ಅದು ಹೇಳಿ ಭಾಳ ಮುಖ್ಯ ನನಗೆ. ಪತಿವ್ರತ ಮಹಾಭಾಗ ಛಾಯೇವ ಅನುಗತಾತವ ಇತ್ಯುಕ್ತ ಪ್ರಾದಪದ್ರಾಜ ಮಂತ್ರಪೂಜಂ ಜಲಂ ತದ, ಹೇಳಿ ಮಂತ್ರ ನೀರನ್ನು ಹಾಕಿದ ಕೈಗೆ ಅಂತ. ಆ 3ನೇ ಸಾಲು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಪತಿವ್ರತ ಮಹಾಭಾಗ ಛಾಯೇವ ಅನುಗತಾತವ ಅಂತ. ಆಕೆ ಪತಿವ್ರತೆ,
ಮಹಾಭಾಗೆ ಯಾವಾಗಲೂ ನಿನ್ನ ನೆರಳಾಗಿ ಇರ್ತಾಳೆ ಅಂತ ಹೇಳ್ತಾರೆ. ಅದನ್ನು ಕೆಲವೊಂದು ಸಲ ನನಗೆ ಪ್ರಶ್ನೆ ಮಾಡಿದ್ದುಂಟು ಜನ. ವಿಮೆನ್ ಲಿಪ್ ಬಂದಾಗ, ಇದೇನು ರೀ ಇದು, ಯಾವಾಗಲೂ ಹೆಂಡತಿ ಗಂಡ ನೆರಳಾಗೇ ಇರಬೇಕಾ, ಸ್ವಂತ ಎಕ್ಸಿಸ್ಟೆನ್ಸ್ ಇಲ್ವಾ ಆಕೆಗೆ? ಅದಲ್ಲ, ವಾಲ್ಮೀಕಿಗಳ ಮಾತು ಎಷ್ಟು ಆಳದ್ದು ಅಂತ ಅರ್ಥ ಮಾಡಿಕೊಂಡಾಗ ನೆರಳಿನ ಬಗ್ಗೆ ಯಾರೂ ತಕರಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೀತೆ ಯಾವಾಗಲೂ ನಿನ್ನ ನೆರಳಾಗಿ ಇರ್ತಾಳೆ ಅಂತ. ದಯವಿಟ್ಟು ಇದನ್ನು ಗಮನಿಸಿ ಸ್ನೇಹಿತರೆ, ಭಾಳ ಚೆಂದ ಇತ್ತು. ನೆರಳು ಸ್ವಂತ ಎಕ್ಸಿಸ್ಟೆನ್ಸ್ ಇಲ್ಲ ಅದಕ್ಕೆ, ಆದರೆ ದೇಹ ಬಂದರೆ ನೆರಳು ಬರಲೇಬೇಕು. ನಾನು ಸೂರ್ಯನ ಕಡೆ ಮುಖ ಮಾಡಿ ನಿಂತಿದ್ದೇನೆ ಅಂತ ಇಟ್ಕೊಳ್ಳೋಣ. ನನ್ನ ಜೀವನದ ಏರಿಕೆಯ ಕಾಲ ಇದು. ಜೀವನದಲ್ಲಿ ಉಚ್ಛ್ರಾಯ ಕಾಲ ಅಂತ ಬರುತ್ತಲ್ಲ, ಯೌವನದಲ್ಲಿದ್ದಾಗ ಸಾಧಿಸಬೇಕು ನಿಂತಿದ್ದೀನಿ. ಸೂರ್ಯನ ಕಡೆ ಮುಖ ಮಾಡಿ ನಿಲ್ಲೋದು ಅಂದರೆ ಉಚ್ಛ್ರಾಯ ಕಾಲಕ್ಕೆ ಹೋಗ್ತಾ ಇದ್ದೀನಿ ಅಂತ. ಹೋಗ್ತಿರುವಾಗ ನೆರಳು ಎಲ್ಲಿರುತ್ತೆ? ನನ್ನ ಹಿಂದೆ ಇರುತ್ತೆ ನೆರಳು. ಅಂದರೆ ನೀನು ಎಳೆಯುವಂಥ ಕಾಲದಲ್ಲಿ, ಮೇಲೆ ಏರುವಂಥ ಕಾಲದಲ್ಲಿ ನಿನ್ನ ಹೆಂಡತಿ ನಿನ್ನ ಜೊತೆಯಾಗಿ ಹಿಂದೆ ನಿನ್ನನ್ನು ಕಾಯ್ತಾಳೆ, ನಿನ್ನ ಹಿಂಬಾಲಕಲಾಗಿರ್ತಾಳೆ ಯಾವಾಗಲೂ. ಮಧ್ಯಾಹ್ನ 12 ಗಂಟೆಗೆ ಸೂರ್ಯ ತಲೆ ಮೇಲಿದ್ದಾನೆ. ಕಷ್ಟದ ಹಾದಿಯಲ್ಲಿ ಹೋಗ್ತಾ ಇದ್ದೀಯ ನೀನು. ಬಿಸಿಲು ಅಂದರೆ ಕಷ್ಟ. ನೀನು ಕಷ್ಟದಲ್ಲಿದ್ದಾಗ ಎಲ್ಲಿರ್ತದೆ ನೆರಳು? ನಿನ್ನ ಕಾಲಲ್ಲಿ ನಿನ್ನ ಜೊತೆಗೆ ಇರ್ತದೆ. ಅಂದರೆ ನಿನ್ನ ಹೆಂಡತಿ ನಿನ್ನ ಒಳ್ಳೆಯ ಕಾಲದಲ್ಲಿ, ಉಚ್ಛ್ರಾಯ ಕಾಲದಲ್ಲಿ ಹಿಂದೆ ನೆರಳಾಗಿ ನಿಂತು ನಿನಗೆ ಮೆಚ್ಚುಗೆ ಕೊಡ್ತಾಳೆ, ಪ್ರೇರಣೆ ಕೊಡ್ತಾಳೆ. ಕಷ್ಟ ಕಾಲದಲ್ಲಿ ನಿನ್ನ ಹೆಜ್ಜೆಯೊಡನೆ ಹೆಜ್ಜೆ ಹಾಕ್ತಾಳೆ, ನಡ್ಕೊಂಡು ಹೋಗ್ತಾಳೆ. ಮೂರನೇದು ಭಾಳ ಮುಖ್ಯ, ನಿನಗೆ ವಯಸ್ಸಾಗುತ್ತಲ್ಲಪ್ಪ, ಶಕ್ತಿ ಕುಂದುತ್ತಲ್ಲ, ಆಗ ನಿನ್ನ ಮುಂದೆ ಇರ್ತದೆ ನೆರಳು. ಅಂದರೆ ನಿನ್ನ ಮುಂದೆ ನಿನ್ನ ಹೆಂಡತಿ ನಿನ್ನ ತಾಯಿಯಾಗಿ ನಿನ್ನ ಕಾಪಾಡ್ತಾಳೆ. ಇದು ಭಾಳ ದೊಡ್ಡ ಜವಾಬ್ದಾರಿ. ಇದು ಭಾಳ ಛಾಯೆ ನೆರಳು ಗೊತ್ತಿಲ್ಲ ನಮಗೆ. ಇನ್ನೊಂದು ದಯವಿಟ್ಟು ನೋಡಿ, ನೆರಳು ನನ್ನ ತಲೆಗೆ ಅಂಟ್ಕೊಂಡಿರಲ್ಲ, ಕಾಲಿಗೆ ಅಂಟ್ಕೊಂಡಿರುತ್ತೆ ಯಾವಾಗಲೂ. ಅಂದರೆ ನಿಮ್ಮನ್ನು ಎಂದೂ ಜೊತೆ ಬಿಡೋದಿಲ್ಲ. ಇದು ಆಗಿನ ಕಾಲದ ಪ್ರೀತಿ, ಆಗಿನ ಕಾಲದ ಮದುವೆ. ಇದು ನಿನ್ನ ಹೆಂಡತಿ ನಿನಗೆ ನೆರಳಾಗಿ ಇರ್ತಾಳೆ ಅಂದರೆ ಎಂದೂ ನೀನು ಬಿಡೋಲ್ಲ. ಎಲ್ಲಿವರೆಗೂ ನಿನ್ನ ದೇಹ ಇದೆಯೋ ಅಲ್ಲಿವರೆಗೂ ನಿನ್ನ ಹೆಂಡತಿ ನಿನ್ನ ಜೊತೆಯಾಗಿರ್ತಾಳೆ ಅಂತ ಒಂದು ಮಾತು ಅಶ್ಯೂರೆನ್ಸು. ಎಂಥ ಗ್ರ್ಯಾಂಡ್ ಅಶ್ಯೂರೆನ್ಸ್ ರೀ ಅದು. ಸೆಕೆಂಡ್ಲಿ, ನೀನು ಏರೋ ಕಾಲದಲ್ಲಿ ಆಕೆ ನಿನಗೆ ಅಡ್ಡ ಬರಲ್ಲ, ನೀನು ಸಹಾಯ ಮಾಡ್ತಾಳೆ, ಹಿಂದೆ ನಿಂತು ಹೋಗು, ಮುಂದೆ ಹೋಗು, ಮುಂದೆ ಹೋಗು ಅಂತ ಪ್ರೇರಣೆ ಕೊಡ್ತಾಳೆ. ಕಷ್ಟ ಕಾಲ ಬಂದಾಗ ದೂರ ಓಡಿ ಹೋಗಲ್ಲ, ನಿನ್ನ ಜೊತೆಗೆ ಹೆಜ್ಜೆ ಹೆಜ್ಜೆ ಹಾಕಿ ನಡೀತಾಳೆ. ಮುಂದೆ ನಿನಗೆ ಶಕ್ತಿ ಕುಂಠಿತವಾದಾಗ, ಅಶಕ್ತನಾದಾಗ ಮುಂದೆ ನಿಂತು ತಾಯಿ ಹಾಗೆ, ಮಗಳ ಹಾಗೆ ನೀನು ಕಾಪಾಡ್ತಾಳೆ ನಿನ್ನನ್ನು ಅಂತ. ಈ ಮಾತುಗಳಿಗೆ ಎಷ್ಟು ಧ್ವನಿ ಇದೆ. ಇಯಂ ಸೀತಾ ಮಮ ಸುತ ಸಹಧರ್ಮಚರಿತವ ಮಾತಲ್ಲೊಂದಿದೆ. ನೀನು ಧರ್ಮ ಕಾರ್ಯದಲ್ಲಿ ಮಾತ್ರ ನಿನ್ನ ಜೊತೆಗಿರ್ತಾಳೆ ಆಕೆ, ಅಧರ್ಮ ಮಾಡದೆ ಇರಬೇಕು ಅಂತಿಲ್ಲ. ಮಂಡೋದರಿ ಅದನ್ನೇ ಪಾಲಿಸ್ತಾಳೆ. ರಾವಣನಿಗೆ ಹೇಳ್ತಾಳೆ, ನಿನಗೆ ಹೇಳಿದೆ ಮಾರಯ್ಯ ಬೇಡ ಅಂತ ಕೇಳೋಲ್ಲ ನೀನು, ಆದ್ದರಿಂದ ನಿನಗೆ ಏನಾಗ್ತದೆ ಅಂತ ನನಗೆ ಗೊತ್ತು, ನೀನು ಹಾಳಾಗ್ತೀಯ ಅಂತ ಗೊತ್ತು, ಯುದ್ಧದಲ್ಲಿ ಸಾಯ್ತೀಯ ಅಂತ ನನಗೆ ಗೊತ್ತು, ಆದರೆ ಬದುಕಿರುವವರೆಗೂ ನಿನ್ನ ಜೊತೆಗಿರ್ತೇನೆ, ಆದರೆ ನಿನ್ನ ಮಾತಿಗೆ ನಾನು ಒಪ್ಪಲ್ಲ. ಕೊನೆಯವರೆಗೂ ಬಂದೋದ್ರೆ ಹಿಡ್ಕೊತಾಳೆ. ಎಂಥ ದೊಡ್ಡ ಪಾತ್ರಗಳು, ಅದ್ಭುತ ಪಾತ್ರಗಳು. ಹೀಗಾಗಿ ರಾಮಾಯಣ ಬೆಳೀತಾ ಹೋದಾಗ ರಾಮ ಸೀತೆಯನ್ನು ಮದುವೆಯಾದ, ಹೊರಡಬೇಕಲ್ಲ, ಇನ್ನು ಅಯೋಧ್ಯೆಗೆ ಹೋಗ್ತಾನೆ. ವಿಶಿಷ್ಟವಾದ ಹೇಳಿಬಿಡ್ತೀನಿ ನಿಮಗೆ, ಈ ಮದುವೆಗೆ ತಾಯಂದ್ರು ಯಾರೂ ಬಂದೇ ಇಲ್ಲ. ಮದುವೆಗೆ ಬೇಕಲ್ಲ ತಾಯಂದ್ರಲ್ಲಿ ಅಯೋಧ್ಯೆಯಲ್ಲಿ ಇದ್ದಾರೆ. ವಾಲ್ಮೀಕಿಗಳ ಮಾತಲ್ಲಿ ಇವರೆಲ್ಲ ಹೋಗ್ತಿರ್ಬೇಕಾದ್ರೆ ಜನಕರಾಜರ ಮಿಥಿಲಾ ನಗರ ದಾಟಿ ಸ್ವಲ್ಪ ಮುಂದೆ ಬರ್ತಾರೆ. ದೊಡ್ಡ ಬಿರುಗಾಳಿ ಬಂದಂಗೆ ಆಗುತ್ತೆ, ಆಕಾಶದಲ್ಲಿ ಕತ್ಲೆ ಆಗಿಬಿಡುತ್ತದೆ. ಏನೋ ಆಯಿತು, ಆಪತ್ಕಾಲ ಬಂತು ಅಂತ ಗಾಬರಿ ಆಗಿಬಿಡ್ತಾರೆ. ಸುದ್ದಿ ಬಂತು, ಪರಶುರಾಮ ಬರ್ತಾ ಇದ್ದಾನೆ ಎದುರಿಗೆ ಅಂತ. ದಶರಥನಿಗೆ ಭಾರಿ ಹೆದರಿಕೆ ಆಗಿ ಗೊತ್ತಾ, ಅವನು ಕ್ಷತ್ರಿಯ ಅನ್ಕೊಳ್ತಾನೆ. ಅವನದೊಂದು ಪ್ರತಿಜ್ಞೆ ಇತ್ತು, ಯಾರು ಮದುವೆ ಆಗಿರ್ತಾರಲ್ಲ ಆಗ ತಾನೇ ಇರಲಿಲ್ಲ ಅವನು ಹೆದರಿಕೆಗೋಸ್ಕರ ದಶರಥ ಸಾಕಷ್ಟು ಸಲ ಮದುವೆ ಆದದ್ದು. ಬಂದೇ ಬಿಡ್ತಾನೆ, ಬರೋದು ಮದುವೆ ಆಗಿ ಕೂತ್ಬಿಡ್ದು ಯಾವುದೋ ಒಂದು. ಈಗ ಅವನಿಗೆ ಹೆದರಿಕೆ ಅಂದರೆ ರಾಮ ಮದುವೆ ಆಗಿದ್ದಾನೆ, ಅವನೇನು ಕೊಲ್ಲಲ್ಲ, ಈಗ 4 ಜನ ಮಕ್ಕಳನ್ನ ಕೊಲ್ಲಲ್ಲ, ನಾನು ಹೊಡಿತಾನೆ ಈಗ ಅಂತ ಹೆದರ್ಕೋತಾನೆ, ಗಾಬರಿ ಆಗ್ತಾನೆ. ರಾಮ ಹೇಳ್ತಾನೆ, ಏನು ಗಾಬರಿ ಆಗಬೇಡ, ಮಾತೆಷ್ಟು ಚಂದ ಇಬ್ಬರ ನಡುವೆ. ಇದು ಚೇಂಜ್ ಆಫ್ ಟ್ರಾನ್ಸಿಷನ್ ಆಫ್ ಪವರ್ ಅಂತ ಹೇಳ್ತೀವಲ್ಲ ನಾವು, ಟ್ರಾನ್ಸಿಷನ್ ಆಫ್ ಅವತಾರಹುಡ್. ಪರಶುರಾಮ ಎಕ್ಸಿಸ್ಟಿಂಗ್ ಅವತಾರ. ಹೆಂಗೆ ಮಾತು ಬರುತ್ತೆ ಅಂದರೆ, ಏನಪ್ಪ ಶಿವಧನಸ್ಸು ಮುರಿದು ಬಿಟ್ಟೆ ಭಾಳ ಹಾರಾಡ್ತೀಯ ನೀನು, ನನ್ನ ಕಡೆ ವಿಷ್ಣು ಧನಸ್ಸಿದೆ, ಅದನ್ನು ಮುರಿತೀಯ ಅಂತ ಕೇಳ್ತಾನೆ. ರಾಮ ಎಷ್ಟು ಶಾಂತವಾಗಿ, ಅವನು ಎಷ್ಟು ಉಗ್ರ ಆಗಿರ್ತಾನೆ ಅಷ್ಟೇ ಶಾಂತವಾಗಿ ಹೇಳ್ತಾನೆ, ನಾನು ಹೂಡ್ತೀನಿ, ಗ್ಯಾರಂಟಿ ಹೂಡ್ತೇನೆ. ಬಾಣ ತಗೋತಾನೆ, ಬಾಣ ಹೂಡಿಬಿಡ್ತಾನೆ. ಪರಶುರಾಮಿಗೆ ಎದೆ ನಡಗಿಬಿಡ್ತದೆ. ರಾಮ ಹೇಳ್ತಾನೆ, ನಾನು ಕ್ಷತ್ರಿಯ, ಒಂದು ಸಲ ಬಾಣ ಹೂಡಿದ ಮೇಲೆ ಬಿಡಲೇಬೇಕು ಅದನ್ನು. ಏನು ಬಿಡ್ಕೋತೀರಿ ಬಿಡ್ಕೊಳ್ಳಿ, ನಿಮ್ಮ ಪ್ರಾಣ ತಗೊಳ್ಳ ಅಥವಾ ನಿಮ್ಮ ಜ್ಞಾನ ತಗೊಳ್ಳ. ಈ ಒಂದು ವರ ಇತ್ತು ಇವರಿಗೆ, ಯಾರಿಗೆ, ನಮ್ಮ ಪರಶುರಾಮನಿಗೆ. ವಾಯುವೇಗದಲ್ಲಿ ಮನೋವೇಗದಲ್ಲಿ ಹೋಗುವಂಥ ಶಕ್ತಿ, ಎಲ್ಲಿ ಬೇಕಾದ್ರೂ ಅಡ್ಡಾಡ್ಬೋದು ಅವನು. ನಿಮ್ಮ ಜ್ಞಾನ ತಗೊಳ್ಳ, ನಿಮ್ಮ ಶಕ್ತಿ ತಗೊಳ್ಳ ಅಂತ. ಪರಶುರಾಮ ಹೇಳ್ತಾರೆ, ನನ್ನ ಶಕ್ತಿ ತೊಗೋಬೇಡಪ್ಪ ಮಾರಾಯ,
ಮನೋವೇಗದಲ್ಲಿ ಹೋಗುವಂಥ ಶಕ್ತಿ ಇದೆ, ಅದನ್ನು ತೊಗೋಬೇಡ, ನಾನು ಜ್ಞಾನ ಬೇಕಾದ್ರೆ ತೊಗೊಂಬಿಡು ಅಂತ ಹೇಳಿ ಆ ಹೊತ್ತಿಗೆ ಪರಶುರಾಮರ ಜ್ಞಾನವನ್ನೆಲ್ಲ ಪಡ್ಕೊಂಡು ಅವ್ರು ಮನೋವೇಗದಲ್ಲಿ ಗೋಕರ್ಣಕ್ಕೆ ಬಂದರು, ಕರಾವಳಿ ಸ್ಥಾಪನೆ ಮಾಡಿದರು ಅಂತೆಲ್ಲ ಹೇಳ್ತೀವಿ. ಆ ಹೊತ್ತಿಗೆ ಪರಶುರಾಮರು ಹೇಳ್ತಾರೆ, ಇನ್ನು ಮೇಲೆ ನನ್ನ ಶಕ್ತಿಯೆಲ್ಲ ನಿನ್ನದೇ. ಅಂದರೆ ಅಲ್ಲಿ ಹ್ಯಾಂಡಿಂಗ್ ಓವರ್ ಆಫ್ ಅವತಾರ ಹುಟ್ಟು. ಅಂದರೆ ವಿಶ್ವಾಮಿತ್ರರ ಮನಸ್ಸಲ್ಲಿ ಬರೀ ರಾಮನ ಕರ್ಕೊಂಡು ತಾಟಕಿನ ಕೊಲ್ಲೋದು ಇರಲಿಲ್ಲ, ಮತ್ತೊಂದು ಮಾಡೆಲ್ ಕಣ್ಣು ಮುಂದೆ ಕೊಡಬೇಕಾಗಿತ್ತು, ಅವತಾರ ಕೊಡಬೇಕಾಗಿತ್ತು. ಕ್ರೌರ್ಯದ ಅವತಾರ ಹೋಗಿ ಶಾಂತಿಯ ಅವತಾರ ಬರಬೇಕಾಗಿತ್ತು. ಅದಕ್ಕೆ ವಿಶ್ವಾಮಿತ್ರ ಅವತರಣ ಆಗಬೇಕು. ಈ ಘಟನೆ ಆದ ತಕ್ಷಣ ಯಾವಾಗ ಪರಶುರಾಮರು ಹೋಗ್ಬಿಡ್ತಾರೆ, ಆ ಕ್ಷಣಕ್ಕೆ ವಿಶ್ವಾಮಿತ್ರರು ಹೋಗ್ಬಿಡ್ತಾರೆ. ಮುಂದೆ ರಾಮಾಯಣದಲ್ಲಿ ಎಂದೂ ವಾಪಸ್ ಬರಲ್ಲ ಅವರು. ಯಾವ ಕಾರ್ಯಕ್ಕೆ ಬಂದರೋ ಆ ಕಾರ್ಯ ಮುಗಿಸಿ ಹೋದರು. ಅಂದರೆ ವಿಶ್ವಾಮಿತ್ರರು ಬಂದದ್ದು ಭಾಳ ಜನ ತಿಳ್ಕೊಳ್ಳೋದು ತಾಟಕಿಯನ್ನು ಕೊಲಿಸೋ ಕರ್ಕೊಂಡು ಹೋದರು ರಾಮನ್ನ ಅಂತಲ್ಲ. ರಾಮನನ್ನು ಒಂದು ಪರಮ ಅವತಾರ ಅಂತ ಕೂಡಿಸೋದಕ್ಕೆ, ಇದ್ದ ಅವತಾರವನ್ನು ಬದಲಾಯಿಸಿ ಮತ್ತೊಬ್ಬರನ್ನ ಕೂಡಿಸೋದಕ್ಕೋಸ್ಕರ ಪರಾಕ್ರಮಿ ಅಂತ ಹೇಳಿ, ಕರುಣಾಶೀಲ ಅಂತ ಹೇಳಿ, ಮತ್ತೊಂದು ಮಿಸ್ಟಿಕ್ ಮಹಾಶಕ್ತಿಶಾಲಿಯಾದಂಥವನು ಅಂತೆಲ್ಲ ತೋರಿಸಿ ಅವತಾರ ಅಂತ ಜಗತ್ತಿಗೆ ಕೊಡಬೇಕಾಗಿತ್ತು. ಅದರಲ್ಲಿ ವಿಶ್ವಾಮಿತ್ರರು ಆ ಸಾಧನೆಯನ್ನು ಮಾಡಿದರು ಅನ್ನುವಲ್ಲಿಗೆ ಇವತ್ತಿನ ಮಾತು ನಿಗಿಸೋಣ. ನಮಸ್ಕಾರ.